प्रारित्यस्य अनन्तराय परिसमाप्ति प्रचयस्य च हेतुस्य अवगीतशिष्टाचार परम्परादिना अवगतम् अवश्यं करणीयं शिष्यान् ग्राहितुं ग्रन्थाद्यो निबध्नाति नारायणमिति नारायणं निखिलपूर्णगुणैकदेहं निर्दोषमाप्यतममप्य किलैसुवाक्यैः अस्योद्भवादिमहेशविषयतोऽपि वन्द्यं सदा प्रियतमं मम सन्नमामि तमेव शास्त्रप्रभवं प्रणम्य जगद्गुरूणां गुरुमञ्जदैव विशेषतु मे परमाख्यविद्यां व्याख्यां करोमि अपि चाहमेव ओमो मथासो ब्रह्मजिज्ञासा ओम श्रीगुरुभ्यो नमः ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸ ಓಂ ಅನ್ನುವ ಪ್ರಥಮ ಸೂತ್ರದಲ್ಲಿ ಬ್ರಹ್ಮಜಿಜ್ಞಾಸ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಬ್ರಹ್ಮಜಿಜ್ಞಾಸಕ್ಕೆ ಪ್ರಯೋಜನ ಇಲ್ಲ, ಆದ್ದರಿಂದ ಜಿಜ್ಞಾಸ ಕರ್ತವ್ಯವಲ್ಲ ಅಂತ ಪ್ರಾಪ್ತವಾದಾಗ ಆ ಶಂಕೆಯನ್ನು ನಿವಾರಣೆ ಮಾಡೋದಕ್ಕಾಗಿ ಸೂತ್ರದಲ್ಲಿ ವೇದವ್ಯಾಸ ದೇವರು ಅತಃಶಬ್ದವನ್ನು ಹೇಳಿ ಜಿಜ್ಞಾಸ ಅನ್ನುವುದು ಜ್ಞಾನಾದಿ ಜಿಜ್ಞಾಸ ಅನ್ನುವುದು ಜ್ಞಾನಾದಿಗಳ ದ್ವಾರ ಮೋಕ್ಷ ಸಾಧನವಾಗಿದೆ, ಆದ್ದರಿಂದ ಬ್ರಹ್ಮಜಿಜ್ಞಾಸ ಕರ್ತವ್ಯವಾಗಿದೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಸಮರ್ಥನೆ ಮಾಡುತ್ತಾರೆ. ಜಿಜ್ಞಾಸೋಕ್ತ ಜ್ಞಾನಜಾತ್ ತತ್ ಪ್ರಸಾದಾದೇವ ಮುಚ್ಯತೆ ಎಂಬುದಾಗಿ. ಇದರ ಅರ್ಥ ಹೀಗಿದೆ: ಜಿಜ್ಞಾಸದಿಂದಲೇ ಜ್ಞಾನ ಹುಟ್ಟುತ್ತದೆ, ಜ್ಞಾನದಿಂದಲೇ ಭಗವಂತನ ಪ್ರಸಾದ ಸಿಗುತ್ತದೆ, ಪ್ರಸಾದದಿಂದಲೇ ಮೋಕ್ಷವಾಗುತ್ತದೆ ಎಂಬುದಾಗಿ. ಆದರೆ ಅಪಾಮ ಸೋಮಂ ಅಮೃತ ಅಭೂವ ಇತ್ಯಾದಿ ಶ್ರುತಿವಾಕ್ಯದಲ್ಲಿ ಕರ್ಮದಿಂದ ಮೋಕ್ಷ ಸಿಗುತ್ತದೆ ಅಂತ ಹೇಳಿದ್ದಾರೆ ಅಲ್ಲ. ಅಂದರೆ ಆ ಶ್ರುತಿಯು ಪಾವಕಾಲಿವಾಗಿದೆ. ಅದರ ಅರ್ಥವು ಹೀಗೆ ಇದೆ: ಕರ್ಮದಿಂದ ಮೋಕ್ಷ ಅಂದರೆ ಸಾಕ್ಷಾತ್ತಾಗಿ ಕರ್ಮದಿಂದ ಮೋಕ್ಷ ಅಂತ ಅರ್ಥವಲ್ಲ. ಕರ್ಮದಿಂದ ಅಂತಃಕರಣ ಶುದ್ಧಿಯಾಗಿ ಜಿಜ್ಞಾಸಾದಿಗಳ ದ್ವಾರ ಮೋಕ್ಷ ಎಂಬುದಾಗಿ ಅರ್ಥ. ಯಾಕೆ ಅಂದರೆ ಯಮೇವೈ ವಿಷ್ಣುತೆ ತೇನ ಲಭ್ಯ ಇತ್ಯಾದಿ ಶ್ರುತಿಗಳು ಸ್ಪಷ್ಟವಾಗಿ ಭಗವಂತನ ಪ್ರಸಾದದಿಂದಲೇ ಮೋಕ್ಷವಾಗುತ್ತದೆ ಎಂಬುದಾಗಿ ಪ್ರತಿಪಾದನೆ ಮಾಡುತ್ತದೆ. ಭಗವಂತನ ಪರಮಪ್ರಸಾದವಾದರೂ ಭಗವಂತನ ಜ್ಞಾನದಿಂದಲೇ ಸಿಗುತ್ತದೆ. ಈ ವಿಷಯದಲ್ಲಿ ಜ್ಞಾನಿ ಪ್ರಿಯತಮೋ ತೋಮೆ ಇತ್ಯಾದಿ ವಚನಗಳು ಪ್ರಮಾಣವಾಗಿದೆ. ತತ್ಕರ್ಮ ಹರಿತೋಷಂ ಯತ್ ಇತ್ಯಾದಿ ವಾಕ್ಯಗಳಲ್ಲಿ ಕರ್ಮದಿಂದ ಭಗವಂತನ ಪ್ರಸಾದ ಅಂತ ಹೇಳಿದ್ದಾರೆ ಅಲ್ಲ. ಅಂದರೆ ಕರ್ಮಣ ತ್ವಧಮ ಪ್ರೋಕ್ತ ಪ್ರಸಾದ ಅನ್ನುವ ವಚನ ಬಲದಿಂದ ಕರ್ಮದಿಂದ ಸಿಗುವ ಪ್ರಸಾದ ಅದು ಪರಮಪ್ರಸಾದವಲ್ಲ, ಕಿಂತು ಸ್ವರ್ಗಾದಿ ಸಾಧನವಾದ ಪ್ರಸಾದ. ಬ್ರಹ್ಮಪ್ರಸಾದವಾದರೂ ಜಿಜ್ಞಾಸಾದಿಂದಲೇ ಸಿಗುತ್ತದೆ. ಭಗವಂತನ ಜ್ಞಾನವಾದರೂ ಭಗವಂತನ ಜಿಜ್ಞಾಸಾದಿಂದಲೇ ಸಾಧ್ಯ. ಆತ್ಮಾವರೇ ದ್ರಷ್ಟವ್ಯ, ಶ್ರೋತವ್ಯ, ನಿಧಿಧ್ಯಾಸಿತವ್ಯ ಇತ್ಯಾದಿ ಪ್ರಮಾಣದಿಂದ ಇದು ಸಿದ್ಧವಾಗುತ್ತದೆ. ಇದರ ಒಟ್ಟು ತಾತ್ಪರ್ಯವೇನು ಅಂದರೆ ಸ್ವರ್ಗಾದಿಗಳು ಕರ್ಮದಿಂದ ಸಿದ್ಧವಾಗುತ್ತದೆ. ಆದ್ದರಿಂದ ಸ್ವರ್ಗಾದಿಗಳು ಬ್ರಹ್ಮಜಿಜ್ಞಾಸಕ್ಕೆ ಪ್ರಯೋಜನವಾಗದಿದ್ದರೂ ಕೂಡ ಮೋಕ್ಷ ಪ್ರಯೋಜನವಾಗುತ್ತದೆ. ಯಾಕೆ ಎಂದರೆ ಕರ್ಮಾದಿಗಳಿಂದ ಮೋಕ್ಷ ಸಿಗುವುದಿಲ್ಲ, ಭಗವಂತನೇ ಮೋಕ್ಷ ಸಾಧಕನಾಗಿದ್ದಾನೆ. ಯಾವ ರೀತಿ ನಿಗಡದಲ್ಲಿ ಬದ್ಧನಾದಂತಹ ಪುರುಷನು ರಾಜನನ್ನು ಪ್ರಸನ್ನಗೊಳಿಸಿಕೊಂಡರೆ ರಾಜಪ್ರಸಾದದಿಂದ ಮುಕ್ತನಾಗುವನು, ಹಾಗೆ ಭಗವಂತನ ಪ್ರಸಾದದಿಂದ ಸಂಸಾರ ರೂಪವಾದ ಬಂಧನದಿಂದ ಮುಕ್ತನಾಗುತ್ತಾನೆ. ಬಂಧಕನಾದವನು ಭಗವಂತನಾದದ್ದರಿಂದ ಮೋಚಕನಾದವನು ಭಗವಂತನೇ. ಮೋಚಕವಾದ ಭಗವಂತನ ಪ್ರಸಾದವಾದರೂ ಭಕ್ತಿಯಿಂದಲೇ ಸಾಧ್ಯ. ಭಕ್ತಿ ಅಂದರೆ ಭಗವಂತನು ಅನಂತ ಕಲ್ಯಾಣ ಗುಣಪೂರ್ಣನಾಗಿದ್ದಾನೆ ಅನ್ನುವ ಜ್ಞಾನಪೂರ್ವಕವಾಗಿ ತಾನು ತನ್ನದು ಆದ ಸಮಸ್ತ ವಸ್ತುಗಳಿಗಿಂತಲೂ ಅನೇಕ ಪಟ್ಟು ಅಧಿಕವಾಗಿ ಎಷ್ಟೇ ಪ್ರತಿಬಂಧಕಗಳು ಬಂದರೂ ಕೂಡ ಬಿಡದೇನೆ ನಿರಂತರವಾಗಿ ಮಾಡುವಂತಹ ಪ್ರೇಮ ಪ್ರವಾಹ. ಈ ವಿಧವಾದ ಭಕ್ತಿಯು ಭಗವಂತನ ದರ್ಶನದಿಂದಲೇ ಸಾಧ್ಯ. ಭಗವಂತನಾದರೂ ಅವ್ಯಕ್ತ ಸ್ವಭಾವನಾಗಿದ್ದಾನೆ. ಆದ್ದರಿಂದ ತಾನು ಪ್ರಸನ್ನನಾದರೇನೆ ತನ್ನ ದರ್ಶನವನ್ನು ಕೊಡುತ್ತಾನೆ. ಭಗವಂತನ ದರ್ಶನಕ್ಕೆ ಬೇಕಾದಂತಹ ಪ್ರಸಾದವು ಹೇಗೆ ದೊರೆಯುತ್ತದೆ ಅಂದರೆ ತನಗೆ ಯೋಗ್ಯವಾದ ಸುಗುಣದಿಂದ ಉಪೇತವಾದ ದೋಷರಹಿತವಾದ
ಭಗವಂತನ ರೂಪ ವಿಶೇಷಗಳನ್ನು ಆದರದಿಂದ ನಿರಂತರವಾಗಿ ವಿಷಯ ವೈರಾಗ್ಯವನ್ನು ಹೊಂದಿ ಭಕ್ತಿಯಿಂದ ಬಹಳ ಕಾಲವರೆಗೆ ಧ್ಯಾನ ಮಾಡುವುದರಿಂದ ಧ್ಯಾನವಾದರೂ ಶ್ರವಣ ಮಾಡಿ ವಾಕ್ಯಾರ್ಥವನ್ನು ತಿಳಿದರೂ ಕೂಡ ಎಲ್ಲಿಯವರೆಗೆ ವಿಚಾರ ಮಾಡಿ ಸಂಶಯ ವಿಪರೀತ ಜ್ಞಾನಗಳನ್ನು ಪರಿಹಾರ ಮಾಡಿಕೊಳ್ಳೋದಿಲ್ಲವೋ ಅಲ್ಲಿಯವರೆಗೆ ಸಾಧ್ಯವಿಲ್ಲ. ಹಾಗಾಗಿ ಜಿಜ್ಞಾಸಾರೂಪವಾದ ವಿಚಾರವು ಧ್ಯಾನ, ಪರಮೇಶ್ವರ ಅನುಗ್ರಹ, ಪರಮೇಶ್ವರ ದರ್ಶನ, ಪರಮಭಕ್ತಿ, ಪರಮಾನುಗ್ರಹ ದ್ವಾರ ಮೋಕ್ಷ ಸಾಧನವಾಗಿದೆ. ಆದ್ದರಿಂದ ಕರ್ತವ್ಯವಾಗಿದೆ. ಕೃಷ್ಣಾರ್ಪಣಂ. ಇಲ್ಲಿಯವರೆಗೆ ಕೆ ನರಸಿಂಹರಾವ್ ಅವರು ಯಾಕೆ ಜಿಜ್ಞಾಸೆಯನ್ನು ಮಾಡಬೇಕು, ಅದರ ಒಂದು ಫಲ ಏನು ಎಂಬುದರ ಬಗ್ಗೆ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಮಾಡಿರುವಂತಹ ಕೆ ನರಸಿಂಹರಾವ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಇನ್ನು ಮುಂದೆ ಚಿತ್ರಗುಪ್ಪ ರಾಮಕೃಷ್ಣಾಚಾರ್ಯರವರು ಈಗ ಅನುವಾದ ಮಾಡುವರಿದ್ದಾರೆ. ಇವರು ತಮ್ಮ ಪಿತಾಮಹರಾಗಿರುವಂತಹ ಚಿತ್ರಗುಪ್ಪ ವರದಾಚಾರ್ಯರ ಹತ್ರ ತಮ್ಮ ಪ್ರಾರಂಭಿಕ ಒಂದು ಅಧ್ಯಯನವನ್ನು ಮಾಡಿ ಮತ್ತು ತಮ್ಮ ತಂದೆಯಾದ ಚಿತ್ರಗುಪ್ಪ ವಿಠಲಾಚಾರ್ಯರ ಹತ್ರ ತಮ್ಮ ಒಂದು ಸ್ತೋತ್ರ, ಮಂತ್ರ, ಮತ್ತಿಜಯ ಇವುಗಳ ಒಂದು ಪಾಠವನ್ನು ಕಲಿತಿದ್ದಾರೆ. ಇಷ್ಟೇ ಅಲ್ಲದೆ ಸರ್ವಮೂಲಗಳು ಅವುಗಳ ಒಂದು ಪರಿಚಯಾತ್ಮಕವಾದ ಒಂದು ಪಾಠವನ್ನು ವೇದೇಶಾಚಾರ್ಯ ದಿಲ್ಶುಕ್ ನಗರದಲ್ಲಿ ಇಟ್ಟಿರುವಂತಹ ಅವರ ಹತ್ರ ಪಾಠವನ್ನು ಕಲಿತು ಇನ್ನು ಮುಂದೆ ತಮ್ಮ ಗೀತಾ ಭಾಷ್ಯ, ಸೂತ್ರ ಭಾಷ್ಯ ಮತ್ತು ಶ್ರೀಮನ್ ನ್ಯಾಯಸುಧಾರಕರ ಪಾಠವನ್ನು ಅವರು ಇಲ್ಲಿ ಕಲಿತಿದ್ದಾರೆ. ಹೀಗೆ ಅನೇಕ ಹುಡುಗರ ಹತ್ತಿರ ತಮ್ಮ ಒಂದು ವ್ಯಾಸಂಗವನ್ನು ಮಾಡಿ ಈಗ ಅವರು ಜಿಜ್ಞಾಸಾಧಿಕರಣದ ಓಂಕಾರದ ವ್ಯಾಖ್ಯಾನವನ್ನು ಕೆಲವು ಹೊತ್ತಿನ ಕಾಲ ಇಲ್ಲಿ ಮಾಡಲು ಅವರು ಬಯಸಿದ್ದಾರೆ. ತಾವು ಬಂದು ಅದರ ಒಂದು ನಿರೂಪಣೆಯನ್ನು ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲ ಹಿರಿಯರಿಗೆ ನಮಸ್ಕಾರ. ಹರಿ ಓಂ. ಶ್ರೀಶ ಶರಣಂ. ಶ್ರೀ ಗುರುಭ್ಯೋ ನಮಃ. ಆಪಾದ ಮೂಲಿಪರ್ಯಂತಂ ಗುರುಣಾಮಾಕಿಂ ಶ್ರೇ ತೇನ ವಿಜ್ಞಾಪನಸ್ಯತ್ ಸಿದ್ಧಂಚತು ಮನೋರಥಃ. ಅಣುವ್ಯಾಖ್ಯಾನ. ಸ ಏವ ಬ್ರಹ್ಮಶಬ್ದಾರ್ಥ ನಾರಾಯಣ ಪದೋತಿತಃ. ಈ ವ್ಯಾಖ್ಯಾನ ಸುಧಾ ಗ್ರಂಥದಲ್ಲಿ ಟೀಕಾರಾಯರು ಹೀಗೆ ವರ್ಣಿಸಿದ್ದಾರೆ. ಓಂಕಾರ ಹಾಗೂ ಬ್ರಹ್ಮಶಬ್ದಗಳಿಂದ ಜೀವಜಡಗಳಿಂದ ಭಿನ್ನನಾದ ಜಿಜ್ಞಾಸವಾದ ವಸ್ತು ಸಿದ್ಧವಾಗಲಿ. ಆದರೂ ಈಶ್ವರನಿಗೆ ಏನು ಸಿದ್ಧವಾಯಿತು ಅಂದರೆ ನಾರಾಯಣ ಪದೋದಿತಃ ಎನ್ನುವುದರಿಂದ ಇಲ್ಲಿ ಸ ಏವ ಎಂದು ಅನುವರ್ತನೆ ಮಾಡಬೇಕು. ನಾಮಗಳಲ್ಲಿ ವಿಪ್ರತಿಪತ್ತಿ ಇಲ್ಲ. ಅಂದರೆ ಜಿಜ್ಞಾಸ ವಸ್ತುವನ್ನು ನಾರಾಯಣ, ಬ್ರಹ್ಮ, ವಿಷ್ಣು ಯಾವುದಾದರೂ ನಾಮಗಳಿಂದ ಕರೆಯಬಹುದು. ಅಥವಾ ಸೂತ್ರಕಾರರು ಹೇಳಿದಂತೆ ಓಂಕಾರ ಬ್ರಹ್ಮಶಬ್ದಗಳನ್ನು ಉಪಲಕ್ಷಣವಾಗಿ ಇಟ್ಟುಕೊಳ್ಳಬೇಕು. ನಾರಾಯಣಂ ಮಹಾಜ್ಞೇಯಂ ಎಂಬ ಶ್ರುತಿಯಲ್ಲಿ ಜಿಜ್ಞಾಸವಾದ ವಸ್ತುವನ್ನು ನಾರಾಯಣ ಶಬ್ದದಿಂದ ಕರೆದಿದ್ದಾರೆ. ನಾರಾಯಣ ಪದಕ್ಕೆ ಏನು ಅರ್ಥ ಅಂದರೆ ಗುಣಪೂರ್ಣವಾದ ವಸ್ತು. ಆದ್ದರಿಂದ ನಾರಾಯಣ ಶಬ್ದದಿಂದ ಜಿಜ್ಞಾಸವಾದ ವಸ್ತು ಜೀವಾದಿಗಳಿಂದ ಭಿನ್ನವೆಂದು ಇದರಿಂದ ಸಿದ್ಧವಾಗುತ್ತದೆ.
ಇದು ಉಪಲಕ್ಷಣ. ಆತ್ಮ, ಅನಂತ, ಈಶ್ವರ ಮೊದಲಾದ ಶಬ್ದಗಳಿಗೂ ಇದೇ ಅರ್ಥ. ಇವುಗಳಿಗೂ ಆತ್ಮನಾಮೇವ ಲೋಕಮುಪಾಸಿತ ಎನ್ನುವಲ್ಲಿ ಆತ್ಮಶಬ್ದ ಸ ಏಷ ಪರೋವರಿಯಾನ್ ಉದ್ಗೀತ ಸ ಏಷ ಅನಂತಃ ಎನ್ನುವಲ್ಲಿ ಅನಂತ ಶಬ್ದ ಮಾಯಾಂತು ಪ್ರಕೃತ್ಯಾಂ ವಿದ್ಯಾಂ ಮಾಯಿನಾಂತು ಮಹೇಶ್ವರಾಂ ಇತ್ಯಾದಿಗಳಲ್ಲಿ ಈಶ್ವರ ಶಬ್ದ ಜಿಜ್ಞಾಸವಾದ ವಸ್ತುವಿನಲ್ಲಿ ಶ್ರುತವಾಗಿವೆ. ಇವೆಲ್ಲವೂ ಗುಣಪೂರ್ಣ ವಸ್ತುವಾಚಿಯಾಗಿವೆ. ಈ ಎಲ್ಲ ಶಬ್ದಗಳಿಗೂ ಅಲೌಕಿಕವಾದ ವಿಷ್ಣು ಎಂಬ ಅರ್ಥ ಕಲ್ಪನೆ ಮಾಡಿದರೆ ಗೌರವ ದೋಷ ಬರುತ್ತದೆ. ಅದಕ್ಕಾಗಿ ಈ ಶಬ್ದಗಳಿಗೆ ಜೀವ ಎಂಬುವ ಅರ್ಥ ಹೇಳುತ್ತೇವೆ ಎಂದು ಅನ್ನಲು ಬರುವುದಿಲ್ಲ. ಯಾಕೆಂದರೆ ಯೌಗಿಕ ಶಬ್ದ ಅನ್ಯಥಾ ಮುಪಪಥ್ಯ, ಇದು ಕಲ್ಪನೆ ಅಲ್ಲ. ಇಲ್ಲದಿದ್ದರೆ ವಾಕ್ಯದಿಂದಲೂ ಅಲೌಕಿಕ ಅರ್ಥ ಸಿದ್ಧವಾಗುವುದಿಲ್ಲ. ಲೌಕಿಕ ಅರ್ಥದಲ್ಲಿ ಕಥಂಚಿತ ಅರ್ಥಾನುಗಮ ಆಗುತ್ತದೆ. ಇನ್ನು ಕೆಲವೊಮ್ಮೆ ಮುಖ್ಯಾರ್ಥ ಸಂಭವಿಸದಿದ್ದರೆ ಅಮುಖ್ಯಾರ್ಥ ಕಲ್ಪನೆ ಮಾಡಬೇಕು, ಹೊರತು ಸ್ವತಂತ್ರವಾಗಿ ಅಮುಖ್ಯಾರ್ಥ ಹೇಳಬಾರದು. ಆದ್ದರಿಂದ ಶ್ರೌತವಾದ ಬ್ರಹ್ಮ ಶಬ್ದಗಳು ಜೀವ ವಿಷಯಕ ಎಂದು ಅಂಗೀಕಾರ ಮಾಡುವರು. ಅಸಂಕುಚಿತ ಭಾವಪೂರ್ಣತಾಯುಕ್ತವಾದ ಮುಖ್ಯಾರ್ಥವನ್ನು ಒಪ್ಪಬೇಕು. ಇದರಿಂದ ಏನು ಮಾಡಿದಂತಾಯಿತು? ಜೀವನೇ ಮುಖ್ಯಾರ್ಥ, ಅದರ ಅನುಪಲಬ್ಧಿ ಅವಿದ್ಯಾವರಣದಿಂದ ಅಂತ ಅಲ್ಲ. ಇದನ್ನು ಶ್ರೀಮದಾಚಾರ್ಯರು ಮುಂದೆ ನಿರಾಕರಣೆ ಮಾಡುತ್ತಾರೆ. ಅಣುವ್ಯಾಖ್ಯಾನ ಸ ಏವ ಭರ್ಗ ಶಬ್ದಾರ್ಥೋ ವ್ಯಾಹೃತೀನಾಂಚ ಭೂಮತಃ. ಪೂರ್ವದಲ್ಲಿ ಈಶ್ವರನು ಪ್ರಮಿತನಾಗಿದ್ದಾನೋ ಇಲ್ಲವೋ ಎಂಬ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಸಮಾಧಾನ ಪ್ರಮಿತನಾಗಿದ್ದಾನೆ. ಅಲ್ಲಿ ಬಂದ ದೋಷಗಳನ್ನು ಪರಿಹಾರ ಮಾಡುತ್ತೇವೆ. ಆದ್ದರಿಂದ ಶಾಸ್ತ್ರಕ್ಕೆ ವಿಷಯ ಸಂಬಂಧ ಸಿದ್ಧ ಮಾಡಿದಂತೆ ಆಗುತ್ತದೆ. ಯಾವ ಪ್ರಮಾಣದಿಂದ ಈಶ್ವರ ಸಿದ್ಧನಾಗಿದ್ದಾನೆ ಎಂದರೆ ವೇದದಿಂದ ಎಂದು ಹೇಳುತ್ತೇವೆ. ವೇದವು ಈಶ್ವರ ವಿಷಯಕ್ಕೆ ಹೇಗೆ ಎನ್ನುವುದಕ್ಕೆ ಓಂಕಾರವನ್ನು ಶಾಸ್ತ್ರಕಾರರು ಬ್ರಹ್ಮನಲ್ಲಿ ಪ್ರಯೋಗ ಮಾಡಿದ್ದಾರೆ. ಇದು ಹೇಗೆ ಆ ಅರ್ಥ ಉಪಪಾದಕ ಆಗುತ್ತದೆ ಅಂದರೆ ಇದು ಸೂತ್ರಕಾರರ ಅಭಿಪ್ರಾಯ. ವ್ಯಾಹೃತಿಗಳಿಗೆ ಆ ಪರಮಾತ್ಮನೇ ಪ್ರತಿಪಾದ್ಯ. ಓಂಕಾರ ಇದು ವಿಷ್ಣುವಾಚಕ. ಯಾಕೆಂದರೆ ಓಮಿತಿ ಬ್ರಹ್ಮ ಎಂಬ ಶ್ರುತಿ ಇದೆ. ಆದ್ದರಿಂದ ವ್ಯಾಹೃತಿಗಳಾದ ಭೂರಾರ್ಧಿಗಳಿಗೆ ವಿಷ್ಣುವೇ ಪ್ರತಿಪಾದ್ಯ. ಪ್ರಣವಾರ್ಥ ವ್ಯಾಹೃತ್ಯ ಅಂದರೆ ಪ್ರಣವದ ವ್ಯಾಖ್ಯಾನ. ವ್ಯಾಹೃತಿಗಳು ಈ ಆಗಮದಿಂದ 3 ವ್ಯಾಹೃತಿಗಳು ಭುಹು ಭುವ ಸುಹ ವರ್ಣತ್ರಯಾತ್ಮಕ ಓಂಕಾರ ವ್ಯಾಖ್ಯಾನ ಎಂದು ಸಿದ್ಧವಾಗುತ್ತದೆ. ವ್ಯಾಖ್ಯಾನ ಹಾಗೂ ವ್ಯಾಖ್ಯೆಗಳಿಗೆ ಏಕವಿಷಯತಾ ನಿಯಮ ಇದು ಪ್ರಸಿದ್ಧ. ಯಾವಕಾರವು ವ್ಯಾಹೃತಿಗಳಿಗೆ ಅಗ್ನಿ, ವಾಯು, ಸೂರ್ಯ ಇವರು ಪ್ರತಿಪಾದಕರು ಎಂಬ ಭ್ರಮವನ್ನು ಪರಿಹಾರ ಮಾಡುತ್ತದೆ. ಅಗ್ನಿ, ವಾಯು, ಸೂರ್ಯ ಇವರು ಅಭಿಮಾನ ದೇವತೆಗಳು ಎಂದು ಹೇಳಲು ಬರುತ್ತದೆ. ಇಲ್ಲದಿದ್ದರೆ ವ್ಯಾಖ್ಯೆಯ ಭಾವ ಕೂಡುವುದಿಲ್ಲ. ಯಾವ ನಿಮಿತ್ತದಿಂದ ವ್ಯಾಹೃತಿಗಳಿಗೆ ವಿಷ್ಣು ಪ್ರತಿಪಾದ್ಯ ಅಂದರೆ ಭೂಮತಃ. ಭೂಮ ಅಂದರೆ ಪೂರ್ಣತ್ವ, ಆದ್ದರಿಂದ ಭುಹು. ಬಹೋರ್ಲೋಪ ಭೂಚ ಬಹೋಹೋ ಎಂಬ ಸೂತ್ರದಿಂದ ಭಾವಾರ್ಥದಲ್ಲಿ ಮನಪ್ರತ್ಯಯದಿಂದ ಭೂ ಆಗುತ್ತದೆ. ಜಗತ್ತಿಗೆ ಉಪಪಾದನಾಗಿದ್ದಾನೆ, ಆದ್ದರಿಂದ ಭುವ. ಸುಖರೂಪನಾದ ಕಾರಣ ಸುವ. ಸ್ವಶಬ್ದ ಸುಖವಾಚಿ ಅನಂತ ಪ್ರಸಿದ್ಧ ವೇದ. ಪೂರ್ಣ ಭೂತಿವರಃ ಅನುಸುಖಃ ಯತ್ ವ್ಯಾಹೃತಿರಿತಿ ಇತಿ. ಈ ನಿಮಿತ್ತಗಳಿಂದಲೇ ವ್ಯಾಹೃತಿಗಳು ಪ್ರತಿಪಾದ್ಯ, ಹೊರತು ಲೋಕಗಳು 3 ಎಂದು ಅಲ್ಲ. ಇದು ಪ್ರಮಾಣ ವಿರುದ್ಧ. ಭೂರಿತಿ ವಾ ಅಯಂ ಲೋಕ. ಈ ಶ್ರುತಿಗಳು ಲೋಕತ್ರಯ ಅನಂತರ್ಗತ ಭಗವಂತನ ವಿಷಯ ಎಂದು ಅರ್ಥ. ಕೃಷ್ಣಾರ್ಪಣಮಸ್ತು. ಈ ನನ್ನ ಚಿಕ್ಕ ವಿಷಯದಲ್ಲಿ ಅನಂತ ತಪ್ಪುಗಳಿರ್ಬೋದು. ಆದರೂ ಗುರುಗಳು ಏನಾದರೂ ಗುಣಗಳಿದ್ದರೆ ಅದು ಗುರುಗಳದು.
ಈ ಅವಕಾಶ ನನಗೆ ಪದ್ಮನಾಭಾಚಾರ್ಯ ಕೊಟ್ಟದ್ದಕ್ಕೆ ಕೃತಜ್ಞತೆಗಳು, ಅಭಿನಂದನೆಗಳು. ಎಲ್ಲ ಹಿರಿಯರಿಗೆ ಇಲ್ಲಿಂದ ನಮಸ್ಕಾರ. ಇಲ್ಲಿಯವರೆಗೆ ಸೂತ್ರದಲ್ಲಿರುವಂತಹ ಓಂಕಾರದ ಅಭಿಪ್ರಾಯ ಏನು ಎಂಬುದಾಗಿ ಈ ರೀತಿಯಾಗಿ ಇಷ್ಟೊತ್ತವರೆಗೆ ಚೆನ್ನಾಗಿ ಹೇಳಿದ್ದಾರೆ. ಸಮಗ್ರವಾಗಿರುವಂತಹ ವೇದದ ಒಂದು ಸಾರವೇ ಓಂಕಾರ. ಓಂಕಾರದ ವ್ಯಾಖ್ಯಾನವನ್ನು ವ್ಯಾಹೃತಿಗರು ಮಾಡುತ್ತಾ ಇವೆ. ವ್ಯಾಹೃತಿಗರ ವ್ಯಾಖ್ಯಾನವನ್ನು ತ್ರಿಪಾದಿಯಾಗಿರುವಂತಹ ಗಾಯತ್ರಿ ಮಂತ್ರ ಅದು ಮಾಡುತ್ತಾ ಇದೆ. ಗಾಯತ್ರಿಯ ಒಂದು ವ್ಯಾಖ್ಯಾನವನ್ನು ತ್ರಿಸೂಕ್ತಿಯಾಗಿರುವಂತಹ ಪುರುಷ ಸೂಕ್ತ ಮಾಡಿಕೊಡುತ್ತಾ ಇದೆ. ಪುರುಷ ಸೂಕ್ತದ ವ್ಯಾಖ್ಯಾನವನ್ನೇ ಋಗ್ವೇದ, ಯಜುರ್ವೇದ, ಸಾಮವೇದಗಳು ಮಾಡುತ್ತಾ ಇವೆ. ಈ ರೀತಿಯಾಗಿ ಚೆನ್ನಾಗಿ ಆಚಾರ್ಯರು ಹೇಳಿರುವಂತಹ ರೀತಿಯಲ್ಲಿ ಇವರು ತಿಳಿಸಿದ್ದಾರೆ. ಇದರ ಮೇಲೆ ಒಂದು ಆಕ್ಷೇಪವನ್ನು ಟೀಕಾಕೃತ್ಪಾದರೇ ಮಾಡಿಕೊಂಡು ಉತ್ತರವನ್ನು ಕೊಡುತ್ತಾರೆ. ಇಷ್ಟೆಲ್ಲ ಒಂದು ಸರಪಳಿಯನ್ನು ಯಾಕೆ ಮಾಡಬೇಕಾಯಿತು? ಓಂಕಾರದ ವ್ಯಾಖ್ಯಾನವನ್ನು ವೇದಗರು ಮಾಡುತ್ತಾ ಇವೆ. ಇಷ್ಟೇ ಹೇಳಿಬಿಟ್ರೆ ಮುಗಿದೋಯಿತು. ಇಷ್ಟೆಲ್ಲ ಈ ರೀತಿಯಾಗಿ ಒಂದು ಕ್ರಮವನ್ನು ಯಾಕೆ ಈ ರೀತಿಯಾಗಿ ತಿಳಿಸಿಕೊಟ್ಟಾರಾ ಅಂತ ಈಗ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡುತ್ತಾ ಇದ್ದಾರೆ. ತದ್ಯತಾ ಸಂತೃಣ್ಣಾನಿ ಅಂತ ಈ ರೀತಿಯಾಗಿ ಶ್ರುತಿಯನ್ನು ಹೇಳಿ ಯಾವ ರೀತಿಯಾಗಿ ಒಂದೇ ದಾರದಲ್ಲಿ ಅನೇಕ ಮಣಿಗಳನ್ನು ಪೋಣಿಸಿ ಒಂದು ಹಾರವನ್ನು ಮಾಡಬೇಕೋ ಹಾಗೆ ಒಂದು ದಾರ ಇದ್ದಂತೆ ಪ್ರಣವ ಮಂತ್ರ ಇದೆ. ಎಲ್ಲ ವೇದಗಳು ಅವು ಮಣಿಯಂತೆ ಇವೆ. ಹಾಗಾಗಿ ಕೇವಲ ಯಾವುದೋ ಒಂದು ವಿಶೇಷ ಸೂಕ್ತವಾಗಲಿ, ಯಾವುದೋ ಒಂದು ಅನುವಾಕವಾಗಲಿ, ಯಾವುದೋ ಒಂದು ಅಧ್ಯಾಯ ಅನ್ನೋದು ವೇದವನ್ನು, ಅಧ್ಯಾಯ ಅನ್ನೋದು ಓಂಕಾರದ ವ್ಯಾಖ್ಯಾನವನ್ನು ಮಾಡೋದಲ್ಲ. ಪ್ರತಿ ಅಕ್ಷರವೂ ಕೂಡ ವೇದದ ಪ್ರತಿ ಅಕ್ಷರವೂ ಕೂಡ ಈ ಒಂದು ಓಂಕಾರದ ವ್ಯಾಖ್ಯಾನವನ್ನು ಮಾಡುತ್ತಾ ಇದೆ ಎಂಬುವಂತಹ ಒಂದು ಅಭಿಪ್ರಾಯ. ಇಷ್ಟೇ ಅಲ್ಲದೆ ಇನ್ನೊಂದನ್ನು ಕೂಡ ಆಚಾರ್ಯರಿಗೆ ತಿಳಿಸಬೇಕಾಗಿದೆ. ಇವುಗಳಲ್ಲಿ ವ್ಯಾಖ್ಯೇಯ ಭಾವ ಅಂತನ್ನೋದು ಇದೆ. ಓಂಕಾರಕ್ಕೂ ವ್ಯಾಹೃತಿಗೂ ಗಾಯತ್ರಿಗೂ ಪುರುಷ ಸೂಕ್ತಕ್ಕೂ ಸಮಗ್ರ ವೇದಕ್ಕೂ ಇವುಗಳ ಮಧ್ಯದಲ್ಲಿ ವ್ಯಾಖ್ಯೇಯ ಭಾವ ಅಂತನ್ನೋದು ಅಧಿಕವಾದದ್ದು ಇದೆ. ವ್ಯಾಖ್ಯೇಯ ಭಾವ ಇದ್ದ ಕಾರಣ ಸಮಾನ ವಿಷಯತ್ವವೂ ಕೂಡ ಇದೆ. ಇಷ್ಟೆಲ್ಲ ಅಂಶಗಳನ್ನು ತಿಳಿಸಬೇಕಾಗಿದೆ. ಆ ಕಾರಣದಿಂದಾಗಿ ಈ ಒಂದು ಸರಪಳಿ ಚೈನನ್ನು ಮಾಡಿ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಎಂಬುವಂತಹ ಒಂದು ಮಹತ್ವವಾದ ವಿಷಯವನ್ನು ಟೀಕಾಕೃತ್ಪಾದರು ತಿಳಿಸಿ ನಮ್ಮ ಮೇಲೆ ಅಪಾರ ಕರುಣೆಯನ್ನು ಮಾಡಿದ್ದಾರೆ. ಇಂತಹ ಒಂದು ವಿಷಯವನ್ನು ರಾಮಕೃಷ್ಣಾಚಾರ್ಯ ಚಿಟಗುಪ್ಪ ಅವರು ಮಾಡಿಕೊಟ್ಟಿದ್ದಾರೆ. ಇವರು ಸೈದಾಬಾದಿನಲ್ಲಿರುವಂತಹ ಸಿಂಡಿಕೇಟ್ ಬ್ಯಾಂಕಿನಲ್ಲಿ ತಾವು ಪ್ರೈವೇಟ್ ಬ್ಯಾಂಕಿನಲ್ಲಿ ಉದ್ಯೋಗವನ್ನು ಮಾಡಿ ತಾವು ರಿಟೈರ್ ಆಗಿ ತಮ್ಮ ಈ ಒಂದು ರಿಟೈರ್ ಜೀವನವನ್ನು ಸಾರ್ಥಕವನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಇದು ಹೀಗೇನೆ ಮುಂದುವರಿಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಇನ್ನು ಮುಂದೆ ಇವತ್ತಿನ ದಿನ ಕೊನೆಯ ಅನುವಾದಕರು ಮುಂಜಿ ಅನಂತ ಪದ್ಮನಾಭಾಚಾರ್ಯರು. ಇವರು ಮತ್ತು ಇವರ ಅಣ್ಣಂದರು, ಈಗ ಅವರಿಲ್ಲ, ಇಬ್ಬರು ಕೂಡ ಸೇರಿ ನಮ್ಮ ಆಚಾರ್ಯರ ಹತ್ತಿರ ತಾವು ಅನೇಕ ವರ್ಷಗಳ ಕಾಲ ಪಾಠವನ್ನು ಕಲಿತಿದ್ದಾರೆ. ಇವರು ಕೂಡ ಅನೇಕ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡಿ ರಿಟೈರ್ ಆಗಿದ್ದಾರೆ. ಇವರ ಬಗ್ಗೆ ಒಂದು ಮಾತಿನಲ್ಲಿ ತಿಳಿಸಬೇಕು ಅಂತಂದರೆ, ಇವರಷ್ಟು ಚುರುಕರ್ತನ, ಇವರಿಗೆ ಇರುವಂತಹ ಒಂದು ಹುರುಪು ನಮ್ಮ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಏನೇ ಹೇಳ್ರಿ ಆಯಿತು ಅಂತ ಅನ್ನೋರು ಅದನ್ನು ಮಾಡಿ ತೋರಿಸೋರು. ಹೀಗೆ ವಿಶೇಷವಾಗಿ ಮಠದ ಒಂದು ಸೇವೆಯನ್ನು ಮಾಡಿದ್ದಾರೆ. ಸ್ವಾಮಿಗರವರ ಮೇಲೆ ಮತ್ತು ಮಾಹುಲಿ ಆಚಾರ್ಯರ ಮೇಲೆ ವಿಶೇಷವಾದ ಒಂದು ಭಕ್ತಿ ಅಂತನ್ನೋದಿದೆ. ಇಂತಹ ಮುಂಜಿ ಅನಂತ ಪದ್ಮನಾಭಾಚಾರ್ಯರು
ಇವರು ದ್ವಿತೀಯಾಧ್ಯಾಯದ ಪ್ರಥಮ ಪಾದದ ಅಧಿಕರಣ ವೈಷಮ್ಯ ನೈರ್ಘಣ್ಯಾಧಿಕರಣ ಅದರ ಒಂದು ವಿಷಯದ ನಿರೂಪಣೆಯನ್ನು ಮಾಡಲು ಇಚ್ಛಿಸಿದ್ದಾರೆ. ತಾವು ಇಲ್ಲಿ ಬಂದು ಅದರ ಒಂದು ನಿರೂಪಣೆ ಮಾಡಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರಪ್ಪ. ನೀವು ಕೂಡ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಂಗಳಾಚರಣೆಗಳು ಅಲ್ಲಿ ಕೂತ ಕಾಲಕ್ಕೆ ಆಚಾರ್ಯರ ಆಜ್ಞಾ ತಗೊಂಡು ಹೇಳಿದ್ರಿಂದ ಈಗ ನೇರವಾಗಿ ವಿಷಯಗಳಲ್ಲಿ ಬರ್ತೀನಿ. ಹೇಳಬೇಕು ಅಂತ ಬಹಳ ಅದ, ಆದರೆ ಸಮಯಾಭಾವ ಮತ್ತು ವಿಸ್ಮರಣ ಬರುತ್ತೇನೋ ಅಂತ ಹೆದರಿಕೆ. ಆದ ಕಾರಣ ಎಷ್ಟು ಅನುಕೂಲ ಆಗುತ್ತೋ, ಎಷ್ಟು ಹೇಳಲಿಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಹೇಳಿ ಪ್ರಯತ್ನ ಮಾಡ್ತೀನಿ. ಮೊದಲು ನಮ್ಮ ಗುರುಗಳಿಗೆ ನಮಸ್ಕಾರ ಮಾಡಿ ನನ್ನ ಬೆಳೆಸಿದಂಥ ತಂದೆ ತಾಯಿಗಳಾದ ನಮ್ಮ ಅಣ್ಣಂದರು ರತ್ನಾಬೇಣಿಯವರು, ಇನ್ನು ಅನೇಕ ಅಣ್ಣಂದರಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಈ ಸಣ್ಣ ವಿಷಯವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಉದ್ಗೀತಾಚಾರ್ಯ ಹೇಳಿದಂತೆ ಇದು 2ನೇ ಅಧ್ಯಾಯ ಅಲ್ಲಿ ಪ್ರಥಮ ಪಾದದಲ್ಲಿ ಬರುವಂಥ ಸೂತ್ರ. ಏನು ಸೂತ್ರ ಇದು ಅಂತಂದರೆ, ಓಂ ವೈಷಮ್ಯೇ ನಿರ್ಗುಣ್ಯೇ ನಾ ಸಾಪೇಕ್ಷತ್ವ ತದಾ ಹಿ ದರ್ಶಯತಿ ಓಂ ಎಂಬುದು ಸೂತ್ರ. ಈ ಸೂತ್ರದಲ್ಲಿ ಏನು ಹೇಳಲಿಕ್ಕೆ ಹೊರಟಾರ ಅಂತಂದರೆ, ಪರಮಾತ್ಮನಿಗೆ ಪಕ್ಷಪಾತ ಇಲ್ಲ ಅಂತ ಸಮರ್ಥನೆ ಮಾಡಲಿಕ್ಕೆ ಹೊರಟಾರ. ಅದು ಹೇಗೆ ಎಂಬುದು ಮುಂದೆ ವಿಚಾರ ಮಾಡ್ತಾರೆ. ಪ್ರಾಣಿನಾಂ ವಿವಿಧಾನ್ ದೇಹೇಂದ್ರಿಯಾದ ವಿಷಯಾನ್ ತತ್ಫಲಂಚ ಸುಖದುಃಖ ಲಕ್ಷಣಂ ಉತ್ಪಾದಯನ್ ಈಶ್ವರ ಕಿಂ ತದೀಯಂ ಧರ್ಮಾಧರ್ಮರೂಪಂ ಕರ್ಮ ಅಪೇಕ್ಷತೆ ನವ ಆದ್ಯೇ ಆಪೇಕ್ಷತೆ ಇತಿ ಪಕ್ಷೆ ತತ್ರ ಸ್ವಾತಂತ್ರ್ಯಾತ್ ಪ್ರಚ್ಯುತಿ ದ್ವಿತೀಯೇ ನಿರ್ನಿಮಿತ್ತಂ ಕಾಂಚಿತ್ ಸುಖಯನ್ ವಿಷಮಸ್ಯ ಕಾಂಚಿತ್ ದುಃಖಯನ್ ನಿರ್ಗುಣಸ್ಯ ಇತಿ ಉಭಯತಾ ನ ಸರ್ವಕರ್ತೃತ್ವಂ ಇತಿ ಏಷಃ ಪೂರ್ವಪಕ್ಷಃ ಅತ್ರ ಅಧಿಕರಣೆ ನಿರಾಕ್ರಿಯತೆ ಅಂತ ಮೊದಲು ವಾಕ್ಯ. ಏನು ಹೇಳ್ತಿದ್ದಾರ ಅಂತಂದರೆ, ಪ್ರಾಣಿನಾಮ್ ಅಂದರೆ ಜೀವರಿಗೆ. ಜೀವರು ಅಂದರೆ ಯಾರು ಅಂದರೆ ಮನುಷ್ಯರೇ ಅಲ್ಲ, ಪಶು ಪಕ್ಷಿ ಕ್ರಿಮಿ ಕೀಟ ಇತ್ಯಾದಿ ಎಲ್ಲ. ಆ ಜೀವರಿಗೆ ವಿವಿಧವಾದ ದೇಹಗಳು, ವಿವಿಧವಾದ ಇಂದ್ರಿಯಗಳು. ಆ ಇಂದ್ರಿಯಗಳಿಂದ ಬರ್ತಕ್ಕಂಥ ವಿಷಯಗಳು. ಏನು ವಿಷಯ ಅಂತಂದರೆ, ಕಣ್ಣಿಗೆ ಸುಖ ರೂಪ ಆಯಿತು, ಮತ್ತು ಕಿವಿಗೆ ಶ್ರವಣ ರೂಪ, ಮತ್ತು ನಾಲಿಗೆಗೆ ಇದು ಜಿಹ್ವಕ್ಕೆ ಇದು ರುಚಿ, ಜಿಹ್ವಕ್ಕೆ ರುಚಿ, ಆತನ ಮೂಗಿಗೆ ಆಗ್ರಹಣ, ಇಂಥದ್ದೆಲ್ಲ ಸುಗಂಧ ವಸ್ತುಗಳನ್ನ ಆಗ್ರಹಣ ಮಾಡೋದು, ಇಂಥವೆಲ್ಲ ಬರೋದು ಏನು ಅಂದರೆ ಅದು ವಿಷಯಗಳು. ಆ ವಿಷಯಗಳಿಂದ ಮಾಡ್ತಕ್ಕಂಥ ಕರ್ಮಗಳು, ಆ ಕರ್ಮಗಳಿಂದ ಬರ್ತಕ್ಕಂಥ ಫಲ ಅಂದ್ರೇನು, ಸುಖ ದುಃಖ. ಈ ಸುಖ ದುಃಖಕ್ಕೆ ನಿಮಿತ್ತವಾಗಿದ್ದೆ ಅದು ಧರ್ಮಾಧರ್ಮಗಳು. ಧರ್ಮ ಅಂದರೆ ಪುಣ್ಯ, ಅಧರ್ಮ ಅಂದರೆ ಪಾಪ. ಧರ್ಮಾಧರ್ಮಗಳು ಇವು ಬರ್ತಾದ ಎಲ್ಲರಿಗೆ ಅನುಭವ ಸಿದ್ಧ. ಹೀಗಾಗಿ ಇದರಲ್ಲಿ ಏನು ಪ್ರಶ್ನೆ ಮಾಡ್ತಾರ ಅಂತಂದರೆ, ಇದರಲ್ಲಿ ಮೊದಲ ಪ್ರಶ್ನೆ ಏನು ಮಾಡ್ತಾರ ಅಂತಂದರೆ, ಹೀಗೆ ಬರ್ತದ. ಹೀಗೆ ಬರೋ ಕಾಲಕ್ಕೆ ಅದರಲ್ಲಿ ಏನು ಪ್ರಶ್ನೆ ಬರ್ತದ ಅಂತಂದರೆ, ಪರಮಾತ್ಮನು ಜೀವರು ಮಾಡ್ತಕ್ಕಂಥ ಕರ್ಮಗಳನ್ನ ಅಪೇಕ್ಷೆ ಮಾಡಿ, ಅಂದರೆ ಜನ್ಮಾಂತರ ಮಾಡಿದ ಕರ್ಮಗಳನ್ನು ಅಪೇಕ್ಷೆ ಮಾಡಿ ಈಶ್ವರ ಅಂತ ಭಗವಂತ, ಈಶ್ವರನು ಅವರಿಗೆ ದೇಹ ಇಂದ್ರಿಯ ಸುಖ ದುಃಖ ಇದು ಕೊಡ್ತಾನೆಯೋ, ಅಥವಾ ಅದನ್ನು ಅಪೇಕ್ಷೆ ಮಾಡದೆ ತಾನು ಸ್ವತಂತ್ರನಾಗಿದ್ದರಿಂದ ದೇಹ ಇಂದ್ರಿಯ ಸುಖ ದುಃಖ ಕೊಡ್ತಾನೋ ಅಂತ ಆಕ್ಷೇಪ, ಪ್ರಶ್ನೆ. ನಮ್ಮ ಕರ್ಮಾನುಸಾರವಾಗಿ ನಮ್ಮ ದೇಹ ಇಂದ್ರಿಯ ಸುಖ ದುಃಖ ಕೊಡ್ತಾನ ಅಂತ ಹೇಳಿಬಿಟ್ಟರೆ ಆಗೇನಾಯಿತು ಅಂದರೆ, ಅವ್ರ ಕೊಡೋ ಮೊದಲು ಆಕ್ಷೇಪ ಅಂದರೆ, ಹಾಗಾದರೆ ಪರಮಾತ್ಮನಿಗೆ ಸ್ವಾತಂತ್ರ್ಯ ಹೋಯಿತು. ಸ್ವಾತಂತ್ರ್ಯಾತ್ ಪ್ರಚ್ಯುತಿ. ಚ್ಯುತಿಯಿಂದ ನಾಶ, ಪ್ರಚ್ಯುತಿಯಿಂದ ವಿನಾಶ. ಸ್ವಾತಂತ್ರ್ಯವು ವಿನಾಶವಾಗತ್ತೆ. ಯಾಕ್ರಿ ಸ್ವಾತಂತ್ರ್ಯ ವಿನಾಶವಾಗತ್ತಾ ಅಂದರೆ, ನಮ್ಮ ಕರ್ಮಗಳು ನಮ್ಮ ಧರ್ಮಾನುಸಾರ ಪ್ರಕಾರಗೆ ನಮಗೆ ದೇಹ ಇಂದ್ರಿಯ ಸುಖ ದುಃಖ ಕೊಡೋದಾದರೆ ಇನ್ನು ಪರಮಾತ್ಮನ ಸ್ವಾತಂತ್ರ್ಯ ಏನು ಉಳಿತು? ಹೀಗಾಗಿ ಕರ್ಮಗಳು ಇಂದನೇ ಮಾಡ್ತಾನ, ಕರ್ಮಾಪೇಕ್ಷೆ ಮಾಡಿ ಮಾಡ್ತಾನ ಅಂದರೆ ಸ್ವಾತಂತ್ರ್ಯ ಹೋಯಿತು.
ಆಗ ಪರಮಾತ್ಮನ ಸ್ವಾತಂತ್ರ್ಯವನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕಾಗಿ ಇಲ್ಲಿಲ್ಲ, ಪರಮಾತ್ಮ ಸಂತನಾಗಿದ್ದರಿಂದ ಕರ್ಮಗಳನ್ನ ಅಪೇಕ್ಷೆ ಮಾಡೋದಿಲ್ಲ, ತನಗೆ ಮನಸ್ಸಿಗೆ ಬಂದಂತ ಕೊಡ್ತಾನೆ ಅಂತ ಹೇಳಿಬಿಟ್ಟರೆ ಸ್ವಾತಂತ್ರ್ಯನೇ ಉಳಿತು. ಇನ್ನೊಂದು ದೋಷ ಕೊಡ್ತಾರೆ. ಹಾಗಾದರೆ ಪರಮಾತ್ಮನಲ್ಲಿ ಏನೂ ಇಲ್ಲ. ಕಡೆಯಿಂದ ಏನಾಯಿತು, ನಿರ್ನಿಮಿತ್ತವಾಗಿ ಕೊಡೋದ್ರಿಂದ ಪರಮಾತ್ಮನಿಗೆ ಕೆಲವರಿಗೆ ಸುಖ ಕೊಟ್ಟ, ಕೆಲವರಿಗೆ ದುಃಖ ಕೊಟ್ಟ. ಒಂದೇ ದೇಹದಲ್ಲಿ ಒಂದೇ ಕಾಲದಲ್ಲಿ ಆತನ ಒಂದೇ ಗ್ರಹಗಳ ಸ್ಥಿತಿಯಲ್ಲಿ ಇರುವ ಕಾಲಕ್ಕೆ ಹುಟ್ಟಿದಂಥ ಅವಳಿಯಲ್ಲಿ ಒಬ್ಬರಿಗೇನೋ ಸುಖ, ಒಬ್ಬರಿಗೇನೋ ದುಃಖ, ಒಬ್ಬನೇನೋ ಆರೋಗ್ಯವಂತನಾಗಿ, ಅವನೊಬ್ಬನೇ ರೋಗಿ, ಒಬ್ಬನೂ ಧನಿಕ, ಒಬ್ಬನೂ ದರಿದ್ರ, ಹೀಗೆಲ್ಲ ದೇವರು ಮಾಡ್ತಾ ಹೋದರೆ ಪರಮಾತ್ಮ ಸಮನಾಗಿಲ್ಲ. ವಿಷಮ ಅಂದರೆ ಏನು ಅಂದರೆ ಸಮನಾಗಿಲ್ಲ. ಇನ್ನೊಂದೇನು, ಅಪರಾಧ ಮಾಡ್ದಂಗಿದ್ರೂ ಕೂಡ, ಧರ್ಮಾಚಾರ ಮಾಡಿದ್ದರೂ ಕೂಡ ಅವನಿಗೆ ಕಷ್ಟ ಕೊಡೋದು, ಆತ ಕಷ್ಟ ಪಾಪ ಕೆಲಸವನ್ನು ಮಾಡೋದವನಿಗೆ ಸುಖ ಕೊಡೋದು. ಹೀಗೆಲ್ಲ ಮಾಡ್ತಾ ಹೋದರೆ ಪರಮಾತ್ಮ ನಿರ್ಗುಣನಾದ. ಅವನೇನು ಪಾಪನೇ ಮಾಡಿಲ್ಲ, ಅವ್ನಿಗೆ ಯಾಕೆ ಶಿಕ್ಷೆ ಕೊಟ್ಟ? ಹಾಗಾದರೆ ಪರಮಾತ್ಮ ನಿರ್ಗುಣ, ನೈರ್ಗುಣ್ಯ. ಗೃಹಿಣಿ ಅಂತಂದರೆ ದಯಾ, ನೈರ್ಗುಣ್ಯ ಅಂದರೆ ದಯಾರಹಿತನಾದ ಅಂತ ಪರಮಾತ್ಮ ಮೇಲೆ ಇನ್ನೊಂದು ಆಕ್ಷೇಪ ಕೊಡ್ತಾರೆ. ಕಡೆಯಿಂದ ಎರಡು ವಿಕಲ್ಪ ಮಾಡಿದರು. ಒಂದೇನು, ಪರಮಾತ್ಮನೇ ಎಲ್ಲ ಮಾಡ್ತಾನ ಅಂತ ಹೇಳಿದರೆ, ಸ್ವತಂತ್ರವಾಗಿ ಮಾಡ್ತಾನ ಅಂತ ಹೇಳಿದರೆ ವೈಷಮ್ಯ ನಿರ್ಗುಣ ದೋಷ ಬಂತು. ಇಲ್ಲೆಲ್ಲ ಕರ್ಮಗಳ ಅಪೇಕ್ಷೆ ಮಾಡ್ತಾನ ಅಂದರೆ ಸ್ವಾತಂತ್ರ್ಯ ಹೋಯ್ತು. ಈಗ ಎರಡು ವಿಕಲ್ಪ ಮಾಡ್ತಾರೆ. ಯಾವ ವಿಕಲ್ಪವನ್ನು ನಾವು ಸಮರ್ಥನೆ ಮಾಡಲಿಕ್ಕೆ ಹೋದರೆ ಕೂಡ ಇನ್ನೊಂದು ವಿಕಲ್ಪದಲ್ಲಿ ದೋಷ ಬರೋದರಿಂದ ಸರ್ವಕರ್ತೃತ್ವ ಎಂಬುದು ಹೇಗೆ ಒಪ್ಪಬೇಕು ಭಗವಂತನಿಗೆ ಅಂತ ಪ್ರಶ್ನೆ. ಅದಕ್ಕೆ ಟೀಕಾಕೃತ್ವಾದ ಹೀಗೆ ಉತ್ತರ ಕೊಡ್ತಾರ. ತತ್ರ ತಾವತ್ ಆದ್ಯೇನ ಸೂತ್ರೇಣ ಕರ್ಮಾದಿ ಸಾಪೇಕ್ಷಸ್ಯ ಕರ್ತೃತ್ವ ಅಭ್ಯುಪೇತ್ಯ ವೈಷಮ್ಯ ನಿರ್ಗುಣ್ಯ ಪರಿಹೃತೆ. ಅಂದರೆ ಏನು ಅಂದರೆ, ಇಲ್ಲ, ಪರಮಾತ್ಮ ಯಾವಾಗ ವೈಷಮ್ಯ ನಿರ್ಗುಣ್ಯ ದೋಷ ಬರ್ತಾ ಇತ್ತು ಅಂದರೆ ಕರ್ಮಗಳನ್ನ ಅಪೇಕ್ಷೆ ಮಾಡದೆ ತಾನು ಸ್ವತಂತ್ರವಾಗಿ ಕೊಟ್ಟ ಅಂದರೆ ಆಗ ಪರಮಾತ್ಮನಿಗೆ ನೀವು ಹೇಳಿದಂತೆ ವೈಷಮ್ಯ ನಿರ್ಗುಣ ಬರ್ತಾ ಇತ್ತು. ಆದರೆ ಕರ್ಮಗಳನ್ನ ಸಾಪೇಕ್ಷೆ ಮಾಡಿ ಕೊಡೋದ್ರಿಂದ, ಯಾರ್ಯಾರ ಕರ್ಮಾನುಸಾರ ಅವರಿಗೆ ದೇಹ ಇಂದ್ರಿಯ ಸುಖ ದುಃಖ ಕೊಡೋದ್ರಿಂದ ಪರಮಾತ್ಮನಿಗೆ ವೈಷಮ್ಯ ನಿರ್ಗುಣ ದೋಷ ಎಂಬುದು ಬರೋದಿಲ್ಲ ಅಂತ ಸಮರ್ಥನೆ ಮಾಡಿದರು. ಸರಿ, ವೈಷಮ್ಯ ನಿರ್ಗುಣ ದೋಷ ಬರೋದಿಲ್ಲ ಅಂತ ಹೇಳಿದ್ರಿ, ಅದರ ಮೇಲೆ ಮತ್ತೊಂದು ಪ್ರಶ್ನೆ ಮಾಡ್ತಾರೆ. ಹಾಗಾದರೆ ಈ ಕರ್ಮಗಳು ಏನಾದಿದೆಯೋ, ದೇಹ ಇಂದ್ರಿಯ ಸುಖ ದುಃಖ ಏನವದನೋ ಅವೆಲ್ಲನೂ ಅಪೇಕ್ಷೆ ಮಾಡಿ ಕೊಡ್ತಾನ ಅಂತ ಹೇಳ್ತಿದ್ರಲ್ಲ, ಆ ಅಪೇಕ್ಷಣೀಯವಾದ ಕರ್ಮಗಳು ಏನು ಹೇಳ್ತಾರೆ ಅಂದರೆ, ಆಪೇಕ್ಷಣೀಯಂ ಕರ್ಮಾದಿ ಈಶ್ವರಾಯತ್ತಂ ನವ. ಆಪೇಕ್ಷಣೀಯವಾದ ಕರ್ಮಗಳು ಭಗವಂತನ ಆಧೀನದಲ್ಲಿ ಇದೆಯೋ ಇಲ್ಲವೋ? ಇಲ್ಲ ಅಂತ ಹೇಳಿಬಿಟ್ರೆ ಹಾಗಾದರೆ ಕರ್ಮಗಳೇನೋ ಹುಟ್ಟಿತು ಭಗವಂತನಿಂದ, ಆದರೆ ಅದು ನಾವು ಅಧೀನ ಇಲ್ಲ ಅಂತ ಹೇಳಿಬಿಟ್ರೆ ಆಗ ಪರಮಾತ್ಮನಿಗೆ ಕಾರಣತ್ವ ಹೋಯಿತು. ನೀವು ಭಗವಂತನಿಗೆ ಜಗಜ್ಜನ್ಮಾದಿ ಕಾರಣತ್ವ ಹೇಳ್ತೀರಿ, ಆಗ ಈ ಕರ್ಮಗಳೇನೋ ಹುಟ್ಟೋದ ಅಲ್ಲಿ ಪರಮಾತ್ಮನಿಗೆ ಅಧೀನದಲ್ಲಿ ಇಲ್ಲ ಅಂತ ಹೇಳಿಬಿಟ್ರೆ ಆಗೇನದು ಕಾರಣತ್ವ ಹೋಯಿತು. ಸರ್ವಕಾರಣತ್ವ ಹೋದ ಮೇಲಕ ಸರ್ವಕರ್ತೃತ್ವದಲ್ಲಿ ಕಾರಣತ್ವವೂ ಸೇರಿದ ಕಡೆಯಿಂದ ಸರ್ವಕರ್ತೃತ್ವನೂ ಹೋಯಿತು. ಹೀಗೆ ಆಕ್ಷೇಪ ಮಾಡಿದರೆ ಇನ್ನೊಂದು ಆಕ್ಷೇಪ ಮಾಡ್ತಾರೆ. ಹಾಗೆ ಇವು ಅಧೀನದ ಅಂತ ಹೇಳಿದರೆ ಅಧೀನದಲ್ಲೇ ಅದೇ ಅಂತ ಹೇಳಿದೆ ಭಗವಂತನಿಗೆ, ಆಗೇನಾಯಿತು, ಕಾರಣತ್ವ ಹೋಯಿತು. ಇಲ್ಲ, ಅವರೇ ಇನ್ನೊಂದು ಪ್ರಶ್ನೆ ಮಾಡ್ತಾರೆ. ಆದ್ಯೇ ನಿರ್ನಿಮಿತ್ತಂ ವಿಷಮಾಣಾಂ ಕರ್ಮಾಣಾಂ ಕಾರಯಿತು ವೈಷಮ್ಯ ನಿರ್ಗುಣ್ಯೇ ಸ್ಯಾತಾಂ ಅಂತ ಹೇಳಿದ್ರು. ಏನು ಅಂತಂದರೆ, ಈಗ ನೀವೇನು ಹೇಳಿದ್ರಿ, ಕಾರಣಗಳು ಕೂಡ ಪರಮಾತ್ಮನ ಆಧೀನದಲ್ಲ ಅಂತ ಹೇಳ್ತಾ ಇದ್ದೀರಿ. ಕರ್ಮಗಳು ಕೂಡ ಪರಮಾತ್ಮನ ಆಧೀನದಿಂದ ಏನು ಮಾಡಿದ, ಒಬ್ಬರಿಂದ ಕೆಟ್ಟ ಕರ್ಮ ಮಾಡಿಸಿದ, ಒಬ್ಬರಿಂದ ಒಳ್ಳೆ ಕರ್ಮ ಮಾಡಿಸಿದ. ಹೀಗೆಲ್ಲ ಮಾಡೋದ್ರಿಂದ ಮತ್ತೆ ಪರಮಾತ್ಮನಿಗೆ ವೈಷಮ್ಯ ನಿರ್ಗುಣ ಬಂದೇ ಬಂತು ಅಂತ ಹೇಳಿದರೆ, ಅದಕ್ಕೆ ನಿರ್ನಿಮಿತ್ತವಾಗಿ ಹಿಂಗೆ ಮಾಡೋದ್ರಿಂದ ಏನು ನಿಮಿತ್ತನೇ ಇಲ್ಲ, ತನ್ನ ಕರ್ಮಗಳೆಲ್ಲ ತನ್ನ ಇಚ್ಛಾನುಸಾರವಾಗಿ ಮಾಡ್ತಿದ್ದಾನ. ಆದ ಕಾರಣ ವೈಷಮ್ಯ ನಿರ್ಗುಣ ಮತ್ತೆ ಬಂದೇ ಬಂತಲ್ಲ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಹೇಳ್ತಾರ, ಪರಮಾತ್ಮ ನಿರ್ನಿಮಿತ್ತವಾಗಿ ಎಂದೂ ಮಾಡೋದಿಲ್ಲ, ನಿಮಿತ್ತವಾಗಿ ಮಾಡ್ತಾನೆ. ಏನು ನಿಮಿತ್ತ ಮಾಡಿ ಮಾಡ್ತಾನ ಅಂತ, ಕರ್ಮಗಳು ನಿಮಿತ್ತ ಮಾಡಿ ಮಾಡ್ತಾನೆ. ಕರ್ಮಗಳು ಹೆಂಗೆ ಮಾಡ್ತಾನೆ ಅಂದರೆ, ಈ ದೇಹ ಹೆಂಗೆ ಬಂತು, ಹಿಂದಿನ ದೇಹ, ಹಿಂದಿನ ಮಾಡಿದ ಪಾಪ ಪುಣ್ಯಗಳಿಂದ ಈ ದೇಹ ಇಂದ್ರಿಯಗಳೆಲ್ಲ ಬಂತು. ಆ ಪಾಪ ಹೆಂಗೆ, ಆ ದೇಹ ಹೆಂಗೆ ಬಂತು, ಅದು ಹಿಂದೆ. ಹಿಂಗೆ ಹೇಳ್ತಾ ಹೋದರೆ ಕರ್ಮಗಳು ಅನಾದಿ. ಕರ್ಮಗಳ ಅನಾದಿ ಆದ್ದರಿಂದ ಭಗವಂತನು ಅವ್ರ ಕರ್ಮಾನುಸಾರವಾಗಿಯೇ ಕೊಡ್ತಾನಾಗಿ ಕರ್ಮನ ಅಪೇಕ್ಷೆ ಮಾಡಿ ಕೊಡ್ತಾನ ಅಂದರೆ ಈಗ ಅನಾದಿವಾಗಿ ನೋಡಿ ಅವ್ರ ಕರ್ಮಗಳು ನೋಡೇ ಕೊಡ್ತಾನ. ಹಾಗಾದರೆ ಕರ್ಮಗಳು ಹಿಂದೆ ಅಂದರೆ ಒಂದು ಕಡೆ ನಿಂತೋಯ್ತು ಒಂದು ಕುಂಬಳ. ಆಗ ಜಗತ್ತು ಮೊದಲು ಪರಮಾತ್ಮ ಸೃಷ್ಟಿ ಮಾಡೋ ಕಾಲಕ್ಕೆ ಕರ್ಮಗಳೇ ಸೃಷ್ಟಿ ಮಾಡಿದ, ಆ ಕರ್ಮಾನುಸಾರವಾಗಿ ದೇವರಿಗೆ ಕೊಟ್ಟ ಅಂತ ನಾವು ಯಾಕೆ ಹೇಳಬಾರ್ದು ಅಂತಂದ್ರೆ ಹಂಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಮೊದಲು ಎಂಬುದು ಇಲ್ಲೇ ಇಲ್ಲ. ಪರಮಾತ್ಮ ಮೊದಲು ದೇಹನ ಸೃಷ್ಟಿ ಮಾಡಿದ ಜೀವರಿಗೆ ಅಂತ ಇಲ್ಲೇ ಇಲ್ಲ. ಯಾಕೆ, ಅನಾದಿ ಕಾಲದಿಂದ ಹಂಗೆ ಹೇಳ್ತೀರಿ ಅನಾದಿ ಕಾಲ, ಅದಕ್ಕೇನು ಪ್ರಮಾಣ ಅಂತ ಸೂತ್ರ ಕೊಡ್ತಾರ. ಕರ್ಮಗಳಿಗೆ ಹೆಂಗೆ ಅನಾದಿ ಹೇಳ್ತಾರ ಅಂತಂದರೆ,
ಅದಕ್ಕೆ ನ ಕರ್ಮ ವಿಭಾಗಾದೇ ಚೇತ್ ನ ಅನಾದಿತ್ವ ಇದು ಸೂತ್ರೇಣ. ಕರ್ಮಗಳು ಕರ್ಮಗಳು ಅವಿಭಾಗವಾಗಿ ಇದೆ ಅಂತ ಇಲ್ಲ, ಅದನ್ನು ಕರ್ಮಗಳು ವಿಭಾಗವಾಗಿದೆ. ಕರ್ಮಗಳು ವಿಭಾಗವಾಗಿರೋದ್ರಿಂದ ಮತ್ತು ಆ ಕರ್ಮಾನುಸಾರಕ್ಕೆ ಭಗವಂತ ಕೊಡೋದ್ರಿಂದ ಪರಮಾತ್ಮನಿಗೆ ವೈಷಮ್ಯ ನಿರ್ಗುಣ್ಯ ಎಂಬ ದೋಷ ಬರುವುದಿಲ್ಲ ಅಂತ ಸಮರ್ಥನೆ ಮಾಡಿದರು. ಅದರ ಮೇಲೆ ಮತ್ತೆ ಪ್ರಶ್ನೆ ಮಾಡ್ತಾರೆ, ವೈಷಮ್ಯ ನಿರ್ಗುಣ್ಯ ಅದು ಕರ್ಮಾದೀನಾಂ ಅನಾದಿತ್ವಾತ್, ಅದೇ ಇಷ್ಟು ಮುಂಚೆ ಹೇಳಿದ್ದೆ, ಕರ್ಮಾದೀನಾಂ ಅನಾದಿತ್ವಾತ್ ಅಭ್ಯುಪಗಮೇನ ಸಮಾಧಾನ ಉತ್ತಮ. ಏನು ಸಮಾಧಾನ ಉತ್ತಮ ಅಂದರೆ ಇದು ಹೇಳಿದರು, ನ ಕರ್ಮ ವಿಭಾಗ ಆದಿಚೇತ್ ಅನಾದಿತ್ವಾತ್ ಅಂತ ಹೇಳಿದರು. ಅದರ ಮೇಲೆ ಮತ್ತೆ ಪ್ರಶ್ನೆ ಮಾಡ್ತಾರ, ಏವಂ ತರ್ಹಿ ಕರ್ಮಾದಿ ಸಾಪೇಕ್ಷತಾ ಪಕ್ಷಂ ಪಕ್ಷಂ ಸ್ವಾತಂತ್ರ್ಯ ನ ಸ್ಯಾತ್. ನೀವು ಕರ್ಮಗಳನ್ನ ಅನಾದಿಯಾಗಿದ್ದ ಕರ್ಮಗಳನ್ನ ಅಪೇಕ್ಷೆ ಮಾಡ್ತಾನ, ಅದರಿಂದನೇ ಕೊಡ್ತಾ ಇದ್ದಾನ, ಆ ಕಡೆಯಿಂದ ವೈಷಮ್ಯ ದೋಷ ಬರೋದಿಲ್ಲ ಅಂದರೆ ಸರಿ, ವೈಷಮ್ಯ ದೋಷ ಬರ್ದಂಗೆ ಹೋಗಲಿ, ಆದರೆ ಸ್ವಾತಂತ್ರ್ಯ ಹೋಯ್ತಲ್ಲ, ತಸ್ಯ ಸ್ವಾತಂತ್ರ್ಯಾತ್ ಪ್ರಚ್ಯುತಿ. ಇದಕ್ಕೇನು ಉತ್ತರ ಹೇಳ್ತೀರಿ ಅಂತ ಮತ್ತೆ ಸ್ವಾತಂತ್ರ್ಯ ಹೋಯ್ತಲ್ಲ ಅಂತ. ಅದಕ್ಕೆ ಹೇಳಿದರು ಉಪಪದ್ಯತೆ ಚ ಉಪಲಭ್ಯತೆ ಆಚ ಅಂತ ಸೂತ್ರ. ಅದರಲ್ಲಿ ಎರಡು ಭಾಗ, ಉಪಪದ್ಯತೆ ಚ ಎಂಬ ಒಂದು ಖಂಡ, ಉಪಲಭ್ಯತೆ ಚ ಎಂಬುದು ಒಂದು. ಈಗ ಉಪಪದ್ಯತೆ ಎಂಬ ಸೂತ್ರವನ್ನು ಹೇಳಿ, ಆ ಸೂತ್ರ ಅಂದರೆ ಉಪಪದ್ಯತೆ ಎಂಬ ಖಂಡವನ್ನು ತಗೊಂಡು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅದರಲ್ಲಿ ಏನು ಹೇಳ್ತಾರೆ ಉಪಪದ್ಯತೆ ಚ ಅಂದರೆ ಕರ್ಮಾದಪೇಕ್ಷಸ್ಯಾಪಿ ಸ್ವಾತಂತ್ರ್ಯಂ ಉಪಪದ್ಯತೆ. ಕರ್ಮಾದಿಗಳು ಪರಮಾತ್ಮ ಅಪೇಕ್ಷೆ ಮಾಡಿ ಕೊಟ್ಟರೂ ಕೂಡ ಭಗವಂತನಿಗೆ ಸ್ವಾತಂತ್ರ್ಯವು ಹೋಗೋದಿಲ್ಲ, ಭಂಗ ಆಗೋದಿಲ್ಲ, ಸ್ವಾತಂತ್ರ್ಯ ಬುದ್ಧಿ ಇದ್ದೇ ಇರುತ್ತೆ. ಅದು ಹೇಗಿರುತ್ತಾರೆ ಅಂದರೆ ಕರ್ಮಾದಿ ಸತ್ತಾದೇರಪಿ ಈಶ್ವರಾಧೀನತ್ವಾತ್ ತದಾನಿತ್ವಾತ್ ಅಸ್ಯ ಆರಂಭಣಾಧಿಕರಣೆ ಸಮರ್ಥಿತತ್ವಾತ್. ಆರಂಭಣಾಧಿಕರಣದಲ್ಲಿ ಸಮರ್ಥನ ಮಾಡೀವಿ. ಏನು ಸಮರ್ಥನ ಮಾಡೀವಿ ಅಂತಂದರೆ ಕರ್ಮಗಳು ಪರಮಾತ್ಮನ ಅಧೀನದ, ಕರ್ಮಗಳ ಸತ್ತ ಪ್ರತೀತಿ ಪ್ರವೃತ್ತಿಗಳು ಅವೆಲ್ಲವೂ ಭಗವಂತನ ಅಧೀನದ. ಭಗವಂತನ ಅಧೀನದ ಆದ್ದರಿಂದ ಯಾವ ವಸ್ತುಗಳನ್ನು ತಗೊಂಡು ಪರಮಾತ್ಮ ಅಧೀನವಾಗಿ ಮಾಡ್ತಾನೋ ಅದಕ್ಕೆ ಪರಮಾತ್ಮಗೆ ಸ್ವಾತಂತ್ರ್ಯ ದೋಷ ಬರೋದಿಲ್ಲ. ಯಾವ ದೋಷ ಬರ್ತಾ ಅಂತಂದರೆ ಅನಧೀನವಾದ ಅನಧೀನವಾದ ವಸ್ತುಗಳನ್ನು ತಗೊಂಡು ಭಗವಂತ ಮಾಡಿದರೆ ಆಗ ಪರಮಾತ್ಮಗೆ ವೈಷಮ್ಯ ದೋಷ ಬರ್ತಿತ್ತು, ಸ್ವಾತಂತ್ರ್ಯ ನಾಶವಾಗ್ತಾ ಇತ್ತು. ಆದರೆ ಪರಮಾತ್ಮನು ಅಧೀನವಾದ ಸತ್ತಾಪತಿ ಪ್ರವೃತ್ತಿಗಳು ತಗೊಂಡು ಮಾಡೋ ಕರ್ಮಗಳನ್ನ ಮಾಡೋದರಿಂದ ಪರಮಾತ್ಮನಿಗೆ ಈ ದೋಷ ಬರೋದಿಲ್ಲ, ಸ್ವಾತಂತ್ರ್ಯ ಉದ್ದೇ ಉಳಿಯುತ್ತಾ, ಅದ ಕಡೆ ಸ್ವಾತಂತ್ರ್ಯ ಹೋಗೋದಿಲ್ಲ ಅಂತ ಹೇಳಿದರು. ಇದು ಎಲ್ಲಿ ಹೇಳಿದ್ದೀರಿ ಅಂತಂದರೆ, ಇದು ಆರಂಭಣಾಧಿಕರಣದಲ್ಲಿ ದ್ರವ್ಯಂ ಕರ್ಮಚ ಕಾಲಚ್ಚ ಸ್ವಭಾವೋ ಜೀವ ಜೈವತ ಅಂತ ಸೂತ್ರವನ್ನು ಹೇಳಿ ಅಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ನಿಷೇಧ ಗಣಪತಿ ಗಣೇಶತ್ವ ನಾವು ಪ್ರತಿಭಂ ಕವೀನಾಂ ನವೃತಿ ತತ್ಪ್ರೀತಿ ಕಿಂಚನಾರಿ ಮಹಾಮರ್ಕ ಮಗವತ್ ಮಾಘವತ್ ಚಿತ್ತಮರ್ಚ ಎಂಬುದರಲ್ಲಿ ಕೂಡ ಪ್ರಮಾಣ ಕೊಡ್ತಾರೆ, ಸುತ್ತು ಪ್ರಮಾಣವನ್ನು ಕೊಟ್ಟು ಅದರಲ್ಲಿ ಸಮರ್ಥನೆ ಮಾಡಿದ್ದಾರೆ ಆರಂಭಣಾಧಿಕರಣದಲ್ಲಿ. ಆ ವಿಷಯವನ್ನು ಇಲ್ಲಿ ಮತ್ತೆ ನೆನಪು ಮಾಡಿಕೊಡ್ತಾರೆ. ಹೀಗಾಗಿ ಪರಮಾತ್ಮನಿಗೆ ಸ್ವಾತಂತ್ರ್ಯ ಹೋಗೋದಿಲ್ಲ, ಭಂಗವಾಗೋದಿಲ್ಲ. ಯಾಕ ಅಂತಂದರೆ ಸ್ವಾಧೀನ ಸತ್ತಾದಿಂದ ಮಾಡ್ತಾ ಇದ್ದನ್ನ ಕಡೆಯಿಂದ ಸ್ವಾತಂತ್ರ್ಯ ಹೋಗೋದಿಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ನೀವು ಈಗ ಹೇಳೋದಾದರೆ ಏವಂ ತರ್ಹಿ ತದಪೇಕ್ಷಾನೇವ ಅನಪೇಕ್ಷೇವ. ಹಾಗಾದರೆ ಪರಮಾತ್ಮ ಕರ್ಮಗಳನ್ನ ಅಪೇಕ್ಷೆ ಮಾಡಿ ಕೊಡ್ತಾನ ಅಂತ ಹೇಳಿದರೂ ಕೂಡ ಮಾಡ್ದಂಗೆ ಇಲ್ಲಲ್ರಿ. ಏನಂದರೆ ಇವು ಈ ಪದಾರ್ಥಗಳಲ್ವ ಧರ್ಮ ಕರ್ಮ, ಇದು ದೇಹ ಇಂದ್ರಿಯ ಕರ್ಮ ಸುಖ ದುಃಖ ವಿಷಯಗಳು ಇವೆಲ್ಲದ ಅವೆಲ್ಲ ಡಮ್ಮಿರಿ, ಮತ್ತು ಅವನೇ ಮಾಡ್ತಾನೆ. ಯಾಕೆ ಮಾಡ್ತಾನೆ? ಎಲ್ಲ ಅವನ ಆಧೀನದಲ್ಲಿ ಅವ್ನು ಹೇಳ್ದಂಗೆ ಕೇಳ್ತಾ ಅದೆಲ್ಲ, ಆ ವಸ್ತುಗಳೆಲ್ಲ ಅವನ ಆಧೀನದಲ್ಲಿ ಕಡೆಯಿಂದ ಅವ್ನು ಹೇಳ್ದಂಗೆ ಕೇಳ್ತಾ ಕಡೆಯಿಂದ ಮತ್ತು ಅವನು ಏನು ಮಾಡಿದ, ಒಬ್ಬರಿಗೆ ಸುಖ ಕೊಟ್ಟ, ಒಬ್ಬನಿಗೆ ಕಷ್ಟ ಕೊಟ್ಟ, ಇಷ್ಟ ಬಂದಂಗೆ ಮಾಡಿದ. ಆದ್ದರಿಂದ ಮತ್ತು ಪೂರ್ವ ವೈಷಮ್ಯ ಬಂದೇ ಬರುತ್ತೆ. ಏನು ಮಾಡಿದ್ರೆ ಕೂಡ ಪರಮಾತ್ಮ ವೈಷಮ್ಯ ದೋಷ ಅಂಬುದು ಹೋಗ್ತಾನೆ ಇಲ್ಲ ಅಂತವರು ಅದ್ರ ಮೇಲೆ ಕೃಷ್ಣ ತಥಾಚ ಪುನರ್ವೈಷಮ್ಯ ವೈಷಮ್ಯಾದಿ ಆಪತ್ತಿ ಇತಿ ಆಶಂಕ ಉಕ್ತಂ. ಹಿಂಗೆ ಅವರು ಆಕ್ಷೇಪ ಮಾಡಿದರೆ ಅದಕ್ಕೆ ಉತ್ತರ ಕೊಡ್ತಾರ ಉಪಲಭ್ಯತೆ ಚ ಅಂತ ಸೂತ್ರ. ಆ ಉಪಲಭ್ಯತೆ ಆ ಸೂತ್ರ ಅಂದರೆ ಅದ್ರ ಬಳಿ ಎರಡನೇ ಭಾಗ. ಉಪಲಭ್ಯತೆ ಈಶ್ವರಶ ಈದೃಶಂ ವೈಷಮ್ಯಂ ನಿರ್ಗುಣತ್ವಂಚ ಪ್ರಮಾಣೈ. ಆಗ ಹೇಳ್ತಾರ, ಹೌದು ಇಂಥ ವೈಷಮ್ಯ ನರ್ಕೊಂಡು ಪರಮಾತ್ಮ ಬಂದರೆ ನಾವು ಒಪ್ತೀವಿ, ನಮಗೇನದು ಅನಿಷ್ಟಕರವಲ್ಲ. ಆಗ ಅವ್ರು ಹೇಳ್ತಾರ, ಅಲ್ಲ ಮೇಲೆ ನೀವು 2 ಸಾಲ ಹೇಳಿದ ಕಾಲಕ್ಕೆ ವೈಷಮ್ಯ ದೋಷ ಬರ್ತದ ಅಂತ ನಾವು ಹೇಳಿದ್ರೆ ಏನು ಹೇಳಿದ್ರಿ? ಇಲ್ಲಿಲ್ಲ ವೈಷಮ್ಯ ದೋಷ ಬರೋದಿಲ್ಲ, ಪರಮಾತ್ಮನ ಕರ್ಮ ಅಪೇಕ್ಷೆ ಮಾಡಿ ಕೊಡ್ತಾನ ಅಂತ ಹೇಳಿದ್ರಿ. 2-3 ಸ್ಟೆಪ್ಸ್ ಹೇಳಿದ ಮೇಲೆ ಈಗೇನು ಹೇಳ್ತಾ ಇದ್ರಿ? ವೈಷಮ್ಯ ದೋಷ ಬಂದರೆ ಬಂತು, ಅದನ್ನ ನಾವು ಒಪ್ತೀವಿ ಅಂತ ಹೇಳ್ತಾ ಇದ್ರಿ. ಹೆಂಗೆ ಒಪ್ತೀರಿ ಅಂತ ಹೇಳಿದ್ರೆ, ವೈಷಮ್ಯ ನಿರ್ಗುಣದ ಪರಮಾತ್ಮ ಬರ್ತಾ ಅಂಬೋದು ವೇದ ಪ್ರಮಾಣ ಪ್ರಮಿತಿ ಆಗಲ್ಲ, ಅದಕ್ಕೆ ಒಪ್ತೀವಿ ನಾವು. ಪ್ರಮಾಣದಿಂದ ಸಿದ್ಧವಾಗಿದ್ದ ಇದು ವಿಷಯವನ್ನು ನಾವು ಅಂಗೀಕಾರ ಮಾಡಲೇಬೇಕು. ಯಾಕ? ವೇದ ಪ್ರಮಾಣವಾಗಿದೆ ಕಡೆಯಿಂದ. ಹಾಗಾಗಿ ಅದೋ ನೇದಮನಿಷ್ಟಂ, ಕಡೆಯಿಂದ ಇದು ನಮಗೆ ಅನಿಷ್ಟ ಅಲ್ಲೇ ಇಲ್ಲ. ಹೌದು, ಹಾಗಾದರೆ ಸ್ವಾತಂತ್ರ್ಯ ಹೋಗ್ತಾ ಹೋಗಲಿ,
ವೈಷಮ್ಯ ದೋಷ ಬರಲಿ, ಇಂಥ ವೈಷಮ್ಯ ದೋಷ ಬಂದರೆ ವೇದ ಪ್ರಮಾಣವಾದ ಕಡೆಯಿಂದ ಅದು ನಾವು ಒಪ್ಪಿತೀವಿ ಅಂತ ಉತ್ತರ ಕೊಟ್ಟರು. ಹಾಗಾದರೆ ವೈಷಮ್ಯ ನಿರ್ಗುಣ್ಯ ಸರಿ ನೀವು ಒಪ್ಪಿರಿ, ಆದರೆ ವಸ್ತುತಃ ವೈಷಮ್ಯ ನಿರ್ಗುಣ್ಯ ಅಂಬೋದು ದೋಷನಲ್ಲ ಅದು ಹೇಳಿ. ವೈಷಮ್ಯ ನಿರ್ಗುಣ್ಯ ಅಂದೇನು ಪಕ್ಷಪಾತ ಮಾಡೋದು, ಪಕ್ಷಪಾತ ಅಂಬೋದು ದೋಷಣ ಅಲ್ಲ ಅದು ಹೇಳಿ. ವೈಷಮ್ಯ ದೋಷವೇನವ? ಹೌದು, ವೈಷಮ್ಯ ದೋಷ ಅಂಬೋದು ದೋಷನೇ. ದೋಷ ಆದ ಕಾಲಕ್ಕೆ ಆದ್ಯ ಕಥಂ ಅಂತದ್ದು ಅಂಗೀಕಾರ್ಯ ಮೊದಲೇ ಒಪ್ಪಬೇಕಾಯಿತು. ಮೊದಲೇ ಒಪ್ಪದಂಗ ಮೊದಲು ಎರಡು ಸ್ಥಾನಗಳ ಕಲ್ಕಾಗಿ ಹಿಡಿದು ಆಗಲ್ಲ, ಮೊದಲು ಒಪ್ಪೋದಿಲ್ಲ ಅಂತೇಳಿ ಈಗ ನಿಮಗೆ ತೇಲಿಕೆ ಬರೋದಿಲ್ಲ. ಪರಮಾತ್ಮ ವೈಷಮ್ಯ ದೋಷ ಮೇಲೆ ಬರ್ತಾನೆ ಅಂದರೆ ಆ ವೈಷಮ್ಯ ದೋಷ ಮೊದಲೇ ಬರಲಿ ನಾವು ಒಪ್ತೀವಿ. ಅದು ಪ್ರಮಾಣ ಪ್ರಸಿದ್ಧವಾಗಿದೆ, ಪ್ರಮಾಣ ಪ್ರಮಿತವಾಗಿದೆ ಅಂತ ಹೇಳಿದರೆ ಹಾಗೇನು ಹೇಳಿದಂಗೆ ಆಯಿತು ಅಂದರೆ ಹಾಗಾದರೆ ಮೊದಲೇ ಒಪ್ಪಿಬಿಡ್ರಲ್ಲ, ವೈಷಮ್ಯ ನಿರ್ಗುಣ ಪರಮಾತ್ಮ ಒಪ್ಪಿಬಿಡ್ರಿ. ಹಾಗೂ ಯಾಕೆ ಒಪ್ಪಿಲ್ಲ? ಮೊದಲು ನೀವು ಹೇಳೋದು ಹೇಗದ ಅಂತಂದರೆ ಭಗವಂತಕ ರೀತಿ ಅಂತ. ಭಗವಂತಕ ರೀತಿ ಅಂದ್ರೇನು? ಭಗಪಕ್ಷಿನ ಹಿಡಿಯೋದು. ಅದಕ್ಕೆ ಮುಂಚೆ ಏನು ಹೇಳ್ತಾರ, ನೀವು ಹೀಗೆ ಮಾಡದೆ ಮೊದಲೇ ಒಪ್ಪದಂಗ ಆ ಕರ್ಮಗಳ ಅಪೇಕ್ಷೆ ಮಾಡ್ತಾರ ಅಂತ ಕರ್ಮಾದ ಅಪೇಕ್ಷಾ ಪಕ್ಷ ಕಕ್ಷಿ ಕೃತ್ಯ ಕರ್ಮಗಳ ಅಪೇಕ್ಷೆ ಮಾಡ್ತಾನ ಅಂತ ಅದ್ರ ಮೇಲೆ ಭಾರ ಹಾಕಿ ಇಷ್ಟು ಕ್ಲೇಶ ಪಡೋದು ಯಾಕೆ? ಮೊದಲೇ ಒಪ್ಪಿಬಿಡ್ರಿ, ವೈಷಮ್ಯ ಬಂದೇ ಬಂತು ನಾವು ಒಪ್ತೀವಿ ಅಂತ ಯಾಕೆ ನೀವು ಹೇಳಬಾರದು? ನೀವು ಹೇಳೋದು ಹೇಗದ ಅಂತಂದರೆ ನೀವು ಸಮರ್ಥನೆ ಹೇಗೆ ಮಾಡ್ತಾಯಿದ್ರು ಅಂದರೆ ಒಬ್ಬನು ಬಕಪಕ್ಷಿ ಹಿಡಿಬೇಕು ಅಂತ ಬಕಪಕ್ಷಿ ಅಂತ ಕೊಂಗ, ಆ ಕೊಂಗನ ಹಿಡಿಬೇಕು ಅಂತ ಹೋದನಂತ ಭಗಪಕ್ಷಿ ನ್ಯಾಯ ಅಂತಾರೆ, ಭಗವಂತಕ ನ್ಯಾಯ ಅಂತಾರೆ. ಅದೇನು ಮಾಡ್ದ ಅಂತ ಒಬ್ಬನು ಬೆಣ್ಣೆ ತಗೊಂಡೋಗಿ ಒಂದು ಬಕಪಕ್ಷಿನ ಹಿಡಿಬೇಕು, ಕೊಂಗನ ಹಿಡಿಬೇಕು. ಆ ಕೊಂಗನ ಹಿಡಿಬೇಕಾದ್ರೆ ಅದು ಯಾವ ಹಂಡದಲ್ಲೋ ಪಾಂಡಲ್ಲೋ ನದಿಯಲ್ಲೋ ಎಲ್ಲೋ ಇರ್ತದೆ, ಅಂದರೆ ಎಲ್ಲಿ ಮೀನುಗಳು ಇರ್ತವೋ ಅಲ್ಲಿ ಇರ್ತದೆ. ಆ ಮೀನುಗಳಿರೋ ಕಡೆಗೆ ಹೋಗಿ ಅದು ಕಣ್ಣು ಮುಚ್ಕೊಂಡು ನೋಡ್ತಾ ಇರ್ತದೆ. ಕೊಂಗ ಜಪ್ ಅಂದರೆ ಮೋಸ ಅಂತ. ಆ ಮೀನು ಬಂದರೆ ಪಟ್ಟು ಅಂದ್ರೆ ಎತ್ತ, ಅದು ಅದ್ರ ಉದ್ದೇಶ, ಅದಲ್ಲಿ ಕೂತಿರುತ್ತ. ಇವನು ಆ ಕೊಂಗನ ಹಿಡಿಬೇಕು, ಆ ಬಕಪಕ್ಷಿನ ಹಿಡಿಬೇಕು ಅಂತ ಹೋಗಿ ಬೆಳಿಗ್ಗೆ ಹೊತ್ತು ಬೆಣ್ಣೆ ಮುದ್ದೆ ತೊಗೊಂಡು ಹೋದ್ನಂತ. ಹೋಗಿ ಅದರ ತಲೆಮಾಲಿಟ್ಟು ಸೂರ್ಯೋದಯ ಆಗೋವರೆಗೆ ಕಾದುಕೊಂಡು ಬೆಳಿಗ್ಗೆ ತೊಗೊಂಡು ಇಟ್ಟಾಕರಿಂದ ಸೂರ್ಯೋದಯ ಆಗೋದಕ್ಕಾಗ ಸೂರ್ಯೋದಯ ಆದ ಮೇಲಕ್ಕ ಬಿಸಿಲು ಏರಿದ ಮೇಲಕ್ಕ ಆ ಬೆಣ್ಣೆ ಕರಗಿ, ಆ ಬೆಣ್ಣೆ ಕರಗಿದ ಬೆಣ್ಣೆ ಕಣ್ಣಾಗಿ ಬಿದ್ದು ಅದಕ್ಕೆ ತ್ರಾಸಾದ ಕಾಲಕ್ಕ ಹೋಗಿ ಹಿಡ್ಕೊಂಡು ಬಂದಂತ. ಹೀಗದ ನೀವು ಹೇಳೋದು ಅಲ್ಲ ರೀ. ಬೆಣ್ಣೆ ಹಿಡಿಯೋ ಕಾಲಕ್ಕೆ ಪಕ್ಷಿನ ಹಿಡ್ಕೊಂಡು ಬರಲಿಕ್ಕೆ ಅವಕಾಶ ಇರೋ ಕಾಲಕ್ಕೆ ಅದನ್ನೇ ಬಿಟ್ಟು ಅದರ ಮೇಲೆ ತಲೆ ಮೇಲೆ ಬೆಣ್ಣೆ ಇಟ್ಟು ಸೂರ್ಯೋದಯ ಆಗೋವರೆಗೆ ಕಾದುಕೊಂಡು ಸೂರ್ಯೋದಯ ಆದ ಮೇಲೆ ಅದು ಕರಗಿ ಕಣ್ಣಾಗಿ ಬಿದ್ದು ಆಗ ಅದನ್ನ ಹಿಡ್ಕೊಂಡು ಬರೋದು ಎಷ್ಟು ಕಷ್ಟವಾಗಿದೆ ಕೆಲಸ ಇದು. ಯಾಕೆ ನೀವು ಇಷ್ಟು ಕ್ಲೇಶ ಪಡ್ತಾ ಇದ್ದೀರಿ? ಮೊದಲು ಹೇಳಬೇಕು, ಮೊದಲೇ ಹೇಳ್ಬೋದಾಯಿತು. ಹೌದಪ್ಪ, ವೈಷಮ್ಯ ಪರಮಾತ್ಮ ಅಂತ ಹೇಳ್ಬೋದಾಯಿತು, ಹಂಗೆ ಯಾಕೆ ಹೇಳಿಲ್ಲ? ಇಷ್ಟು ಕಷ್ಟ ಯಾಕೆ ಬರ್ತಾ ಇದ್ರಿ? ಕರ್ಮ ಮೇಲೆ ಅಪೇಕ್ಷೆ ಹಾಕಿ ಭಾರ ಹಾಕಿ ವೈಷಮ್ಯ ಬರ್ತದ ಅಂತ ನಾವು ಹೇಳಿದರೆ ಆ ವೈಷಮ್ಯ ಬಂದೇ ಬಂತು, ಈಗ ತೇಲಿಕೆ ಬರ್ತಾ ಇಲ್ಲ ನಿಮಗೆ, ಹಂಗೆ ಹೇಳಿ ಯಾಕೆ ಹೇಳಿದಿರಿ ಅಂತ ಪ್ರಶ್ನೆ ಮಾಡಿದರೆ ಪೂರ್ವಪಕ್ಷ. ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾರ ವೈಷಮ್ಯ ಅದಕ್ಕೆ ಭಗವಂತ ರೀತಿ ಇತ್ಯತಃ ಅಭಿಪ್ರಾಯ ಏನು ಅಭಿಪ್ರಾಯ ಹೇಳ್ತಾರ ಅದು ಆಚಾರ್ಯರು ವೈಷಮ್ಯ ನೈರ್ಗುಣ್ಯೈವ ವೇದ ಪ್ರಾಮಾಣ್ಯ ಕಾರಣಂ ನಾಂಗೀ ಕಾರ್ಯಂ ಅಥವಾ ಎತ್ತು ನನ್ನ ವೈಷಮ್ಯ ಅಧಿನಾಮಕಂ ಅಂತ ಶ್ರೀಮದಾಚಾರ್ಯ ಹೇಳಿದರು. ಅದಕ್ಕೆ ಟೀಕಾಕೃತ ವಿವರಣೆ ಕೊಡ್ತಾರ. ನೋಡ್ರಪ್ಪ, ವೈಷಮ್ಯ ನಿರ್ಗುಣ ಎಂಬುದು ಎರಡು ವಿಧ. ದ್ವಿಧಂ ಖಲು ವೈಷಮ್ಯಂ ನಿರ್ಗುಣ್ಯಂಚ. ಏಕಂ ಕರ್ಮಾದ್ ಅನಪೇಕ್ಷತಾ ಪ್ರಯುಕ್ತಂ, ಕರ್ಮಾದ್ ಅನಪೇಕ್ಷತಾ ಪ್ರಯುಕ್ತಂ. ಎರಡು ವಿಧ. ಒಂದು ಏನು ಕರ್ಮಗಳನ್ನ ಆಪೇಕ್ಷೆ ಮಾಡದೇ ಕೊಡ್ತಕ್ಕಂಥದ್ದು ಒಂದು ವಿಧ. ಎರಡನೇದೇನು ಕರ್ಮಗಳನ್ನ ಆಪೇಕ್ಷೆ ಮಾಡಿದರೆ ಕೂಡ ಈಶ್ವರನ ಅಧೀನ ಸತ್ತಾದಲ್ಲಿ ಇದ್ದಂಥ ಕರ್ಮಗಳು ಆಪೇಕ್ಷೆ ಮಾಡಿಕೊಡೋದು ಕೂಡ ಅದು ಎರಡನೇ ಭಾಗ. ನಾವು ಮೊದಲು ಪಕ್ಷವನ್ನು ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ? ಅದು ಪ್ರಮಾಣಕ್ಕೆ ವಿರುದ್ಧವಾಗಿದೆ. ಎರಡನೇ ಪಕ್ಷ ಅದು ಕರ್ಮಗಳ ಪರಮಾತ್ಮ ಅಪೇಕ್ಷೆ ಮಾಡಿ ಕೂಡ ಕೊಟ್ಟರೆ ಅದಕ್ಕೆ ದೋಷವಿಲ್ಲ ಅಂತ ಹೋಗ್ತೀವಿ. ಅದ್ಯಾಂಗೆ ಒಪ್ತೀವಿ? ಒಂದು ಒಪ್ತೀವಿ ಒಂದು ಒಪ್ಪೋದಿಲ್ಲಲ್ಲ ಅಂದರೆ ಎರಡನೇದು ಯಾಕೆ ಒಪ್ತೀವಿ ಅನ್ನೋದು ವೇದ ಪ್ರಮಾಣವಾಗಿದೆ ಅಲ್ರಿ. ವೇದಕ್ಕೇನು ಪ್ರಮಾಣ? ವೇದಕ್ಕೇನು ಪ್ರಮಾಣ ಹೇಳ್ತಾರೆ? ವೇದ ಏನ ಪ್ರಮಾಣ ಆಗತ್ತಾ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರ ವೇದೋ ಹಿ ಧರ್ಮಂ ಸುಖ ಸಾಧನಂ ಅಧರ್ಮಂಚ ದುಃಖ ಸಾಧನಮಾಹ. ವೇದದಲ್ಲಿ ಏನು ಹೇಳಿದಾರ? ಧರ್ಮವು ಸುಖ ಸಾಧನ, ಅಧರ್ಮವು ದುಃಖ ಸಾಧನ ಅಂತ ಹೇಳಿದರು. ಹೀಗಾಗಿ ಸುಖ ದುಃಖಗಳು ವೇದದಲ್ಲಿ ಹೇಳಿದಾದ್ರಿಂದ ವೇದ ಪ್ರಮಾಣವನ್ನು ಸಂರಕ್ಷಣೆ ಮಾಡಬೇಕು. ಯಾಕ ಅಂದರೆ ವೇದದಿಂದನೇ ಪರಮಾತ್ಮ ಸಿದ್ಧ ಆಗೋದು. ಅಪೌರುಷೇಯವಾದ ವೇದಗಳಿಂದನೇ ಪರಮಾತ್ಮ. ವೇದಗಳೆಲ್ಲ ಇದು ಅತೀಂದ್ರಿಯ ವಿಷಯಗಳು. ಸ್ವರ್ಗ ನರಕ ದೇವ ಆತನೇ ಮೋಕ್ಷ ಇವೆಲ್ಲ ಯಾವ ಇಂದ್ರಿಯಕ್ಕೂ ಗೋಚರವಲ್ಲ. ಇದೆಲ್ಲ ವೇದದಲ್ಲೇ ಗೊತ್ತಾಗಬೇಕು, ವೇದದಿಂದನೇ ಸಿದ್ಧ ಆಗಬೇಕು. ಇಲ್ಲ ಪ್ರತ್ಯಕ್ಷ ಅಂದರೆ ಯಾವ ಇಂದ್ರಿಯಕ್ಕೂ ಪ್ರತ್ಯಕ್ಷ ಆಗೋದಿಲ್ಲ. ಅನುಮಾನ ಅಂತ ಹೇಳ್ತೀವಿ ಅಂತಂದರೆ ಚಾರುವಾಕರ ಪ್ರಕಾರ ಅನುಮಾನದಿಂದಲೂ ಸಿದ್ಧ ಆಗೋದಿಲ್ಲ. ಯಾಕೆ? ಅನುಮಾನ ಎಂದೂ ಇಂಡಿಪೆಂಡೆಂಟ್ ಆಗಿರೋದಿಲ್ಲ. ಅನುಮಾನಕ್ಕೆ ಇತಿಮಿತಿಗಳು ಇರೋದಿಲ್ಲ. ಇದೆ ಒಬ್ಬನು ಬಹಳ ಬುದ್ಧಿವಂತ ಬಂದು ಇದು ಅಸತ್ಯ ಅಂತ ಹೇಳಿದರೆ ಅದಕ್ಕನ್ನ ಬುದ್ಧಿವಂತ ಬಂದು ಸತ್ಯ ಅಂತ ಹೇಳ್ಬೋದು. ಕಡೆಯಿಂದ ಪ್ರಮಾಣ ಈ ಅತಿಮಿತಿ ಇರೋ ಕಡೆಯಿಂದ ಮನುಷ್ಯರ ಬುದ್ಧಿ ಪ್ರಕಾರ ನಾವು ವೇದಗಳನ್ನ ಸಮರ್ಥನೆ ಮಾಡ್ತೀವಿ ಅಂದರೆ ಸಾಧ್ಯನೇ ಇಲ್ಲ. ಅದು
ಆದ ಕಾರಣ ಏನು, ಅನುಮಾನ ಒಂದಾ ಪ್ರತ್ಯಕ್ಷಕ್ಕೆ ಅನುಕೂಲವಾಗಿರಬೇಕು, ಆಧಾರ ಇರಬೇಕು, ಇಲ್ವಾ ಪ್ರಮಾಣಕ್ಕೆ ವೇದಗಳಿಗೆ ಅನುಮಾನ, ಅದಕ್ಕೆ ಅನುಮಾನ ಮಧ್ಯೆ ಇಟ್ಟಿದ್ದಾರೆ, ಪ್ರತ್ಯಕ್ಷ ಅನುಮಾನ ಆಗಮ ಅಂತ. ಅನುಮಾನ ಇಂಡಿಪೆಂಡೆಂಟ್ ಆಗಿರೋದಿಲ್ಲ, ಒಂದಾ ಈ ಕಡೆಯನ್ನ ಇದು ಸಹಾಯ ತಗೋಬೇಕು ಅಥವಾ ವೇದಕ್ಕನ್ನು ಅದು ಸಹಾಯಕ್ಕನ್ನೇ ಇರಬೇಕು, ಇಂಡಿಪೆಂಡೆಂಟ್ ಆಗಿ ಪ್ರಮಾಣ ಆಗೋದಿಲ್ಲ. ಹೀಗಾಗಿ ವೇದ ಪ್ರಾಮಾಣ್ಯವನ್ನು ಸಿದ್ಧ ಮಾಡಲಿಕ್ಕಾಗಿ ತದಾಚ ತಸ್ಯ ಕಥಂ ಪ್ರಮಾಣಸ್ಯ, ಇನ್ನೊಂದೇನು ಹೇಳಿದರು, ತದಾ ತತ್ರ ಇದು ಈಶ್ವರೋ ಧರ್ಮಾಧರ್ಮ ಅನಪೇಕ್ಷ ವಿಷಮೋ ನಿರ್ಗುಣಸ್ಯ. ಒಂದೇ ವೇಳೆ ಭಗವಂತನು ಧರ್ಮಾಧರ್ಮಗಳನ್ನು ಬಿಟ್ಟು, ಅಂದರೆ ವೇದದಲ್ಲಿ ಹೇಳಿದಂಥ ಧರ್ಮಾಧರ್ಮಗಳನ್ನು ವಿಧಿ ನಿಷೇಧಗಳನ್ನು ಬಿಟ್ಟು ತಾನು ಸ್ವತಂತ್ರ ಅಂತ ಅಂದ ಮಾತ್ರಕ್ಕೆ ಹಾಗೆ ಮಾಡ್ತಾ ಹೋದರೆ ಇನ್ನು ವೇದಗಳ ಸತ್ಯ ಇದು ಪ್ರಮಾಣನೇ ಉಳಿಯೋದಿಲ್ಲ. ವೇದಗಳೆಲ್ಲ ಸುಳ್ಳು ಅಂತ ಹೇಳಬೇಕಾ ಬರ್ತಾ, ಪ್ರಮಾಣ ಅಸತ್ಯ. ಸುಖ ದುಃಖ ಸಾಧನ ಅಸತ್ಯ. ಸುಖ ದುಃಖ ಇವೆಲ್ಲ ಹೆಂಗೆ ಬರ್ತಾ ಅಂದರೆ ಧರ್ಮದ ಸುಖ ಅಧರ್ಮದ ಸುಖ ಅಂತ ವೇದ ಹೇಳಿದ. ಅದಕ್ಕೆ ವಿರುದ್ಧವಾಗಿ ಹೇಳಿದರೆ ಏನು ಹೇಳಿದಂಗಾಯಿತು ಅಂತಂದರೆ ಪರಮಾತ್ಮನಿಗೆ ಅಸ್ತಿತ್ವನೇ ಬರೋದಿಲ್ಲ, ವೇದಕ್ಕೆ ವಿರುದ್ಧವಾಗಿ ಹೇಳಿದೆ. ವೇದೇ ಬಿದ್ದೋಯ್ತು, ವೇದನೆ ಮೂಲ. ಎಲ್ಲ ಈ ತಾತ್ವಿಕ ಎಲ್ಲ ಮತಗಳಿಗೆ ವೇದ ಒಪ್ಪುವವರಿಗೆಲ್ಲರಿಗೆ ವೇದನೆ ಪ್ರಮಾಣ. ಅಂಥ ವೇದನೆ ಬಿದ್ದೋಯ್ತು ಅಂತ ಹೇಳಿದರೆ, ಅಸತ್ತ ಅಂತ ಹೇಳಿಕೆ ಬಂದರೆ ವೇದಕ್ಕೆ ಅನುಸಾರಿಯಾದ ಮಹಾಭಾರತ, ರಾಮಾಯಣ, ಆತನೇ ಪಂಚರಾತ್ರಾಗಮಗಳು, ಪೌರುಷೇಯ ಗ್ರಂಥಗಳು ಎಲ್ಲವೂ ಸುಳ್ಳು ಅಂತ ಹೇಳಬೇಕಾಗ್ತದೆ. ಎಲ್ಲವೂ ಸುಳ್ಳು ಆಗಲಿ, ಎಳ್ಳ ಸುಳ್ಳಾದರೆ ಜಗತ್ತೇ ನಡೆಯೋದಿಲ್ಲ. ಆದ ಕಾರಣ ವೇದನ್ನು ಸಂರಕ್ಷಣೆ ಮಾಡಲಿಕ್ಕಾಗಿ ವೇದವ್ಯಾಸ ದೇವರು ಅತಃ ಸೂತ್ರಕಾರರಾದ ವೇದವ್ಯಾಸ ದೇವರು ಕರ್ಮಾದಿ ಸಾಪೇಕ್ಷತಾ ಪಕ್ಷಂ ಉರೇರೀಕೃತ, ಕರ್ಮಗಳನ್ನು ಆಪೇಕ್ಷೆ ಮಾಡೇ ಕೊಡ್ತಾನ ಎಂಬುದನ್ನು ಸಮರ್ಥನ ಮಾಡಿ ಈ ದೋಷವನ್ನು ಪರಿಹಾರ ಮಾಡಿದರು ಅಂತ ಹೇಳಿ. ಅಥೋ ಅನ್ಯತ್ತು ದ್ವಿತೀಯಂ ವೈಷಮ್ಯ ನಿರ್ಗುಣ್ಯಂಚ ನ ವೈಷಮ್ಯಾದನಾಮಕಂ. ಅಂದರೆ ಏನೋ ದೂಷಣ ರೂಪಂ ನ ಭವತಿ. ಅಂದರೆ ಏನೋ ಎರಡನೇದೇನು ಹೇಳಿದರು, ಈಶ್ವರಗೆ ಅಧೀನವಾದ ಸತ್ತಾದನ್ನು ಮಾಡಿದರೆ ಅಂತಹದ್ದು ಪರಮಾತ್ಮನ ದೋಷವಾಗುವುದಿಲ್ಲ. ಪರಮಾತ್ಮನೇ ವೈಷಮ್ಯ ನಿರ್ಗುಣ್ಯ ಇಲ್ಲ ಅಂತ ಹೇಳಿ, ಪರಮಾತ್ಮ ಆ್ಯಕ್ಚುಲಾಗಿ ಆ ಶಬ್ದ ಹೊರತಿಲ್ಲ, ಪರಮಾತ್ಮ ವೇದಗಳಿಗೆ ಅತೀತವಾಗಿದ್ದಾನ, ಲಕ್ಷ್ಮೀದೇವಿಗೆ ಅತೀತವಾಗಿದ್ದಾನಂತ ಪರಮಾತ್ಮನಿಗೆ ವೇದಗಳೇನು ಮಾಡುತ್ತಾ ಕಡಿಮೆ ಪರಮಾತ್ಮ ವೇದವಾಕ್ಯ ಅಂತ ಪರಮಾತ್ಮನ ವಾಕ್ಯದ ಏನದ ತಸ್ಮಾತ್ 16ನೇ ಸ್ವರ್ಗ ಗೀತಾದಲ್ಲಿ ಏನು ಹೇಳ್ತಾನೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ ವ್ಯವಸ್ಥಿತೋ ಅಂತ ಹೇಳ್ತಾರೆ. ಅದಕ್ಕೇನು ಹೇಳ್ತಾರ ಅಂತಂದರೆ ಜ್ಞಾತಾಶಾಸ್ತ್ರಂ ವಿಧೋನೋಕ್ತಂ ಕರ್ಪಕರ್ತಂ ವ್ಯವಹರಿಸಿ ಅಂತ. ಕಡೆಯಿಂದ ಅರ್ಜುನ ಏನು ಮಾಡಬೇಕಾದರೂ ವೇದದನ್ನೇ ಆಧಾರ ಮಾಡಿಕೊಂಡು ಮಾಡಬೇಕು. ವೇದದಲ್ಲಿ ವಿಧಿ ಏನು ಹೇಳ್ದ, ನಿಷೇಧ ಏನು ಹೇಳ್ದ, ನೀನು ಕ್ಷತ್ರಿಯ, ಕಡೆಯಿಂದ ಯುದ್ಧ ಮಾಡಬೇಕು ಅಂತಲೇ ಸ್ವಹಿತ ಕರ್ಮ ನಿಂದು, ಕಡೆಯಿಂದ ಇದು ಮಾಡು ಅಂತ ಹೇಳಿದಾರ. ಹಂಗೆ ಮಾಡ್ಕೊಂಡು ಹೇಳಿದರೆ ನನಗೆ ಪ್ರೀತಿ ಆಗಲಿ, ವೇದ ವಿರುದ್ಧವಾಗಿ ನಾನು ಸನ್ಯಾಸ ಮಾಡ್ತೀನಿ, ನಾನು ಕ್ಷತ್ರಿಯ ಆದರೂ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ರೆ ನಿಂಗೆ ಪಾಪ ಬರುತ್ತದ, ಕಡೆಯಿಂದ ಅದು ನನಗೆ ಸಮ್ಮತವಲ್ಲ ಅಂತ ಪರಮಾತ್ಮ ಗೀತದಲ್ಲಿ ಹೇಳ್ತಾರೆ. ಇಲ್ಲಿ ಏನು ಹೇಳಲಿಕ್ಕೆ ಬಂದಿ ಮುಖ್ಯ ಅಂತಂದರೆ ಪರಮಾತ್ಮನ ವಾಕ್ಯದೆ, ಪರಮಾತ್ಮ ವಾಕ್ಯದ ಕಾಲಕ್ಕೆ ಅದೇ ಒಪ್ಪಬಹುದಲ್ಲ, ವೇದನ್ನೇ ಯಾಕೆ ಒಪ್ಪಬೇಕು ಅಂತಂದರೆ ಆ ಪರಮಾತ್ಮನ ವೇದನ ಸಮರ್ಥನೆ ಮಾಡೋದೇ ವೇದ, ಅಸ್ತಿತ್ವವನ್ನು ಸಮರ್ಥನೆ ಮಾಡೋದೇ ವೇದ. ಕಡೆಯಿಂದ ವೇದ ಮೊದಲು ಸಂರಕ್ಷಣೆ ಆಗಬೇಕು. ಅದಕ್ಕೆ ಆ ವೇದವ್ಯಾಸ ದೇವರು ಏನು ಮಾಡಿದರು, ಇದನ್ನು ಕರ್ಮಗಳ ಅಪೇಕ್ಷೆ ಮಾಡಿ ಕಟ್ಟೋದ್ರಿಂದ ಇದು ಈ ವೈಷಮ್ಯ ನಿರ್ಗುಣದ ಭಗವಂತನು ಒಂದು ಕಡೆ ಹೇಳ್ತಾನೆ, ಅಹಂಭಕ್ತ ಪರಾಧೀನೋ ಹೆಸ್ವತಂತ್ರ ಇವದ್ವಿಜ ಅಂತ. ದುರ್ವಾದರು ಅಂಬರೀಷನ ಚಕ್ರನ ಅಟ್ಟುಕಿಸ್ಕೊಂಡು ಬಂದ ಕಾಲಕ್ಕೆ ಬ್ರಹ್ಮದೇವರು ಬ್ರಹ್ಮದೇವರ ಹತ್ರ ಹೋದರು. ಅವರೆಲ್ಲ ನಮ್ಗೆ ಆಗೋದಿಲ್ಲಪ್ಪ, ನಮ್ಮನ್ನೇ ಪರಮಾತ್ಮ ಆಟ ಆಡಿಸ್ಬಿಡ್ತಾನ, ನಾವೆಲ್ಲ ಆಟಗೊಂಬಿಡ್ತೀವಿ ಅಂತ ಪರಮಾತ್ಮ ಹತ್ರ ಹೋದ್ರು ದೇವರು ಏನು ಹೇಳಿದ, ನೋಡಪ್ಪ ನಾನು ಕೂಡ ಭಕ್ತ ವತ್ಸಲ, ಕಡೆಯಿಂದ ನಾ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ನನಗೊಂದು ದೋಷ ಅದ ಅಂತಂದ್ರೆ. ಹಾಗಾದರೆ ಪರಮಾತ್ಮ ದೋಷ ಅದೇನು? ದೋಷ ಇಲ್ಲ ಪರಮಾತ್ಮನಿಗೆ, ದೋಷ ಇಲ್ಲ ಹಂಗೆ ತುಂಬ ಯಾಕೆ ಹಂಗೆ ಹೇಳಿದ ಅಂತಂದರೆ ಅದಕ್ಕೆ ಹಾಗಾದರೆ ನರಸಿಂಹಾವತಾರ ಮಾಡಿದ ಕಾಲಕ್ಕೆ ಭಯಂಕರ ರೂಪ ಸ್ಥಿತಿ ತೋರಿಸ್ಬಿಟ್ಟ ದೇವರು ನರಸಿಂಹಾವತಾರ ಕಾಲಕ್ಕೆ. ಅದೇನು ರೀ, ಮತ್ತು ಕಾಮಕ್ರೋಧಾದಿಗಳೆಲ್ಲ ದೋಷಲ್ಲ, ಮತ್ತು ಪರಮಾತ್ಮ ಹೆಂಗೆ ಅಷ್ಟು ಉಗ್ರೂಪದ ದೋಷ ಹಂಗಲ್ಲ ಅಂತಂದರೆ ಅದಕ್ಕೆ ಶ್ರೀಮದಾತ ಹೇಳ್ತಾರೆ, ಕ್ರೋಧ ಈ ಗುಣದ ಏವಹ ಅಂತ ಹೇಳ್ತಾರೆ ತಾತ್ಪರ್ಯದಲ್ಲಿ. ಪರಮಾತ್ಮ ಹಂಗೆ ಮಾಡಿದ್ರೆ ಕೂಡ ನಾಟಕ. ಯಾಕಂದರೆ ಪ್ರಕೃತಿ ಸಂಬಂಧವಾಗಿದ್ದು ಯಾವುದೂ ಲಕ್ಷ್ಮೀದೇವಿಗೆ ಇಲ್ಲ ಅಂದ ಕಾಲಕ್ಕೆ ಲಕ್ಷ್ಮಿಗೆ ಪತಿಯಾದ ಪರಮಾತ್ಮನಿಗೆ ಎಲ್ಲಿ ನಿಂತು ಈ ದೋಷಗಳಿಲ್ಲ. ಆದ ಕಾರಣ ಅದು ಸಮರ್ಥನೀಯವಾಗಿದ್ದಲ್ಲ, ಪರಮಾತ್ಮನಿಗೆ ವೈಷಮ್ಯ ನಿರ್ಗುಣ ದೋಷಗಳು ಇಲ್ಲ ಅಂತ ಹೇಳಿ ಕರ್ಮಾದಿ ಸಾಪೇಕ್ಷತ ಅಂಗೀಕಾರ, ಕರ್ಮಗಳನ್ನ ಅಪೇಕ್ಷೆ ಮಾಡೇ ಪರಮಾತ್ಮ ಕೊಡ್ತಾನೆ ಎಂಬುದು ಅಂಗೀಕಾರ ಮಾಡಬೇಕು. ಇದು ಇನ್ನೊಂದು ವಿಷಯ ಹೇಳ್ತಾರೆ. ಅವ್ರೇನು ಹೇಳಿದರು, ವೈಷಮ್ಯಾಧಿಕಂ ತಾವತ್ ನ ಸ್ವರೂಪೇಣ ದೋಷ. ಶ್ರೀಮದಾಚಾರ್ಯ ಹೇಳ್ತಾರೆ, ಸ್ವರೂಪವಾಗಿ ವೈಷಮ್ಯ ನಿರ್ಗುಣ್ಯಗಳು ದೋಷ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಸ್ವರೂಪ ದೋಷ ಅಲ್ಲ ಅದು. ಮತ್ತು ಯಾವಾಗ ದೋಷ ಆಗ್ತರಿ ಅಂತಂದರೆ ದೋಷ ಹೇತುತಯ, ದೋಷಕ್ಕೆ ಕಾರಣವಾದರೆ ಅದು ದೋಷ ಆಗತ್ತೆ ಹೊರತು
ಕಾರಣ ಇಲ್ಲ ಹಂಗಿದ್ರೆ ದೋಷವೇ ಆಗೋದಿಲ್ಲ. ಅದು ಸ್ವರೂಪ ಎಂದೂ ದೋಷ ಅಲ್ಲ. ಉದಾಹರಣೆ ಹೇಳ್ರಿ ಅಂದರೆ ಸಕ್ಕರೆ ಅದ, ಸಕ್ಕರೆ ಎಲ್ಲ ಪದಾರ್ಥಗಳಲ್ಲಿ ಸಿಹಿ ಪದಾರ್ಥಗಳು ಸಕ್ಕರೆ ಬಳಸ್ತಾರೆ. ಸಕ್ಕರೆ ಸಿಹಿ ಪದಾರ್ಥ ಬಂದರೆ ಯಾರಿಗದು ದೋಷ ಆತ? ಡಯಾಬಿಟಿಕ್ ಇದ್ದವರಿಗೆ ಆ ಸಕ್ಕರೆ ಹಾಕಿದ ಲಡ್ಡು ಜಿಲೇಬಿಯೋ ಯಾವುದೋ ಪದಾರ್ಥವನ್ನು ಹಾಕಿದೆ, ಡಯಾಬಿಟಿಕ್ ಅವರು ತಿಮ್ಮಲ್ರಿ ಬ್ಯಾಟ್ರಿ ನಮ್ಗೆ ಶುಗರ್ ಅಂತಾರೆ. ಹಾಗಾದರೆ ಶುಗರ್ ದೋಷ ಆಗ್ತಾ ಸ್ವರೂಪ ದೋಷ ಆಗುತ್ತೇನೋ? ಅಲ್ಲ. ಮಿಕ್ಕಿದವರೆಲ್ಲರೂ ದಂಡಿಗೆ ತಿಂತಾ ಇರ್ತಾರೆ. ಯಾರಿಗೆ ಶುಗರ್ ಇಲ್ಲೋ, ಯಾರಿಗೆ ಸಿಹಿ ಅಂದ್ರೆ ಇಷ್ಟನೋ ಅವರು ಬೇಕಾದಷ್ಟು ತಿಂತಾರೆ. ಇವ್ರು ತಿಂಬೋದಿಲ್ಲ, ಡಯಾಬಿಟಿಕ್ ಅವ್ರು ತಿಂಬೋದಿಲ್ಲ. ಯಾಕೆ ತಿಂಬೋದಿಲ್ಲ ಅಂತಂದರೆ ಅವ್ರಿಗೆ ಆ ರೋಗದ ಶುಗರ್ ಅಂದರೆ ಕಾಯಿಲದ ಆಗಿರೋದ್ರಿಂದ ಇವರಿಗೆ ದೋಷ ಆಗ್ತಾ. ಸ್ವರೂಪೇಣ ದೋಷ ಅಲ್ಲ, ಆದರೆ ದೋಷ ಹೇತುತಯ. ದೋಷ ಬಂದ ಕಾಲಕ್ಕೆ ಅದು ಕಾರಣವಾದ ಕಾಲಕ್ಕೆ ಹಾಲು ಎಲ್ಲರೂ ಸ್ವೀಕಾರ ಮಾಡ್ತಾರೆ. ಆದರೆ ಗ್ಯಾಸ್ಟ್ರಿಕ್ ಟ್ರಬಲ್ ಇದ್ದವ್ರಿಗೆ ಹಾಲು ಕೊಟ್ಟರೆ ಅದಿನ್ನ ಗ್ಯಾಸ್ಟ್ರಿಕ್ ಟ್ರಬಲ್ ಆಗುತ್ತೆ. ಕಡೆಯಿಂದ ಸ್ವರೂಪತಃ ಹಾಲು ದೋಷವಲ್ಲ, ದೋಷ ಹೇತುತಯ. ಎಲ್ಲಿ ದೋಷಕ್ಕೆ ಕಾರಣವಾಗುತ್ತೋ ಅದಕ್ಕೆ ಅದು ದೋಷನೇ ಹೊರತಾಗಿ ಸ್ವತಂತ್ರವಾಗಿ ದೋಷವಲ್ಲ. ಇಷ್ಟು ವಿಷಯವನ್ನು ಹೇಳಿ ಇನ್ನೊಂದು ವಿಷಯ ಹೇಳ್ತಾರೆ. ನಾಪಿ ಜೀವಾನಾಂ ಈಶ್ವರಸ್ಯ ಪ್ರತ್ಯವಾಯು ಹೇತು. ನೋಡ್ರಿ, ಪಕ್ಷಪಾತ ಮಾಡಿದ್ದಾನ ಅಂತ ನಾವು ಹೇಳೋದಾದರೆ, ಪರಮಾತ್ಮ ಅನಾದಿ ಕಾಲದಿಂದ ಜೀವನ ಸಂಸಾರದಲ್ಲಿ ಹಾಕಿ ಕಷ್ಟಗಳು ಕೊಡ್ತಾ ಇದ್ದಾನ, ಅನ್ನ ತಪಸ್ಸಲ್ಲಿ ಹಾಕಿ ದುಃಖ ಕೊಡ್ತಾ ಇದ್ದಾನ, ನರಕದಲ್ಲಿ ಹಾಕಿ ದುಃಖ ಕೊಡ್ತಾ ಇದ್ದಾನ. ಇಷ್ಟು ಅನಾದಿ ಕಾಲದಿಂದ ಅನಂತ ಜೀವರಾಶಿಗಳು ಇಷ್ಟು ಕಷ್ಟ ಕೊಡೋ ಪರಮಾತ್ಮನಿಗೆ ಪಾಪ ಬರಲೇಬೇಕು. ಪಾಪ ಒಂದು ಏನಾಗತ್ತಾ? ಅದೇ ಪಾಪದಕ್ಕೆ ಹಂಗೆ ಶಿಕ್ಷೆ ಆಗಬೇಕು. ಮತ್ತು ಪರಮಾತ್ಮ ಇಷ್ಟವರೆಗೆ ಒಂದು ಶಿಕ್ಷಣ ಆಗಿಲ್ಲಲ್ಲ. ಕಡೆಯಿಂದ ಅದರಿಂದ ಯುಕ್ತಿಯಿಂದ ಏನು ಹೇಳಬೇಕಾ? ತದಾಭಾವ. ಕಡೆಯಿಂದ ಪರಮಾತ್ಮ ಪ್ರತ್ಯವಾಯವೇ ಇಲ್ಲ. ಪರಮಾತ್ಮ ಪ್ರತ್ಯವಾಯು ಇಲ್ಲ. ಕಡೆಯಿಂದ ಪರಮಾತ್ಮ ಸ್ವತಂತ್ರವಾಗಿ ಮಾಡಿದರು. ಈ ವೈಷಮ್ಯದ ದೋಷಗಳ ಕರ್ಮ ಅಪೇಕ್ಷೆ ಮಾಡಿದರೂ ಕೂಡ ಪರಮಾತ್ಮ ದೋಷ ಬರುವುದಿಲ್ಲ ಅಂತ ಸಮರ್ಥನೆ ಮಾಡಿ, ಅದು ಅದೋಷತ್ವಾತ್ ಈಶ್ವರಸ್ಯ ಕೃತಂ ಸೂತ್ರಕಾರೇತಿ ನ ಕಶ್ಚಿತ್ ದೋಷ. ಕಡೆಯಿಂದ ಸ್ವಲ್ಪನೂ ದೋಷ ಇಲ್ಲ. ಇದೇ ವಿಷಯವನ್ನು ಶ್ರೀಮದಾಚಾರ್ಯರು, ಇದು ಅನುವ್ಯಾಖ್ಯಾನದಲ್ಲಿ ಈ ವಿಷಯ ಬಂದದ, ಭಾಷ್ಯದಲ್ಲಿ ಕೂಡ ಇದೇ ವಿಷಯನ ಹೇಳಿದ್ದಾರಾ ಅಂತ ಟೀಕಾಕೃತ್ಪಾದರಲ್ಲಿ ನೆನಪು ಮಾಡಿ ಕೊಡ್ತಾರ. ಏನಂತದು? ನಚ ಪುನರ್ವೈಷಮ್ಯಾದಿ ನಚ ಪುನರ್ವೈಷಮ್ಯಾದಾಪತ್ಯೆ ನ ದೋಷ ಅಂತ ಹೇಳಿ ಶ್ರೀಮದಾಚಾರ್ಯ ಇಲ್ಲಿಗೆ ಈ ಟೀಕಾಕೃತ್ಪಾದ ಇಲ್ಲಿಗೆ ಅಧಿಕರಣ ಮುಗಿಯುತ್ತಾ. ಹೀಗಾಗಿ ವೈಷಮ್ಯ ದೋಷಗಳು ಪರಮಾತ್ಮ ಇಲ್ಲ ಎಂಬುದನ್ನು ಸಮರ್ಥನೆ ಮಾಡಿದ್ರು ಎಂಬ ಕಡೆ ಯಥಾಮತಿ ಯಥಾಶಕ್ತವಾಗಿ ಸಮರ್ಥನೆ ಮಾಡಿದ್ವಿ. ಆಚಾರ್ಯ ಬಗ್ಗೆ ಹೇಳಬೇಕು ಅಂದರೆ 40 ವರ್ಷದಿಂದ ಆಚಾರ್ಯಗೆ ನಮಗೆ ಸಂಬಂಧ. 1983ನಲ್ಲಿ ನಾನು ಬಾಂಬೆ ಹೋದ ಕಾಲಕ್ಕೆ ಆಗ ಆಚಾರ್ಯ ನಮಗೆ ಪರಿಚಯ. ಆಚಾರ್ಯ 17-18 ವರ್ಷ ಇತ್ತು. ಆಗಿಂದ ನಮಗೆ ಪರಿಚಯ ಆಚಾರ್ಯರು. ಆತನೇ ಶಾಲೆಯಲ್ಲಿ ಸೈದಾಬಾದ್ ಕಾಲೇಜ್ ಬಂದಾಗ ನಾನು ರಂಗಾಚಾರ್ಯ ವಿಜಯರಾಯ ಅಲ್ಲಿ ಹೋಗ್ತಾ ಇದ್ವಿ ಪಾಠಕ್ಕೆ. ಹೀಗಾಗಿ ಆಚಾರ್ಯ ನಮ್ಮ ಮೇಲೆ ಎಷ್ಟು ಅನುಗ್ರಹ ಅಂತಂದರೆ, ಶಾಸ್ತ್ರದಲ್ಲಿ ಏನೋ ವಿಷಯ ಏನು ಹೇಳ್ತಾರೆ ಅಂತಂದರೆ, ಭಾಳ ಸಮೀಪ ಇದ್ದರೆ ದೋಷಗಳೇ ಕಾಣಿಸುತ್ತಾ ಅಂತ. ಹಂಗೆ ಅತಿ ಪರಿಚಯ ಅಂತ ಏನು ಹೇಳ್ತಾರಲ್ಲ. ಹೀಗಾಗಿ ನಾವು ಎಷ್ಟು ಆಚಾರ್ಯ ಇದು ಹತ್ತಲಿದ್ದೀವಿ ಅಂತಂದರೆ ನಮ್ಮ ಮೇಲೆ ಎಷ್ಟು ಕಾರುಣ್ಯ ಅಂದರೆ, ದೊಡ್ಡಾಚಾರ್ಯರು ಒಂದು ಸಾರಿ ಅವ್ರ 60ನೇ ವರ್ಷ ಹಿಂದಕ್ಕೆ ಎಲ್ಲರನ್ನ ಕರೆಗಲಿಸಿ ಪಂಡಿತರೆಲ್ಲರೂ ಶ್ರೀಮನ್ ನ್ಯಾಯಸುಧ ಭಾಷ್ಯವನ್ನು ಶ್ರೀಮನ್ ನ್ಯಾಯಸುಧ ಪಾಠ ಮಾಡಬೇಕು ಅಂತ ಒಂದು ಹೇಳಿದರು. 60 ವರ್ಷ ಪ್ರಕರಣ ಮುಂಚೆ ಆಗ ಎಲ್ಲರೂ ಮಾಡಿದರು. ಆ ಟೈಮ್ನಲ್ಲಿ ಆಚಾರ್ಯ ನನ್ನ ಕರ್ಕೊಂಡೋಗಿ ಮಳಖೇಡದಲ್ಲಿ ಅಲ್ಲಿ ಕ್ಷೌರ ಮಾಡಿಸ್ಕೊ ಅಂತೇಳಿ ಕ್ಷೌರ ಮಾಡಿಸ್ಕೊಂಡು ಅಲ್ಲಿ ಕರ್ಕೊಂಡೋಗಿ ಆಚಾರತ್ಲೆ ಶಾಂತಿ ಪಾಠ ಹೇಳಿಸಿ ಎಲ್ಲ ಸಮಗ್ರ ಆಚಾರ್ಯ ಎಲ್ಲ ಬಂದವರಿಗೆಲ್ಲರಿಗೂ ಹೇಳಿದರು. ಸಮಗ್ರವಾದ ಉಪನಿಷತ್ತುಗಳೆಲ್ಲ ಮೊದಲು ಆದ್ಯಂತ ಶ್ಲೋಕಗಳು, ಮಹಾಭಾರತ ಆದ್ಯಂತ ಶ್ಲೋಕಗಳು ಎಲ್ಲ ಶ್ರೀಮನ್ ನ್ಯಾಯಸುಧ ಮೊದಲಿಂದ ಆದ್ಯಂತ ಶ್ಲೋಕಗಳೆಲ್ಲ ಹೇಳಿ ಅಲ್ಲಿ ಶಾಂತಪಾಠ ಹಾಕ್ಸಿದ್ವಿ. ಆತನೇ ಅಲ್ಲಿಂದ ಮತ್ತು ಎರಡನೇ ಸಾರಿ ಮಳಕೆರೆ ಕರ್ಕೊಂಡು ಹೋದ್ವಿ. ನಾವು ಅಂದ್ಕೊಂಡ್ವಿ ನಮಗೆ ಸಂಸ್ಕೃತನೇ ಬರೋದು, ಓದಿದ್ದೆಲ್ಲ ತೆಲುಗು ಮೀಡಿಯಮ್ಮು, ಈ ಸಂಸ್ಕೃತ ಏನು ಬರ್ತಪ್ಪ, ನಮಗೆ ಸಂಸ್ಕೃತ ಬರೋದೇ ಇಲ್ಲಲ್ಲ, ಏನು ಕಷ್ಟ ಇದು ಅಂತ ಅಂದ್ಕೊಂಡಿದ್ವಿ. ಇಲ್ಲ ಬರ್ತದ ಅಂತ ಆಚಾರ್ಯ ನಮಗೆ ಭಾಳ ಇದು ಮಾಡಿದ್ರು. ಅದೇ ಪ್ರಕಾರ ಒಂಥರ ನಾವು ಮಳಖೇಡದಿಂದ ತಿರುಗಿ ಬಾಂಬೆಯಿಂದ ಬರ್ತಾಯಿದ್ವಿ. ಮಳಖೇಡದಲ್ಲಿ ಬರಬೇಕು ಅಂದರೆ ಗುಲ್ಬರ್ಗಲ್ಲಿ ಬರ್ತಾಯಿದ್ವಿ. ಆಗ ಆಚಾರ್ಯರು ಮಳಖೇಡದಲ್ಲಿ, ದೊಡ್ಡ ಆಚಾರ್ಯ ಮಳಖೇಡದಲ್ಲಿ ಇದು ಮಾಡ್ತಾಯಿದ್ರು, ಭಾಗವತ ಸಪ್ತಾಹ ಹೇಳ್ತಿದ್ರು. ಸಪ್ತಾಹ ಒಂದು ವಾರ ದಿನ ಅಲ್ಲಿ ಇಳಿದು ದರ್ಶನ ಮಾಡ್ಕೊಂಬರೋಣ ಅಂತ ಹೋಗಿ ನಮಸ್ಕಾರ ಮಾಡಿದ್ವಿ. ನಮಸ್ಕಾರ ಮೊದಲು ಪ್ರಶ್ನೆ ಕೇಳಿದ್ರಿ ಏನು ಅಂದರೆ, ನಿಮ್ಮ ಆಚಾರ್ಯ ಎಲ್ಲಿ ಅಂದರು. ಭಾಗವತ ಹೇಳ್ತಿದ್ದಾರ ಅದನ್ನು ನಿಂದಿಸಿ ನಿಮ್ಮ ಆಚಾರ್ಯ ಎಲ್ಲಿ ಅಂದರು. ಅಂದರೆ ನನ್ನ ಮೇಲೆ ನಮ್ಮ ಆಚಾರ್ಯಗೆ ಅಷ್ಟು ಅಭಿಮಾನ ಅಂಬೋದು ಅವ್ರು ಸರ್ಟಿಫೈ ಮಾಡಿದರು. ಆಚಾರ್ಯ ಎಲ್ಲಿ ಅಂತ ಇಲ್ಲರಿ ನಾನು ಹೇಳಿದೆ. ಆಗ ನಾನು ಕಿವಿಯಾಗಿ ಕೇಳ್ಕೊತ ಇದ್ದೆ, ಮಹಾಭಾರತಾತ್ಮನೆ ಹೇಳ್ತಿದ್ರು ಆಚಾರ್ಯ, ನಮ್ಮ ಆಚಾರ್ಯ ಇಲ್ಲಿ ಪಾಠ. ನಾನು ಹೇಳಿದೆ ಮಹಾಭಾರತಾತ್ಮನ ಆಚಾರ್ಯ ಪಾಠ ಹೇಳ್ತಿದ್ದಾರೆ ಇಲ್ಲಿ. ಅಂದರೆ ಪದ್ಮನಾಭಾಶಿಷ್ಯರೆಲ್ಲ ಬುದ್ಧಿಮುತ್ರಪ್ಪ ಅಂದರು. ಯಾಕಂದ್ರೂ ಅರ್ಥ ಆಗಿಲ್ಲ, ಆತನ ಅರ್ಥ ಆಯ್ತು ನಮಗೆ ಮಾತು ಯಾಕಂದ್ರು ಅಂಬೋದು. ಆತನೇ 2ನೇ ಸಲ ನಾವೆಲ್ಲರೂ ಉಡುಪಿಗೆ ಹೋಗಿದ್ವಿ ಚಾತುರ್ಮಾಸ್ಯದಲ್ಲಿ, ಮಹಾಸ್ವಾಮಿ ಚಾತುರ್ಮಾಸ ಗೊತ್ತಾಗಲ್ಲ.
ನಾವೆಲ್ಲರೂ ರಾಯನ್ ಮಾಡ್ತಾ ಇದ್ವಿ. ನಮ್ಮ ಕಡೆ 40 ಜನ ಹೋಗಿದ್ವಿ ಬಸ್ ಮಾಡ್ಕೊಂಡು. ನಮ್ಮ ಸ್ನೇಹಿತರು ಯಾರು ಬಂದವರು ಎಲ್ಲರೂ ಶ್ರಾವಣ ಪರಿಚಯ ಮಾಡ್ಲಿಕ್ಕೆ ಹೋಗಿದ್ವಿ ಮಾತಾಡ್ಸ್ಲಿಕ್ಕೆ ಅಂತ. ಶ್ರಾವಣಾಗ ಹಿಂಗೆ ಫ್ರೀಯಾಗಿ ತಿರುಗ್ತಾಯಿದ್ರು, ವಾಕಿಂಗ್ ಮಾಡ್ತಾಯಿದ್ರು. ಇವರೆಲ್ಲ ನಾನು ಹಿರಿಯವ್ರನ್ನೆಲ್ಲ ಸ್ವಲ್ಪ ಸಾಮಾನುಗಳೆಲ್ಲ ಸೆಟ್ ಮಾಡ್ಕೊಂಡು ನಾವು ಹೋದೆ. ಕೊನೆಗೆ ಹೋದೆ ನಾನು ಸ್ವಾಮಿ ಉಡುಪಿಯಲ್ಲಿ ನೋಡಿರ್ತೀನಿ. ನಿಮಗೆ 2-3 ಸ್ಟೆಪ್ ಏರಿದ ಮೇಲೆ ಅಲ್ಲಿ ಸ್ವಾಮಿ ನಿಂತಿದ್ದಾರೆ. ಅಲ್ಲಿ 2 ಸ್ಟೆಪ್ಸ್ ಅವ. ಆ ಸ್ಟೆಪ್ಸ್ ಏರಿ ಮುಂದೆ ಹೋಗಿ ನಮಸ್ಕಾರ ಮಾಡಿದೆ ಸ್ವಾಮಿಗೆ. ನಮಸ್ಕಾರ ಮಾಡ್ತಿದ್ದ ಫಸ್ಟ್ ಪ್ರಶ್ನೆ ಪದ್ಮನಾಭಾಚಾರ್ಯ ಬರ್ತಾರೆ. ಇಷ್ಟು ಮಂದಲ್ಲಿ ಇದ್ದಾರೆ ಅಂತ ಹೇಳಿದವರು ಅವ್ರನ್ನ ಬಿಟ್ಟು ಅನ್ನ ಕೇಳಿದ್ರು ಅಂತ ನನಗೆ ಭಾಳ ಆಶ್ಚರ್ಯ ಆಯಿತು. ಆತನೇ ಬೆಂಗಳೂರಿನಲ್ಲಿ ಚಾತುರ್ಮಾಸ ಆದ ಕಾಲಕ್ಕೆ ನಮ್ಮ ರಾಮಮೂರ್ತಿಗೆ ನಮ್ಮನ್ನು ಕರ್ಕೊಂಡು ಹೋದ. ಮಂತ್ರಾಕ್ಷಿ ಕೊಡಿಸ್ತೀನಿ ಬಾ ಅಂತೇಳಿ ರಾಮಮೂರ್ತಿ ಕರ್ಕೊಂಡೋಗಿ ಸ್ವಾಮಿ ಮುದ್ದೆ ಕೊಡ್ತಾಯಿದ್ದಾರೆ ವೇಗದಿಂದ. ನಾ ಏನೋ ಸಣ್ಣ ಕಾಣಿಕೊಳ್ಬೇಕಾಯ್ತು. ಕಾಣಿಕೊಂಡು ಕರ್ಕೊಂಡೋದ. ನನ್ನ ಪರಿಚಯ ಮಾಡಬೇಕು ಅಂತ ಪಾಪ ಅವನಿಗೆ ಅವ್ರೇನು ಮಾಡಿದ್ರು ಅಂದರೆ ಇವರು ನಮ್ಮ ಅಣ್ಣಂದರು ಅಂತಂದರೆ ಗೊತ್ತು ಪದ್ಮನಾಭ ಶಿಷ್ಯರು ಮಲ್ಕಾಗಿರಿ ಅಂತಿತ್ತು. ಸ್ವಾಮಿಗಳು ಅಷ್ಟು ವಾತ್ಸಲ್ಯ. ಯಾಕೆ ಹೇಳ್ತಿದ್ರೆ ನನ್ನ ಮೇಲಲ್ಲ, ನಮ್ಮ ಆಚಾರ್ಯರು ಶಿಷ್ಯರು ಅಂತೇಳಿ ಮಲ್ಕಾಗಿರಿ ಮೇಲದು. ಆತ ನಾವೆಲ್ಲ ಇದಕ್ಕೆ ಹೋಗಿದ್ವಿ. ಸ್ವಾಮಿಗಳು ಇದ್ದ ಕಾಲಕ್ಕೆ ಪ್ರಯಾಗಕ್ಕೆ ಹೋಗಿದ್ವಿ. ಪ್ರಯಾಗದಲ್ಲಿ ಎಲ್ಲರೂ ಸ್ವಾಮಿಗಳಿಗೆ ಹೆಚ್ಚು ಜನ ಇದ್ದಿಲ್ಲ. ಅಂದರೆ ನಾವೆಲ್ಲ ಹೋದ ಕಾಲಕ್ಕೆ ಅಲ್ಲಿ ಅವರಿಗೆ ಮೇನೇಜರ್ಗೆ ಹೇಳಿದ್ದಾರಂತ. ಶಿಷ್ಯಾಚಾರ್ಯನಿಗೆ ಫೋನ್ ಮಾಡಿದ್ರು, ಯಾರು ಬರ್ತಾಯಿದ್ರು, ಎಷ್ಟು ಜನ ಬರ್ತಾಯಿದ್ರು ಅಂತ. ನಾನು ಸುಮ್ಮನೆ ಯಾವೆಲ್ಲ ಹೇಳಿದ್ವಿ, ಇಷ್ಟೊಂದು ಬರ್ತಾಯಿದ್ವಿ ಸ್ವಾಮಿ ಅಂತ. ಮ್ಯಾಲೆ ಇದ್ದ ನೀವೆಲ್ಲ ನೋಡಿರ್ತೀರಿ ಪ್ರಯಾಗದಲ್ಲಿ ಮಠ. ಆ ಮಠ ಮ್ಯಾಲೆ ಇದ್ದವರೇ ಪೇಯಾನೋತ್ಸವಗಳನ್ನು ಕುಂತಿರೋದು. ಆ ಮಠ ಮೇಲಿದನ್ನು ಕರಗಳಿಸಿ ಮಲ್ಕಾಜಿಗೊಂದು ಇಷ್ಟು ಮಂದಿ ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ಕಳಗ ರೂಮ್ಗಳು ಕೊಡ್ರಿ, ಕಾಯಿಲೆ ಆಗಿದ್ದವ್ರಿಗೆ ಮ್ಯಾಲೆ ಕೊಡ್ರಿ ಅಂತ ಹೇಳಿದ್ರು. ಅದು ಸ್ವಾಮಿ ನಮ್ಗೆ ಹೇಳಿಲ್ಲ, ಮೇನೇಜರ್ ಹೇಳಿದ್ರು, ನೀವು ಮಲ್ಕಾಜಿ ಬಂದಿರಾ, ಪದ್ಮನಾಭಾಚಾರ್ಯ ಬಂದಿರಾ, ನೀವು ನಾವು ಸ್ವಾಮಿ ಹೇಳಿದ್ದಾರ ಕಳ ಕೊಡು ಅಂತೇಳಿ ನಿಮಗೆಲ್ಲ. ಅದೇ ಸ್ವಾಮಿಗಳಿಗೆ ಮಲ್ಕಾಜಿಗಿರಿ ಮ್ಯಾಲ ತತ್ರಾಪಿ ಆಚಾರ್ಯರು ಒಂದು ಎಷ್ಟು ಅಭಿಮಾನ ಎಂಬ ವಿಷಯನ ಹೇಳಲಿಕ್ಕೆ ನಾವು ಹೊರಟೀನಿ ಅಷ್ಟೇ, ಬೇರೆ ಇರಲ್ಲ. ಇದಕ್ಕೆ ಸಾಕ್ಷಿ ಏನು ಅಂತಂದ್ರೆ ನಮ್ಮ ತುಳಸಿ ಅವ್ರ ತಂದೆ ತಾಯಿ ಎಲ್ಲರೂ ಬಂದಿದ್ರು. ತಂದೆ ತಾಯಿಯಿಂದ ಸೆನ್ಸ್ ಅವ್ರ ಅತ್ತೆ ಮಾವರೆಲ್ಲ ಬಂದಿದ್ರು. ಅವರಿಗೆಲ್ಲ ಕಳ ಕೊಟ್ಟರು, ನಮಗೆಲ್ಲ ಮ್ಯಾಲಕ್ಕೆ ಹೋಯಿದ್ರು. ನಮ್ಮ ಪ್ರಹ್ಲಾದ್ ಇವರೆಲ್ಲ ಬಂದಿದ್ರು. ಇವರೆಲ್ಲ ಬಂದಿದ್ರು. ಇವರೆಲ್ಲ ಮ್ಯಾಲೆ ಚಿಟ್ಚಾಟ್ ಮಾಡ್ತಾಯಿದ್ರು. ಆಗ ನಮ್ಮ ಡಾಕ್ಟರ್ ಇವ್ರು ಕೂಡ ಇದ್ದರು, ಆ ಡಾಕ್ಟರ್ ಸಾಹೇಬ್ ಕೂಡ ಇದ್ದರು. ಅವರೆಲ್ಲ ಮಾತಾಡಿದ್ರು. ಕಿಶೋರ್ ಮನೆಯಾಗ ಇಲ್ಲಿ ನಮ್ಮ ಕಿಶೋರ್ ಅಂತಿದ್ರು, ಅವ್ರ ಮನೆ ಪೂಜೆ ಆಗಿತ್ತು. ಅವ್ರು ನಮ್ಮ ಹಿಂದೆ ಬಿದ್ದಿದ್ರು, ನೀ ಕೇಳಪ್ಪ, ನೀ ಕೇಳು, ನಾನು ಇನ್ನೊಂದು ಸಾರಿ ಪೂಜೆ ಕೇಳು ಅಂತ. ನೀನೇ ಕೇಳಪ್ಪ, ಯಜಮಾನ್ರ ಕೇಳಬೇಕು. ನೀನು ಸ್ವಾಮಿನ ಕೇಳಿದ ಆ ಕಿಶೋರ್, ನಮ್ಮ ಮನೆಯಾಗ ನಮ್ಮ ಮನೆ ಪೂಜೆ ಆಗಬೇಕು ಅಂತ. ಸ್ವಾಮಿಗಳು ಅದಾಗಿ 5 ವರ್ಷ ಆಗಿತ್ತು. ಸ್ವಾಮಿಗಳು ನಿನ್ನ ಹೆಸರು ಕಿಶೋರ್ ಅಲ್ಲ, ನಿಮ್ಮನ್ನ ಆಗಿತ್ತಲ್ಲ ಮಲ್ಕಾಜಿಗಿರಿಯಾಗ ಮಠ ಹಿಂದೆಗಳಲ್ಲಿ ಮನೆ ಅಂದರು. ನಿಜವಾಗಿ ನಮ್ಗೆ ಎಲ್ಲರಿಗೆ ಎಷ್ಟು ಸಾಕಾಯ್ತು, ಅಷ್ಟು ಸಾಕಾಯ್ತು. ಆದರೆ ಮಲ್ಕಾಜಿಗಿರಿ ಮೇಲೆ ಎಷ್ಟು ಅಭಿಮಾನದ ಸ್ವಾಮಿಗಳಿಗೆ ಅಂತೇಳಿ. ಹೀಗಾಗಿ ಆ ಉಡುಪಿದಲ್ಲಿ ಹಿಂಗಾಯಿತು, ಈ ಮಲ್ಕೇಡದಲ್ಲಿ ಹಿಂಗಾಯಿತು. ಕಡೆಯಿಂದ ಯಾಕೆ ಇಷ್ಟು ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಡೈರೆಕ್ಟಾಗಿ ನಾನು ಆಚಾರ ಬಗ್ಗೆ ಹೇಳಿದ್ರೆ ಆಚಾರ ನನ್ನ ಬೈತಾಗ, ಮಠದಲ್ಲಿ ಬೈತಾರ. ಅದಕ್ಕಾಗಿ ಸ್ವಾಮಿ ನಡೆದ ವಿಷಯಗಳನ್ನು ದೊಡ್ಡ ಆಚಾರನ ಮುಂದೆ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ. ಹೀಗಾಗಿ ಇಷ್ಟು ವಿಷಯ ನಾನು ತಿಳಿಸಿ ಇದನ್ನು ಭಾಳ ತಪ್ಪು ಹೊಂದಿರ್ತವ. ಎಷ್ಟೆಷ್ಟೋ ಪಾಪಗಳು ಮಾಡಿರ್ತೀನಿ. ಆಚಾರ್ಯರು ನಮಗೆ ಅನುಗ್ರಹ ಮಾಡು ಅಂತ 2-3 ಸಾವಿರ ಹೇಳೋದ್ರಿಂದ ಆ ಉತ್ಸಾಹದಿಂದ ಮಾಡೀನಿ. ಭಾಳ ತಪ್ಪುಗಳು ಇರ್ಬೋದು ಇದರಲ್ಲಿ. ಆ ತಪ್ಪುಗಳೆಲ್ಲ ನಂದು, ಆ ದೋಷಗಳೆಲ್ಲ ಏನು ಆಚಾರ್ಯ ಸಂತೋಷ ಪಟ್ಟಿರ್ತಾರ. ಮಲ್ಕೇಡದಲ್ಲಿ ಹಿಂಗೆ ಅಂತರ್ಯಾಮಾಧಿಕರಣ ಕೊಟ್ಟಿದ್ದಾಗ ಆಗೂ ಹಿಂಗೆ ಸ್ವಾಮಿಗಳು ಆಚಾರ್ಯ ಗೊತ್ತಿರ್ಬೋದು. ಅಂತರ್ಯಾಮಾಧಿಕರಣ ನಾವು ಕೊಡೋ ಕಾಲಕ್ಕೆ ವೆಂಕಣ್ಣಾಚಾರ್ಯರಾಗಿ ಇದು ಮಾಡ್ತಾಯಿದ್ರು, ಉದ್ಘಾಟನೆ ಮಾಡ್ತಾಯಿದ್ರು. ಇಂದ್ರಭವನ ಉದ್ಘಾಟನೆ ಮಾಡೋಕ್ಕಾಗ ಸ್ವಾಮಿ ಫೋನ್ ಮಾಡಿದ್ರು. ಸ್ವಾಮಿ ಹೊಡೆದಾಗ ಇವರೇನಂದ್ರು, ವೆಂಕಣ್ಣಾಚಾರ್ಯರು ಪದ್ಮನಾಭಾಚಾರ್ಯ ಬಂದಿದ್ದಾರ, ಗೃಹಸ್ಥಿತನ ಕರ್ಕೊಂಬಂದು ಅಲ್ಲಿ ಸುಧಾ ಅನುವಾದ ಮಾಡಿಸ್ತಿದ್ದಾರ ಅಂತೇಳಿ. ಭಾಳ ಸಂತೋಷ, ಭಾಳ ಅಂದರೆ ಆಗಿಂದೇ ನಮಗೆ ಸ್ವಾಮಿಗಳ ಆತನೇ ಮತ್ತು ಆಚಾರ್ಯ ಕರ್ಕೊಂಡೋಗಿ. ಇನ್ನು ಕೆಲವ್ರು ಜ್ಞಾಪಕದೂ ಇಲ್ಲೋ, ನಮಗೆ ಗೀತಾ ಭಾಷ್ಯ ಅವು ಕೂಡ ಸ್ವಾಮಿ ಸಂಗತಿ ಹೇಳ್ತಿದ್ರು. ಎಲ್ಲಿ ಅಂತಂದರೆ ನಾಚಾರಮ್ ಅಂತ ಒಂದು ಊರು, ಈ ನಾಚಾರಮ್ ಅಲ್ಲ, ಅಲ್ಲಿ ಎಲ್ಲನ ಕರ್ಕೊಂಡು, ನಾನು ಗುಡಿ ಕಟ್ಟಿದ್ದಿಲ್ಲ ಆಗಿನ ಸ್ವಲ್ಪ ಇತ್ತು, ಅಲ್ಲಿ ಕರ್ಕೊಂಡು ಎಲ್ಲ ಕೂರಿಸಿಟ್ಟು ಸ್ವಾಮಿ ಸಂಗತಿ ಹೇಳಿಸಿ ಇಷ್ಟು ಅನುಗ್ರಹ ಮಾಡಿದ ಆಚಾರ್ಯ ಅನಂತ ರೂಪಗಳು, ನಮಸ್ಕಾರಗಳು. ಇಷ್ಟು ನಾನು ಹೆಚ್ಚು ಹೇಳಲಿಕ್ಕೆ ಆಗೋದಿಲ್ಲ, ಕ್ಷಮ ಮಾಡಿದೆ. ನೀವು ಬಂದರೆ ಇವತ್ತಿನ ದಿವಸ ನಮ್ಮ GK ಸತ್ಯನಾರಾಯಣ ರಾವ್ ಅವರು, ಆಮೇಲೆ ನರಸಿಂಹ ರಾವ್ ಅವರು, ಆಮೇಲೆ ರಾಮಕೃಷ್ಣಾಚಾರ್ಯ, ಆಮೇಲೆ ನಮ್ಮ ಅನಂತ ಪದ್ಮನಾಭಾಚಾರ್ಯ, ಅವರು ಮ್ಯಾಪ್ ಆಚಾರ ಅಂತ ಕರೀತಾರೆ. MAP ಮ್ಯಾಪ್ ಆಚಾರ. ಇವತ್ತೆಲ್ಲ ಮ್ಯಾಪ್ ಹೇಳಿಬಿಟ್ಟು ಮಲ್ಕಾಜಿಗಿರಿ ಮ್ಯಾಪ್ ಎಲ್ಲ ತೋರಿಸಿಕೊಡ್ತೀವಿ. ಭಾಳ ಎಲ್ಲರೂ ಚೆನ್ನಾಗಿ ಅನುವಾದವನ್ನು ಮಾಡಿದ್ದಾರೆ. ಸ್ವಲ್ಪ ಅವರು ಹೆಚ್ಚು ಎಮೋಷನಲ್
ನಮ್ಮ ಅನಂತ ಪದ್ಮನಾಭಾಚಾರ್ಯ ಭಾಳ ಭಾವುಕರು. ಎಲ್ಲದಕ್ಕೂ ಬೇಗನೆ ಅವರು ಸ್ಪಂದನೆಯನ್ನು ಮಾಡ್ತಾರೆ. ಎಲ್ಲರೂ ಭಾಳ ಚೆನ್ನಾಗಿ ಅನುವಾದವನ್ನು ಮಾಡಿದ್ದಾರೆ. ನಿನ್ನೆ ದಿವಸವೂ ಕೂಡ ಅನೇಕರು ನಮ್ಮ ಮೆಟ್ಟಲ್ಲಿ ರಾಘವೇಂದ್ರ ಅವರು, ಆಮೇಲೆ ವಿಕ್ರಮ್ ರಾಯಬಾಗಿ, ಸೇತು ಮಾಧವಾಚಾರ್ಯರು, ಆಮೇಲೆ ತಾಡಿಪತ್ರಿ ಮುರಳಿಯವರು ಅನುವಾದವನ್ನು ಮಾಡಿದ್ದಾರೆ. ನಾಳೆಯೂ ಕೂಡ ಇನ್ನೂ ಅನೇಕ ಜನ ಅನುವಾದವನ್ನು ಮಾಡುವರಿದ್ದಾರೆ. ನಾಳೆ ಮತ್ತು ನಾಡಿದ್ದು 2 ದಿವಸ ಅನುವಾದ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಭಾಳ ಚೆನ್ನಾಗಿ ಅನುವಾದವನ್ನು ಮಾಡಿದ್ದಾರೆ. ನಾನು 2 ನಿಮಿಷ ಹೇಳ್ತೇನೆ. ಇದು ಯಾಕೆ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಅಂತಂದರೆ, ಎಲ್ಲರೂ ಶ್ರವಣವನ್ನು ಮಾಡ್ತಾರೆ, ಸಂತೋಷ. ಶ್ರವಣವನ್ನು ಮಾಡಿದ್ದರ ಜೊತೆಗೆ ಅವರಿಗೊಂದು ಆತ್ಮತೃಪ್ತಿ ಅಂತ ಅನ್ನೋದು ಮನುಷ್ಯನಿಗೆ ಒಂದು ಬೇಕು ಇವತ್ತಿನ ಕಾಲದಲ್ಲಿ. ಅದು ಅವರವರ ಶಕ್ತಿ, ಅವರವರ ಯೋಗ್ಯತೆ ಹೆಚ್ಚಿರ್ತದೆ. ಕೆಲವರಿಗೆ ಅರ್ಥ ಹೆಚ್ಚಾಗಿರುತ್ತದೆ, ಸಭೆಯಲ್ಲಿ ಕೂತಾಗ ಹೇಳಲಿಕ್ಕೆ ಬರೋದಿಲ್ಲ. ಒಳಗೊಳಗೆ ಅವರಿಗೆ ಏನೋ ಭಾವನೆಗಳು ತುಂಬಿರುತ್ತವೆ. ಅದನ್ನೆಲ್ಲ ಸಭೆಯ ಮುಂದೆ ವ್ಯಕ್ತ ಮಾಡಲು ಅನೇಕರಿಗೆ ಅದು ಆಗೋದಿಲ್ಲ. ಆದರೆ ಈ ನಿಮಿತ್ತದಿಂದ ಗುರೋರಧೀತಂ ಗುರವೇ ನಿವೇದಿತಂ ಅಂತ ಒಂದು ನಿಯಮ, ಅಧ್ಯಯನವನ್ನು ಮಾಡಿದ್ದು ನಾವು ಗುರುಗಳಿಗೆ ಒಪ್ಪಿಸಬೇಕು. ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳನ್ನು ಅಧ್ಯಯನವನ್ನು ಮಾಡಿದ ಮೇಲೆ ಗುರುಗಳು ಅಂದರೆ ನೇರವಾಗಿ ಉಪದೇಶ ಮಾಡಿದ ಗುರುಗಳು, ಜೊತೆಗೆ ನಮ್ಮ ಮಧ್ವ ಪರಂಪರೆಯಲ್ಲಿ ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಬಂದಿರುವ ಎಲ್ಲ ಗುರುಗಳಿಗೂ ಕೂಡ ನಾವು ನಮ್ಮ ಅಧ್ಯಯನದ ಒಂದು ಸಮರ್ಪಣೆಯನ್ನು ಮಾಡಬೇಕು. ಇದು ಸಮರ್ಪಣಾ ಕಾರ್ಯಕ್ರಮ. ಯಾಕೆಂದರೆ ಸಮರ್ಪಣೆಯನ್ನು ಮಾಡೋದರಿಂದಾಗಿ ಆ ಕರ್ಮ ಸಫಲವಾಗ್ತದೆ. ಒಂದು ಪತ್ರವನ್ನು ಬರೆದು ಅಡ್ರೆಸ್ ಇಲ್ಲದೆ ಇದ್ದರೆ ಅದು ಸರಿಯಾಗಿ ಮುಟ್ಟುವುದಿಲ್ಲ. ಹಾಗೆ ಅಧ್ಯಯನವನ್ನು ಮಾಡಿದ್ದನ್ನು ಸಮರ್ಪಣೆಯನ್ನು ಮಾಡಿದಾಗ ಗುರುಗಳು ಸಂತುಷ್ಟರಾಗಿ ಇನ್ನೂ ಹೆಚ್ಚಿನ ಅಧ್ಯಯನಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾರೆ, ಅವಕಾಶವನ್ನು ಮಾಡಿಕೊಡ್ತಾರೆ. ಈ ಅಧ್ಯಯನದ ಫಲ ತನಗೆ ಮಾತ್ರವಲ್ಲದೆ ತನ್ನ ಮುಂದಿನ ಒಂದು ಜನಾಂಗಕ್ಕೂ ಕೂಡ ಅದೊಂದು ಮಾರ್ಗದರ್ಶನವಾಗ್ತದೆ, ಅದೊಂದು ಆದರ್ಶವಾಗ್ತದೆ, ಅದೊಂದು ಮೈಲ್ ಸ್ಟೋನ್ ಆಗ್ತದೆ, ಮೈಲುಗಲ್ಲಾಗತ್ತೆ. ಈ ಥರ ಅಧ್ಯಯನವನ್ನು ಮಾಡಬೇಕು ಅನ್ನೋ ನೀವು ಪ್ರತಿ ಸಂದರ್ಭದಲ್ಲಿ ನೋಡಿ. ಈ ಮಾತು ನಮ್ಮ ಜೀವಕ್ಕೆ ಅಂಟಿಕೊಂಡಿರಬೇಕು. ಚಾತುರ್ಮಾಸ್ಯ ಸೇವೆಯನ್ನು ಮಾಡಿದ ಮೇಲೆ, ಅಧಿಕ ಮಾಸದ ಸೇವೆಯನ್ನು ಮಾಡಿದ ಮೇಲೆ, ಇನ್ಯಾವುದೋ ಬಿಲ್ಡಿಂಗು ಅದು ಇದು ಕನ್ಸ್ಟ್ರಕ್ಷನ್ ಮಾಡಿದ ಮೇಲೆ, ಇನ್ಯಾವುದೋ ದೊಡ್ಡದಾಗಿರ್ತಕ್ಕಂಥ ಮಠದ ಸೇವೆಯನ್ನು ಮಾಡಿದ ಮೇಲೆ, ಇನ್ಯಾವುದೋ ಲ್ಯಾಂಡು ಅದು ಇದು ಇದ್ದಾಗ ಆ ಸೇವೆಯನ್ನು ಮಾಡಿರುವ ಭಕ್ತರಿಗೆ, ಇನ್ಯಾವುದೋ ವಕೀಲರೆಲ್ಲ ಇದ್ದು ಅವರೆಲ್ಲ ಸೇವೆ ಮಾಡಿರ್ತಾರೆ. ಸ್ವಾಮಿಗಳವರು ಎಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾರೆ. ಭಾಳ ಚೆನ್ನಾಗಿ ನೀವು ಗಮನ ಕೊಟ್ಟು ನೀವು ಕೇಳಿರ್ತೀರಿ. ಎಲ್ಲ ಸೇವೆಯಿಂದ ಸಂತುಷ್ಟರಾಗಿ ನಿಮಗೆಲ್ಲ ಅನುಕೂಲವಾಗಲಿ. ಶ್ರೀಮದಾಚಾರ್ಯ ಸಚ್ಚಾಸ್ತ್ರದ ಶ್ರವಣ ನಿರಂತರವಾಗಿ ಆಗಲಿ ಅಂತ ಕೊನೆಗೆ ಆಶೀರ್ವಾದ ಎಲ್ಲವನ್ನೂ ಹೇಳ್ತಾರೆ. ಅದಾಗಲಿ ಇದಾಗಲಿ ಅಂತೆಲ್ಲ ಹೇಳಿ, ಮಕ್ಕಳಾಗಲಿ, ಮದುವೆ ಆಗಲಿ, ಸಂತಾನವಾಗಲಿ, ಆಮೇಲೆ ವೈಭವ ಬರಲಿ, ಐಶ್ವರ್ಯ ಸಿದ್ಧಿ ಎಲ್ಲ ಹೇಳ್ತಾ ಶ್ರೀಮದಾಚಾರ್ಯ ಶ್ರೀಮಠ ಟೀಕಾಕೃತ್ಪಾದರ ಸಚ್ಚಾಸ್ತ್ರದ ಶ್ರವಣ ಪಾಠ ಪ್ರವಚನ ನಿರಂತರವಾಗಿ ಆಗಲಿ ಅಂತ ಅವರು ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಅದು ಬಹಳ ದೊಡ್ಡದು. ಯಾಕೆಂದರೆ ಮನುಷ್ಯ ಜನ್ಮ, ಅದರಲ್ಲಿಯೂ ನಮ್ಮ ಬ್ರಾಹ್ಮಣ ಜನ್ಮ, ಅದರಲ್ಲಿಯೂ ವೈಷ್ಣವ ಜನ್ಮ, ಅದರಲ್ಲಿಯೂ ಇಂಥ ಉತ್ತಮವಾಗಿರತಕ್ಕಂತಹ ಕಣ್ಣು, ಕೈ, ಮೂಗು, ಕಿವಿ, ನಾಲಿಗೆ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಚೆನ್ನಾಗಿ ಕೊಟ್ಟಿದ್ದಾನೆ. ಗುರುಗಳ ಉಪಸಕ್ತಿ ಇರುತ್ತದೆ ಮತ್ತು ಒಳ್ಳೆಯ ಸಂಸ್ಕಾರವಿರುತ್ತದೆ. ಇಂಥ ಸಂದರ್ಭದಲ್ಲೇನೆ ಸಚ್ಚಾಸ್ತ್ರ ಶ್ರವಣದ ಒಂದು ಯೋಗ. ಎಲ್ಲ ಪೂರ್ವಭಾವಿ ಸಿದ್ಧತೆಗಳಾದ ಮೇಲೆ ನಮಗಿದು ಸಿಕ್ಕಾಗ ಇದನ್ನು ನಾವು ಪಡೆಯೋದು, ನಾವು ಲಾಭವನ್ನು ಹೊಂದಬೇಕು ಅನ್ನೋದು ಗುರುಗಳ ಅಂತಿಮವಾದ ಇಚ್ಛೆ. ಅದನ್ನು ಆಶೀರ್ವಾದವನ್ನು ಮಾಡ್ತಾರೆ. ಹಾಗಾಗಿ ಅವರೆಲ್ಲೋ ಇಂದ ಆಶೀರ್ವಾದವನ್ನು ಮಾಡ್ತಾರೆ. ಇದು ಇವತ್ತಲ್ಲ, ಶ್ರೀಮದಾದಂತ ತೀರ್ಥಂ ಮತಂ ಆಚಂದ್ರ ತಾರಕಂ ಆಸೇತೋಹೋ ಆತುಷಾರಾದ್ರೇಹಿ ವರ್ಧತಾಂ ಅಭಿವರ್ಧತಾ ಅಂತ ಹೇಳಿದ್ದಾರೆ. ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತ ಇದು ಆಚಂದ್ರ ತಾರಕ. ಸೂರ್ಯ ಚಂದ್ರರು ಇರುವವರೆಗೆ ಆಸೇತೋಹೋ ಆ ತುಷಾರಾದ್ರಿ. ಆಸೇತೋ ಅಂದರೆ ರಾಮೇಶ್ವರದಿಂದ ಹಿಡಿದುಕೊಂಡು, ತುಷಾರಾದ್ರಿ ಅಂದರೆ ಹಿಮಾಲಯ. ಅಂದರೆ ಹಿಮಾಲಯ ಪರ್ವತದಿಂದ ಕನ್ಯಾಕುಮಾರಿಯವರೆಗೆ, ರಾಮೇಶ್ವರದವರೆಗೆ ಇದು ವರ್ಧತಾಂ ಅಭಿವರ್ಧತಾ, ಅಭಿವೃದ್ಧಿಯಾಗಲಿ ಅಂತ ಆಶೀರ್ವಾದವನ್ನು ಮಾಡ್ತಾರೆ.
ಅವರ ಆಶೀರ್ವಾದದ ಬಲವೇ ನಮಗೆ ಇಲ್ಲಿಯವರೆಗೆ ಮುನ್ನಡೆಸ್ತದೆ. ನಮ್ಮ ಪ್ರಯತ್ನ ನಾವು ತಿಳಿದಿದ್ದೇವೆ, ನಮ್ಮ ಪ್ರಯತ್ನ ಇದೆ, ಇಲ್ಲ ಅಂತ ಅನ್ನೋದಿಲ್ಲ. ನಮ್ಮ ಪ್ರಯತ್ನಕ್ಕೆ ನಾವು ಸುಳ್ಳು ಹೇಳುವಂತೆ ಇಲ್ಲ, ನಮ್ಮ ಪ್ರಯತ್ನವೂ ಇದೆ. ನಮ್ಮ ಪ್ರಯತ್ನ ಎಷ್ಟು, ಗುರುಗಳ ಅನುಗ್ರಹ ಎಷ್ಟು, ಎರಡನ್ನೂ ನಾವು ತಕ್ಕಡಿಯಲ್ಲಿ ಹಾಕಿ ತೂಗಿ ನೋಡಿದಾಗ ನಮ್ಮ ಪ್ರಯತ್ನ ಸ್ವಲ್ಪ, ಗುರುಗಳ ಅನುಗ್ರಹ ಬಹಳ. ನಮ್ಮ ಪ್ರಯತ್ನ ಬಹಳ, ಗುರುಗಳ ಅನುಗ್ರಹ ಕಮ್ಮಿ. ಸರ್ವಥಾ ಅಲ್ಲ. ಪ್ರಧಾನವದೇವ ಹಿತದುತ್ತಮ, ಬಾದರಾಯಣ ದೇವರ ಸೂತ್ರದಲ್ಲಿ ಹೇಳಿದ್ದಾರೆ, ಗುರುಗಳ ಪ್ರಧಾನ, ಗುರುಗಳ ಅನುಗ್ರಹ ಅದು ಇತ್ತು ಅಂತಂದರೆ ಎಷ್ಟೋ ಕಾರ್ಯವನ್ನು ಸಂಪನ್ನವನ್ನಾಗಿ ಮಾಡ್ತದೆ ಅಂತ ಅನ್ನೋದಕ್ಕೆ ಇದು ನಿದರ್ಶನ. ಒಬ್ಬ ಗುರುಗಳಲ್ಲ, ಅನೇಕ ಗುರುಗಳು. ನಮಗೆ ತಾಯಿಯನ್ನು ಮೊದಲು ಮಾಡಿಕೊಂಡು ಹೆಜ್ಜೆ ಇಡುವುದಕ್ಕಾಗಿ ತಾಯಿ ಕಲಿಸಿಕೊಡ್ತಾಳೆ, ಅಮ್ಮ ಅಪ್ಪ ಅನ್ನುವ ಶಬ್ದವನ್ನು ಹೇಳಿಕೊಡ್ತಾಳೆ. ಶಾಲೆಯಲ್ಲಿ ನಮಗೆ ಲೌಕಿಕ ವಿದ್ಯೆಯನ್ನು ಹೇಳಿಕೊಡ್ತಾರೆ, ಅವರು ನಮಗೆ ಗುರುಗಳು. ಯಾಕೆಂದರೆ ಶಾಸ್ತ್ರಾಧ್ಯಯನವನ್ನು ಮಾಡುವುದರ ಜೊತೆಗೆ ಲೌಕಿಕ ಒಂದು ವ್ಯವಹಾರದ ತಿಳುವಳಿಕೆಯನ್ನು ಕೊಡುವ ಈ ಲೌಕಿಕ ಗುರುಗಳು ಕೂಡ ನಮಗೆ ಅನೇಕ ಆದರ್ಶಗಳನ್ನು ನಮಗೆ ಕಲಿಸಿಕೊಟ್ಟಿರ್ತಾರೆ. ಇನ್ನು ಶಾಸ್ತ್ರಾಧ್ಯಯನ, ಅದರ ಜೊತೆಗೆ ಮೋಕ್ಷ ವಿದ್ಯೆ, ಇವನ್ನೆಲ್ಲ ಕೊಡೋದು ಯಾಕೆ ಅಂತಂದರೆ ಅವರು ಕೇವಲ ಪರೋಪಕಾರಾರ್ಥಂ ಅನುಗ್ರಹಾಯ ಚರಂತಿ ನೂನಂ. ಇಂಥದ್ದು ನಾವೆಲ್ಲ ದೊಡ್ಡವರು ಅಂತ ನಿಮಗೂ ಭಾವನೆ ಇಲ್ಲ, ನಮಗೂ ಇಲ್ಲ. ಶ್ರೀಮದಾಚಾರ್ಯರು, ವೇದವ್ಯಾಸ ದೇವರು, ಶ್ರೀಮದ್ ಟೀಕಾಕೃತ್ಪಾದರು ಮೊದಲಾದ ಮಹಾನುಭಾವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೀತಾ ಇದ್ದೇವೆಯೋ ಇಲ್ಲವೋ ಅಂತ ಸ್ವಲ್ಪ ನಾವು ನಮ್ಮ ವೈಯಕ್ತಿಕವಾದ ವಿಚಾರವನ್ನು ಮಾಡಿಕೊಂಡಾಗ ದಾರಿಯಲ್ಲಿ ಇದ್ದೇವೆ. ಆಗಾಗ ದಾರಿ ತಪ್ಪಿ ಹೋಗ್ತಾ ಇದ್ದರೆ ಮತ್ತೆ ದಾರಿಯಲ್ಲಿ ಕರೆದುಕೊಂಡು ಬರುವುದಕ್ಕಾಗಿ ಅವರಿದ್ದಾರೆ ಅಂತನ್ನುವ ಎಚ್ಚರಿಕೆ, ಅವೇರ್ನೆಸ್ ನಮಗೆ ಇಳುತ್ತಿತ್ತು ಅಂತಂದರೆ ಬಹಳ ತಪ್ಪುವ ಪ್ರಸಂಗವಿಲ್ಲ. ಹಾಗಾಗಿ ಇದು ರಾಜಮಾರ್ಗ, ಇದು ರಾಜಮಾರ್ಗ, ಇದು ರಾಜಮಾರ್ಗ. ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ದೆ, ಹಣ ನನಗಿಂತ ಸಂಪಾದನೆ ಮಾಡೋರಿದ್ದಾರೆ, ನನ್ನ ಜೊತೆ ಇದ್ದವರಲ್ಲ. ನನಗಿಂತ ಕೆಳಗಿನ 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 ಬ್ಯಾಚಿನವರು ಇವತ್ತು ನನಗಿಂತ ಹೆಚ್ಚು ಸಂಪಾದನೆ ಮಾಡುವವರಿದ್ದಾರೆ, ನನಗಿಂತ ಹೆಚ್ಚಿನ ಒಂದು ಐಶ್ವರ್ಯದಲ್ಲಿ ಅವರು ಸಂಪನ್ನರಾಗಿದ್ದಾರೆ. ಅದು ಯಾರು ಅದನ್ನು ತಡೆಯಲಿಕ್ಕೆ ಶಕ್ಯವಿಲ್ಲ. ಅದನ್ನು ಬೇಕಾದಷ್ಟು ಓವರ್ಟೇಕ್ ಮಾಡಿಕೊಂಡು ಹೋಗೋರಿದ್ದಾರೆ. ಇನ್ನು ಪ್ರವಚನ, ಅದಕ್ಕಿಂತ ಅದ್ಭುತವಾದ ಪ್ರವಚನವನ್ನು ಮಾಡುವವರಿದ್ದಾರೆ. ಹಾಡು, ಸಂಗೀತಗಾರ, ಅವರನ್ನು ಮೀರಿಸ್ತಕ್ಕಂತಹ ಸಂಗೀತಗಾರಿದ್ದಾರೆ. ಇದು ನಿಲ್ಲುವುದಲ್ಲ, ಇದು ಪ್ರವಾಹ ಹೋಗೋದೆ. ಆದರೆ ಈ ಮಾರ್ಗವೇನಿದೆ ನೋಡ್ರಿ, ಇದು ನಮ್ಮನ್ನು ಎಂದೂ ಕೂಡ ತಪ್ಪು ಮಾರ್ಗಕ್ಕೆ ಕರೆದುಕೊಂಡು ಹೋಗುವುದಿಲ್ಲ ಅಂತ ಶಾಸ್ತ್ರಾಧ್ಯಯನ ಮಾಡ್ತಾ ಇದ್ದೀನಿ. ನನಗೊಂದು ಹೆಮ್ಮೆ. ನನಗೆ ಅಂದರೆ ನಮ್ಮ ಈ ಊರಿನ ಮೇಲೆ ಹೆಮ್ಮೆ. ಹೈದರಾಬಾದ್ನಲ್ಲಿ ಬೇಕಾದಷ್ಟು ಏನಂತಾರೆ ಬಡಾವಣೆಗಳು ಎಕ್ಸ್ಟೆನ್ಷನ್ಗಳು ಇವೆ, ಅಲ್ಲಿವೆ ಇಲ್ಲಿವೆ. ಇಲ್ಲಿಯ ಜನ ವಿಶೇಷವಾಗಿ ಶಾಸ್ತ್ರಾಧ್ಯಯನವನ್ನು ನೀವು ಮಾಡ್ತಾ ಇದ್ದೀರಿ, ನಮಗೆ ಅದು ಸಂತೋಷವಾಗ್ತದೆ. ಇದನ್ನು ಯಾರ ಮುಂದೆ ಹೇಳಿಕೊಂಡು ನೀವು ಗರ್ವ ಪಡಬೇಡ್ರಿ, ನಮಗೂ ಅಹಂಕಾರ ಬರೋದು ಬೇಡ. ನಮಗೆ ಇದು ಚೆನ್ನಾಗಿ ನಡೀತಾ ಇದೆ, ಇದು ಹೀಗೆ ನಡೀಲಿ ಅಂದಾಗ ಆತ್ಮತೃಪ್ತಿ ಅಂತನ್ನೋದು ಇರ್ತದೆ. ಆದ್ದರಿಂದಾಗಿ ಭಗವಂತ ಎಲ್ಲರಿಗೂ ಈ ವಿಧವಾದ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ವೈಷಮ್ಯ ನಿರ್ಧರಣೆ ಬಹಳ ಚೆನ್ನಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ. ದೇವರು ಸ್ವತಂತ್ರ ಅಂತನ್ನೋದು ಒಂದು ದೊಡ್ಡ ಸಿದ್ಧಾಂತ. ಆದರೆ ಕರ್ಮಗಳನ್ನು ಅಪೇಕ್ಷಿಸಿ ಫಲವನ್ನು ಕೊಡ್ತಾನೆ, ಹಾಗಾದ್ರೆ ಸ್ವತಂತ್ರನಲ್ಲವಲ್ಲ. ಅಂತೂ ಅವನು ಒಂದಕ್ಕೆ ತಾನು ಬದ್ಧನಾಗಿಬಿಟ್ಟ, ತಾನು ಒಂದು ಕೆಲವು ಗಂಟುಗಳನ್ನು ಹಾಕಿಕೊಂಡು ಕಟ್ಟಿಕೊಂಡು ಮಾಡ್ತಾ ಇದ್ದಾನೆ. ಹಾಗಾದರೆ ನಿರವಧಿಕ ಸ್ವತಂತ್ರ ಅಂತ ಆಗಲಿಲ್ಲ. ಅವನಿಗೂ ಸ್ವಲ್ಪ ಫ್ರೇಮ್ ಇದೆ. ಈ ಒಂದು ಕರ್ಮದ ಚೌಕಟ್ಟನ್ನು ನಂಬಿಯೇ ಪರಮಾತ್ಮ ಫಲವನ್ನು ಕೊಡ್ತಾನೆ ಅಂತಂದರೆ ನಿರವಧಿಕವಾದ ಸ್ವಾತಂತ್ರ್ಯ ಹೋಯಿತು ಅಂತನ್ನುವ ಒಂದು ಮನಸ್ಸಿನಲ್ಲಿ ಉಳಿದು, ಅಂತೂ ಸ್ವತಂತ್ರ ಎಲ್ಲ ಸರಿ ಇದೆ, ಅಂತೂ ಕರ್ಮವನ್ನು ಅಪೇಕ್ಷೆ ಮಾಡಿಕೊಡ್ತಾನೆ. ಕರ್ಮವನ್ನು ಅಪೇಕ್ಷೆ ಮಾಡಿಕೊಡ್ತಾನೆ ಅಂದರೆ ಪರಮಾತ್ಮ ಸ್ವತಂತ್ರ ಹೆಂಗಾದ ಅನ್ನುವ ಪ್ರಶ್ನೆಗೆ ಉತ್ತರ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅದು ಉತ್ತರ ನಾವು ಅದನ್ನು ಮೆಲುಕು ಹಾಕಿದಾಗ ನಮಗೆ ಅದರ ಅನುಭವ ಬರ್ತದೆ. ಅದಕ್ಕೆ ಅನೇಕ ದೃಷ್ಟಾಂತಗಳನ್ನೆಲ್ಲ ಕೊಟ್ಟು, ಮೊದಲನೇ ವೈಷಮ್ಯ ನಿರ್ಗ್ರಹಣೆಯ ದೋಷ, ಮುಂದೆ ಬರುವ ವೈಷಮ್ಯ ನಿರ್ಗ್ರಹಣೆಯ ದೋಷವಲ್ಲ ಅಂತನ್ನೋದನ್ನು ಬಹಳ ಚೆನ್ನಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಒಂದು ಮಾತನ್ನು ಹೇಳಿ ನಾನು ಅದನ್ನು ಮುಕ್ತಾಯವನ್ನು ಮಾಡ್ತೇನೆ. ಯಾವಾಗ ಸ್ವತಂತ್ರ, ಯಾವಾಗ ಸ್ವತಂತ್ರನಲ್ಲ ಅನ್ನುವುದನ್ನು ಸ್ವಲ್ಪ ನಾವು ಅರ್ಥವನ್ನು ಮಾಡಿಕೊಂಡು ಬಿಟ್ಟರೆ ದೇವರಿಗೆ ದೋಷವಿಲ್ಲ. ಯಾರನ್ನೂ ನಾನು ಕೇಳೋದಿಲ್ಲ, ಯಾರ ಮಾತನ್ನೂ ನಾನು ನಡೆಸೋದಿಲ್ಲ,
ನನ್ನ ಮನಸ್ಸಿಗೆ ಬಂದಂತೆಯೇ ನಾನು ಮಾಡ್ತೇನೆ, ಇದೇ ಸ್ವತಂತ್ರ, ಇದೇ ಸ್ವಾತಂತ್ರ್ಯ ಅಂತ ನಾವು ತಿಳಿದಿದ್ದೇವೆ. ಹಾಗಲ್ಲ. ನಾವು ಚಿಕ್ಕವರಿದ್ದಾಗ ಒಂದು ಚರ್ಚೆ ನಡೀತಿತ್ತು. ನಾವು ಗುರುಕುಲದಲ್ಲಿ ಇದ್ದಾಗ ದೇವರು ಸ್ವತಂತ್ರ ಹೌದಲ್ಲ, ದೇವರು ಸರ್ವಶಕ್ತ ಹೌದು. ಹಾಗಾದರೆ ದೇವರು ತನಗಿಂತ ಹೆಚ್ಚಿನ ಶಕ್ತಿ ಇದ್ದವನನ್ನು ಸೃಷ್ಟಿ ಮಾಡ್ತಾರೋ ಇಲ್ಲೋ? ದೇವರು ಸರ್ವಶಕ್ತ. ಸರ್ವಶಕ್ತ ಅಂದರೆ ಎಲ್ಲವನ್ನೂ ಮಾಡುವ ಶಕ್ತಿ ಇದೆ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ತಿ ಇದೆ. ಹಾಗಾದರೆ ತನಗಿಂತ ದೊಡ್ಡವನಾದವನನ್ನು ದೇವರು ಸೃಷ್ಟಿ ಮಾಡ್ತಾನೋ ಮಾಡೋದಿಲ್ಲವೋ? ಮಾಡ್ತಾನೆ ಅಂತ ಆಗಿಬಿಟ್ರೆ ತನಗಿಂತ ಹೆಚ್ಚು ಶಕ್ತಿ ಉಳ್ಳವನಾದ ಇವನು ಕಡಿಮೆ ಶಕ್ತಿ ಅಂತ ಆಯ್ತು. ಮಾಡೋದಿಲ್ಲ ಅಂತ ಆಗಿಬಿಟ್ರೆ ದೇವರಿಗೆ ಸರ್ವಶಕ್ತಿತ್ವ ಹೋಯ್ತು. ಈ ತರಹದ ಪ್ರಶ್ನೆಗಳು ನಾವು ಗುರುಕುಲದಲ್ಲಿ ಇದ್ದಾಗ ಅನೇಕ ಸಲ ಪ್ರಶ್ನೆಯನ್ನು ಮಾಡ್ತಾ ಇರುವಾಗ ಇವೆಲ್ಲ ಕೇಳೋ, ಸರ್ವಶಕ್ತ, ಸರ್ವತಂತ್ರ, ಸ್ವತಂತ್ರ ಎಲ್ಲರೂ ಮಾಡ್ತಾನೆ ಪರಮಾತ್ಮ, ಏನಿದು? ಹಾಗಾದ್ರೆ ನೀವು ಮಾಡಿ. ತನಗಿಂತ ಭಾರವಾದ ವಸ್ತುವನ್ನು ದೇವರು ಎತ್ತುತ್ತಾನೋ ಇಲ್ಲವೋ? ಎತ್ತೋದಿಲ್ಲ ಅಂದರೆ ಅವನಿಗಿಂತ ಭಾರವಾದ ಒಂದು ವಸ್ತು ಇದೆ. ಎತ್ತುತ್ತಾನೆ ಅಂದರೆ ತನಗಿಂತ ಭಾರವಲ್ಲ, ಅವನೇ ಹೆಚ್ಚು ಭಾರ. ಈ ಥರ ಸ್ವಾತಂತ್ರ್ಯ, ಕರ್ತೃತ್ವ. ಇನ್ನೂ ಹೇಗೆ ಕೇಳ್ತಿದ್ದೆ, ದೇವರು ಎಲ್ಲವನ್ನೂ ಮಾಡ್ತಾನೆ, ಪೆಟ್ರೋಲ್ ನೀರು ಯಾಕೆ ಮಾಡಬಾರ್ದು? ಪೆಟ್ರೋಲನ್ನು ನೀರು ಯಾಕೆ ಮಾಡಬಾರ್ದು? ಇವೆಲ್ಲ ಪ್ರಶ್ನೆಗಳು ಈ ತರಹ ಮಾಡಿದಾಗ ಇದಕ್ಕೆಲ್ಲ ವೈಷಮ್ಯ ನೈರ್ಗಮ್ಯ ಅಧಿಕರಣದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅವ್ರು ಹೇಳಿದರು, ನಾವು ಚೆನ್ನಾಗಿ ಬಿಡಿಸಿ 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 ಇದೊಂದು ಅಧಿಕರಣ ತಿಳಿದುಕೊಂಡ್ರೆ ದೇವರ ಸ್ವಾತಂತ್ರ್ಯ ನಿರವಧಿಕ 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 ಅನ್ನೋದು ಗೊತ್ತಾಗ್ತದೆ. ಇಲ್ಲಿ ಒಂದು ಹೇಳಿದ್ರು, ಕರ್ಮದ ಪ್ರವಾಹ, ಹಿಂದಿನ ಕರ್ಮ ಹಿಂದಿನ ಕರ್ಮ ಹಿಂದಿನ ಕರ್ಮ. ಏನು ಹಿಂದಿನ ಕರ್ಮ? ಎಲ್ಲೋ ಒಂದು ಕರ್ಮ ಸ್ಟಾರ್ಟ್ ಆಗಿರ್ತದೆ. ಇಲ್ಲ, ಇದು ಅನಾದಿತ್ವಾತ್. ಭಾಳ ಚೆನ್ನಾಗಿದೆ. ಈಗ ನಾನು ಅದನ್ನು ವಿವರಣೆ ಕೊಡೋದಿಲ್ಲ. ಆದರೆ ನಮ್ಮ ಈ ವಿಷಯಗಳು ಕೆಲವು ನಮಗೆ ಮನಸ್ಸಿಗೆ ಮುಟ್ಟಿವೆ. ನಾನು ಯಾವುದೇ ಹೇಳ್ತಾ ಇದ್ದೆ, ಇನ್ನೊಬ್ಬರು ಹೇಳಿದ್ದಾರೆ ಅನ್ನೋದಕ್ಕಾಗಿ ನಾವು ನಂಬೋದು ಬೇರೆ, ನಾನು ಕನ್ವಿನ್ಸ್ ಆಗೋದು ಬೇರೆ. ನನಗೆ ಕನ್ವಿನ್ಸ್ ಆಗಬೇಕು ಆ ತತ್ವ. ಈ ಕೂತ್ರೆ ನಾನು ಹೇಳ್ತೇನೆ ಸಾವಕಾಶ ನಿಧಾನವಾಗಿ. ಎಷ್ಟು ಪ್ರಶ್ನೆಗಳನ್ನು ಮಾಡಿದ್ರು ಅಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ, ಪುಸ್ತಕ ನೋಡಿ ಉತ್ತರವನ್ನು ಹೇಳ್ಬೋದು. ಈ ಥರ ಸಿದ್ಧಾಂತವನ್ನು ಶ್ರೀಮದ್ ಟೀಕಾಕೃತ್ಪಾದರು, ಶ್ರೀಮದಾಚಾರ್ಯರು ಮತ್ತು ವೇದವ್ಯಾಸ ದೇವರು ವೇದಗಳು ನಮಗೆ ಕೊಟ್ಟಿವೆ. ಒಂದೇ ಅಂಶವನ್ನೇ ತೆಗೆದುಕೊಂಡು ನಾವು ನಿಧಾನವಾಗಿ ಎಲ್ಲ ಪ್ರಶ್ನೆಗಳು, ಕೆಲವು ಇದಕ್ಕೆಲ್ಲ ಯಾಕೆ ಹೇಳ್ತೀನಿ ಅಂದರೆ, ಮಧ್ವ ವಿಜಯದಲ್ಲಿ ಒಂದು ಶ್ಲೋಕ ಬರ್ತದೆ. ಏನದು? ಶ್ರುತ ಪ್ರವೀಣಾನ್ ಅತಿತಾರ್ಕಿಕಾನ್ ಸಹ ಸಂವತ್ಸರಾನ್ವ ಬುಭುತ್ಸಯ ಮತ್ಸರ ವರ್ಜಿತಾನ್ ಜನಾನ್ ಸಂವತ್ಸರಾನ್ವ ವಿಚಿಕೀಷಯಾಗತ ಶ್ರುತ ಪ್ರವೀಣಾನ್ ಅತಿತಾರ್ಕಿಕಾನ್ ಮುಹು ಭಂಗ್ಯಾನಯ ಭಂಗಮುಪಾನಿನಾಯ ಸಹ. ಕೆಲವರು ತಿಳಿದುಕೊಳ್ಳಬೇಕು ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಅವರಿಗೆ ಯಾವ ಮಾತ್ಸರ್ಯಾದಿಗಳು ತಿಳಿದುಕೊಳ್ಬೇಕು, ಏನು ತತ್ವ ಇದೆ. ಸಮಯ ಮುಗೀತು ಅಂತ ಎದ್ದು ಹೋಗೋದಲ್ಲ, ಅದು ಮನೆಯಲ್ಲಿ ಹೋದ ಮೇಲೆ ರಾತ್ರಿ ಮಲ್ಕೊಂಡಾಗ ಮುಂಜಾನೆ ಎದ್ದಾಗ ಯಾವಾಗಲೂ ತಲೆಯಲ್ಲಿ ತಲೆ ಕೆಡಬೇಕು. ನಮ್ಮ ವಿದ್ಯಾರ್ಥಿಗಳು ನಾನು ಹೇಳ್ತೇನೆ, ನೀವು ಪ್ರಶ್ನೆ ಮಾಡಿ, ನನಗೆ ಉತ್ತರ ಬಂದಿಲ್ಲ ಅಂತ ಬಂದು ಹೇಳಿ, ನನಗೆ ಉತ್ತರ ಸರಿ ಹೋಗಿಲ್ಲ, ನಾನು ಮತ್ತೆ ಅದರ ಬಗ್ಗೆ ವಿಚಾರ ಮಾಡ್ತೇನೆ. ನಾನು ನಮ್ಮ ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಬಂದರೆ ನಿಮಗೆ ತೃಪ್ತಿಯಾಗೋದಕ್ಕಿಂತ ಮೊದಲಿಗೆ ನನಗೆ ತೃಪ್ತಿಯಾಗುತ್ತೆ. ಈ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೇ ಇದೆ, ಇದು ಸರಿಯಾದ ಉತ್ತರ ಹೌದೋ ಅಲ್ಲೋ ಮೊದಲಿಗೆ ನಾನು ಅರ್ಥ ಮಾಡಿಕೊಳ್ಬೇಕು. ಸುಮ್ಮನೆ ಏನೋ ಉತ್ತರ ಕೊಟ್ಟು ಬಾಯಿ ಬಂದ್ ಮಾಡೋದು ಇವತ್ತಿನ ಸಮಾಜದೊಳಗೆ ಏನು ಕಷ್ಟ ಇಲ್ಲ, ಬೇಕಾದಷ್ಟು ಮಾಡೋದು. ಬುಭುತ್ಸಯ ಮತ್ಸರ ವರ್ಜಿತ ಜನ ಸಂವತ್ಸರನ, ಕೆಲವರು ಮಾತ್ಸರ್ಯದಿಂದ ಮಧ್ವಾಚಾರ್ಯರನ್ನು ಸೋಲಿಸಬೇಕು ಅಂತೇ ಬರ್ತವ ಒಂದು ವರ್ಗ ಇತ್ತು ಮಧ್ವಾಚಾರ್ಯ ಕಾಲದಲ್ಲೂ ಕೂಡ. ಸಂವತ್ಸರ ವಿಜಿಗೀಷೆಯಾಗಲ್ಲ, ಕೆಲವರು ಅವ್ರನ್ನು ಸೋಲಿಸಬೇಕು. ಇವರಿಗೆ ಇದು ಗೊತ್ತಿಲ್ಲ, ವೇದ ಗೊತ್ತಿಲ್ಲ, ಯಜ್ಞೆ ಗೊತ್ತಿಲ್ಲ, ಇವರಿಗೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಸಂಗೀತ ಗೊತ್ತಿಲ್ಲ ಅಂತ ಜನ ಬಂದರು. ಹಾಡು ಬರೋದಿಲ್ಲ ಇವರಿಗೆ ಅಂತೇಳಿ ಸಂವತ್ಸರ ಅನ್ವಾ ವಿಜಿಗೀಷಯ ಆಗಲ್ಲ. ಶ್ರುತ ಪ್ರವೀಣ, ಇನ್ನು ಕೆಲವು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ರು, ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ ನೋಡೋಣ, ಇದೇ ಕೊಡ್ತಾರೋ ಬೇರೆ ಕೊಡ್ತಾರೆ, ಈ ಥರ ಪ್ರಶ್ನೆ ಮಾಡುವವರು ಇರ್ತಾರೆ. ಶ್ರುತ ಪ್ರವೀಣ. ಇನ್ನು ಕೆಲವರು ಅತಿ ತಾರ್ಕಿಕ, ಎಲ್ಲವನ್ನೂ ತರ್ಕ ಯುಕ್ತಿಯಿಂದಲೇ ಸಮರ್ಥನೆ ಮಾಡಬೇಕು ಅಂತನ್ನುವ ವರ್ಗನೂ ಇತ್ತು. ಅತಿ ತಾರ್ಕಿಕ ಮುಹು ಭಂಗ್ಯ ನಯ ಭಂಗ ಮುಪಾನಿನಾಯ ಸಹ. ಎಲ್ಲರಿಗೂ ಶ್ರೀಮದಾಚಾರ್ಯರು ಉತ್ತರವನ್ನು ಕೊಡ್ತಾ ಇದ್ರು ಅನ್ನೋದು ಅವರ ಭಕ್ತ ವಿಜಯದಲ್ಲಿ ಅವರ ಚರಿತ್ರೆಯಲ್ಲಿ ನಾರಾಯಣ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ,
ನಾವು ಏನೋ ಮಾಧ್ವರಾಗಿ ಹುಟ್ಟಿದ್ದೇವೆ, ಮಧ್ವಾಚಾರ್ಯ ಸಿದ್ಧಾಂತ ಬಹಳ ದೊಡ್ಡದು ಅನ್ನೋದಲ್ಲ. ಪ್ರತಿಯೊಂದು ಮಧ್ವಾಚಾರ್ಯ ಯಾಕೆ ಹೀಗೆ ಹೇಳಿದ್ರು, ನಮ್ಮ ಪಾಠಗಳಲ್ಲಿ ನಾವು ಗುರುಗಳಿಗೆ ಹೇಳಿ ಮಧ್ವಾಚಾರ್ಯ ಹೇಳಿದ್ರೆ ನಾವು ಯಾಕೆ ನಂಬಬೇಕು? ಮಧ್ವಾಚಾರ್ಯ ಅವರೊಬ್ಬರು ಆಚಾರ್ಯ, ಮಧ್ವಾಚಾರ್ಯೊಬ್ಬರು ಆಚಾರ್ಯ, ರಾಮಾನುಜಾಚಾರ್ಯ ಆಚಾರ್ಯ, ಶಂಕರಾಚಾರ್ಯ, ನಿಂಬಾರಕಾಚಾರ್ಯ, ವಲ್ಲಭಾಚಾರ್ಯ, ಎಲ್ಲರೂ ಆಚಾರ್ಯರೇ. ಇವತ್ತು ನಾನು ಮಾಧ್ವರಾಗಿ ಹುಟ್ಟಿದ್ರೆ ನನ್ನ ಮಧ್ವಾಚಾರ್ಯ ಮೇಲೆ ಮೋಹ, ಇನ್ನೊಂದು ಮತದಲ್ಲಿ ನಾನು ಹುಟ್ಟಿದ್ರೆ ಅದು ದೊಡ್ಡದು ಅಂತ ಅಂತೇನೆ. ಯಾಕೆ ಅಂದರೆ ಅವರ ಸಂಘ ಸಹವಾಸ ಗುಂಪಿನೊಳಗೆ ಅದೇ ಅಲ್ಲ. ಮಧ್ವಾಚಾರ್ಯ ಯಾಕೆ ಹೇಳಿದ್ರು? ಮಧ್ವಾಚಾರ್ಯ ಹೇಳಿದ್ದಕ್ಕೆ ಪ್ರಮಾಣವೇ. ಇದು ನಿಮ್ಮ ಮಧ್ವೀಯ ಉತ್ತಮ ವಿಧೇಯ ಉತ್ತಮ ವೇದವಾಕ್ಯ ಮನುವಾದಯ ಮುಹು ವ್ಯಂಜಯತ್ ಸ್ಮೃತಿ ವಚೋಭಿರಂಜಸ ತಸ್ಯ ಚಾರ್ಥಮತಿಯುಕ್ತ ಯುಕ್ತಿ. ಶ್ರೀಮದಾಚಾರ್ಯ ಹೇಳಿದ್ದಾರೆ, ಅದು ಮಾತ್ರಕ್ಕೆ ನಾವು ಒಪ್ಪೋದಿಲ್ಲ, ಅದನ್ನು ಪ್ರಶ್ನೆ ಮಾಡಬಾರದು. ಶುದ್ಧಂ ಪ್ರಮಾಣಂ ಸಮೇ ಮಧ್ವಾಚಾರ್ಯ ಹೇಳಿದ್ಮೇಲೆ ಮುಗಿತು, ಲಾಸ್ಟ್ ಫೈನಲ್ ವರ್ಡ್. ಆದರೆ ಮಧ್ವಾಚಾರ್ಯ ಹೇಳಿದರೆ ಅದಕ್ಕೊಂದು ಪ್ರಮಾಣ, ಅದಕ್ಕೊಂದು ಪ್ರಮಾಣ. ವೇದವ್ಯಾಸ ದೇವರು ಯಾಕೆ ಸೂತ್ರ ಬರೆದ ಮೇಲೆ ಅದಕ್ಕೊಂದು ಪ್ರಮಾಣವನ್ನು ಕೊಡ್ತಾರೆ. ಉಪಲಭ್ಯತೆ ಚ ಉಪಪದ್ಯತೆ ಚ ದೃಶ್ಯತೆ ಚ ಅಂತ ಹೇಳ್ತಾರೆ. ಹಾಗೆ ವೇದವ್ಯಾಸ ದೇವರ ತರುವಾಯ ಮಧ್ವಾಚಾರ್ಯ ಹೇಳಿದ್ರು ಮಧ್ವಾಚಾರ್ಯ ಯಾಕೆ ಹೀಗೆ ಹೇಳಿದ್ರು? ಇದಕ್ಕೆ ಹಿನ್ನೆಲೆ ಏನಿದೆ, ಇದಕ್ಕೆ ಕಾರಣವೇನು, ಇದು ನಮಗೆ ಒಪ್ಪಿಗೆ ಆಗುತ್ತದೆಯೋ ಇಲ್ಲವೋ ಅನ್ನುವ ಪ್ರಶ್ನೆ ನಾವು ಮಾಡಿಕೊಳ್ಬೇಕು. ನಾವು ಮಾಡಿಕೊಳ್ಳೋದಲ್ಲ, ಏಕಾಗ್ರತ್ವಾದರೂ ಪ್ರಶ್ನೆಯನ್ನು ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಮಧ್ವಾಚಾರ್ಯ ಹೇಳಿದ್ದಾರೆ ಅನ್ನೋ ಮಾತ್ರಕ್ಕೆ ಅಲ್ಲ, ನಮ್ಮಪ್ಪ ಹೇಳಿದ್ದಾನೆ ಅನ್ನೋ ಮಾತ್ರಕ್ಕೆ ನಾನು ಒಪ್ಪೋದಲ್ಲ. ನಮ್ಮಪ್ಪ ನನಗೆ ಪೂಜ್ಯ, ಇವನಿಗೆ ಇನ್ನೊಬ್ಬನಿಗೆ ನಮ್ಮಪ್ಪ ಪೂಜ್ಯನಲ್ಲ, ಅವರಪ್ಪ ಅವನಿಗೆ ಪೂಜ್ಯ, ನನಗೆ ಪೂಜ್ಯನಲ್ಲ. ಅವ್ರು ಹಾಗೆ ಹೇಳಿದ ನಾನು ಒಪ್ತೇನೆ. ನಮ್ಮಪ್ಪ ಹೇಳಿದ್ದಾನಂದ್ರೆ ನೀವು ನಂಬುತ್ತೀರಿ. ಎಲ್ಲರಿಗೂ ಅಪ್ಪ ಪರಮಾತ್ಮ, ಅವನು ಹೇಳಿದ್ದನ್ನು ಮಧ್ವಾಚಾರ್ಯ ಹೇಳಿದ್ದನ್ನು ಈ ತರಹ ಈ ಶಾಸ್ತ್ರವೇ ಹಾಗೆ ಇದೆ, ಪ್ರಕರಣಗಳು ಹಾಗೆ ಇದೆ. ಅದಕ್ಕೆ ಪ್ರಮಾಣ ಶಾಸ್ತ್ರ, ಪ್ರಮೇಯ ಅವ್ರು ಹೇಳಿದ್ದಾರೆ ನಾವು ನಂಬಿಬಿಡ್ತೇವೆ. ದೊಡ್ಡವ್ರು ಹೇಳಿದ್ದಾರೆ, ದೊಡ್ಡವ್ರು ಹೇಳಿದ ಪ್ರಮೇಯ ಬೇರೆ ಪ್ರಮಾಣ ಬೇರೆ, ಪ್ರಮೇಯ ಬೇರೆ ಪ್ರಮಾಣ ಬೇರೆ. ಇದಕ್ಕೇನು ಆಧಾರ ಅಂತ ಕೇಳಿದಾಗ ಹೀಗೆ ಆಧಾರವಿದೆ, ಇದಕ್ಕೆ ಹೀಗೆ ಆಧಾರವಿದೆ, ಅಥವಾ ಈ ಥರ ಇದಕ್ಕೆ ಪ್ರಶ್ನೆ ಬರ್ತದೆ ಅಂತಂದಾಗ ಅದನ್ನು ಚೆನ್ನಾಗಿ ವಿಮರ್ಶೆ ಮಾಡಿ ಉತ್ತರವನ್ನು ಕೊಡ್ತಕ್ಕಂಥ ಒಂದು ಸಿದ್ಧಾಂತ ಮಧ್ವ ಸಿದ್ಧಾಂತ. ಅಂತೆಯೇ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯ ಆಗಮ ಏವೆ. ವಾದಿರಾಜ ಸ್ವಾಮಿಗಳವರು ಪೂರ್ವ ಪಕ್ಷ ಯಾವತ್ತು ಮಧ್ವ ಮತೋದಯ. ಹಾಗಾಗಿ ಎಲ್ಲ ಮಹಾನುಭಾವರು ಅದನ್ನು ಸಾಣೆ ಹಚ್ಚಿ ತಿಕ್ಕಿ ಅದರ ವಿಮರ್ಶೆಯನ್ನು ಮಾಡಿ ನಮಗೆ ಕೊಟ್ಟಿದ್ದಾರೆ. ಅಂಥ ಶಾಸ್ತ್ರದ ಶ್ರವಣವನ್ನು ನೀವು ಮಾಡ್ತಾ ಇದ್ದೀರಿ. ನಾನೊಬ್ಬನ ಹತ್ರ ಮಾಡಿದ್ದೀರಿ ಅಂತಲ್ಲ, ನೀವೆಲ್ಲ ಪೂರ್ವದಲ್ಲಿ ಅನೇಕ ಗುರುಗಳ ಹತ್ರ ಮಾಡಿದ್ದೀರಿ. ಅವೆಲ್ಲ ಸಂಸ್ಕಾರಗಳು ಇವೆ. ಇಲ್ಲಿ ಬಂದ ಮೇಲೆ ವಿಶೇಷವಾಗಿ ನೀವು ಶ್ರವಣವನ್ನು ಮಾಡಿದ್ದೀರಿ. ಈ ಶ್ರವಣದ ಫಲ ನಿಮಗೆ ಈ ಜನ್ಮಕ್ಕಲ್ಲ, ಜನ್ಮಾಂತರಕ್ಕೂ ಕೂಡ ಇದರ ಒಂದು ಲಾಭವಾಗ್ತದೆ. ಹಾಗಾಗಿ ನಿರಂತರವಾಗಿರುವ ಶ್ರವಣ. ನನ್ನ ಒಂದು ಹಾರ್ದವನ್ನು ಹೇಳ್ತೇನೆ, ನೀವೆಲ್ಲ ಶ್ರವಣವನ್ನು ಮಾಡಿದ್ದೀರಿ. ಇದು ಮುಗಿತು ಅಂತಲ್ಲ, ಮತ್ತೆ ಮುಗಿದ ಮೇಲೆ ಬೇರೆ ಇರ್ತದೆ. ಇನ್ನೊಂದು ಪೀಳಿ ತಯಾರಾಗಬೇಕು, ಇನ್ನೊಂದು ಶಾಸ್ತ್ರದ ಶ್ರವಣದ ಒಂದು ತಯಾರಾಗಬೇಕು. ಮನುಷ್ಯ ಎಷ್ಟು ಶ್ರವಣವನ್ನು ಮಾಡ್ತಾನೆ ನೋಡ್ರಿ, ಅಷ್ಟು ಮನಸ್ಸು ಪ್ರಸನ್ನವಾಗಿರುತ್ತೆ, ಅಷ್ಟು ಪ್ರಶಾಂತವಾಗಿರುತ್ತೆ. ಇದು ನಿಮ್ಗೆ ಗೊತ್ತು, ನಮ್ಮ ಅನುಭವಕ್ಕೂ. ಎಷ್ಟೇ ತೊಂದರೆ ಇದ್ದರೂ ಒಂದು ಸ್ವಲ್ಪ ಗ್ರಂಥವನ್ನು ಹಿಡಿದು ಪುಸ್ತಕವನ್ನು ಹಿಡಿದು ಒಂದು ಅರ್ಧ ಗಂಟೆ ಓದಿದರೆ ಮೈಂಡ್ ಫ್ರೆಶ್ ಆಗಿ, ಮನಸ್ಸು ನಿರ್ಮಲವಾಗಿ, ರಾಗ ದ್ವೇಷ ಕಾಮ ಕ್ರೋಧ ಲೋಭ ಈರ್ಷ ಅಸೂಯ ಮಾತ್ಸರ್ಯಾದಿಗಳೆಲ್ಲ ಹೊರಟು ಹೋಗ್ಬಿಡ್ತದೆ. ಅದು ಅಷ್ಟು ಶಾಸ್ತ್ರದೊಳಗೆ ಆಗಿದೆ. ನಾವೆಲ್ಲ ಬರೆಯೋದಕ್ಕಾಗಿ ಅಡವಿಗೆ ಹೋಗಬೇಕಾಗಿಲ್ಲ, ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ, ನೈಮಿಷಾರಣ್ಯಕ್ಕೆ ಹೋಗಬೇಕಾಗಿಲ್ಲ, ದಂಡಕಾರಣ್ಯಕ್ಕೆ ಹೋಗಬೇಕಾಗಿಲ್ಲ, ಬದರಿಗೆ ಹೋಗಬೇಕಾಗಿಲ್ಲ. ಇಲ್ಲಿ ಕುಳಿತುಕೊಂಡು ಗೀತೆ, ರಾಮಾಯಣ, ಮಹಾಭಾರತ, ಭಾಗವತ ಅದನ್ನು ಓದ್ತಾ ಹೋದರೆ ನಮ್ಮ ಮನಸ್ಸೆಲ್ಲ ಶುದ್ಧವಾಗ್ತದೆ, ಮನಸ್ಸಿನ ಕಾಲುಷ್ಯವೆಲ್ಲ ಪರಿಹಾರವಾಗ್ತದೆ. ತಪಸ್ಸು ಮಾಡಬೇಕಾದ್ರೆ ಇದೇ ದೊಡ್ಡ ತಪಸ್ಸು, ಇದನ್ನೇ ತಪಸ್ಸು ಅಂತ ಕರೆದಿದ್ದಾರೆ. ಯಾಕೆಂದರೆ ತದ್ದಿ ತಪಃ. ಗಡ್ಡ ಬಿಟ್ಟು, ನೀರು ಬಿಟ್ಟು, ಅನ್ನ ಬಿಟ್ಟು, ಅದನ್ನು ತಿನ್ನಲಿಲ್ಲ, ಇದನ್ನು ಬಿಟ್ಟೆ ಅಂತ ಈ ಥರ ದೇಹವನ್ನು ದಂಡನವನ್ನು ಮಾಡಿಕೊಂಡು ಉಪವಾಸವನ್ನು ಮಾಡಿದ ಮಾತ್ರಕ್ಕೆ ತಪಸ್ಸಲ್ಲ. ದೇಹವನ್ನು ದಂಡನ ಮಾಡಿದರೆ ಎಷ್ಟೋ ದಂಡನವನ್ನು ಮಾಡೋರಿದ್ದಾರೆ, ಹಠಯೋಗವಾಯಿತು. ಇದು ಜ್ಞಾನಯೋಗವಾದ ಅಂತ ದಿವ್ಯವಾದ ಒಂದು ರಾಜ್ಯ ಮಾರ್ಗ ನಮಗೆ ಸಿಕ್ಕಿದೆ. ಇವೆಲ್ಲ ಅನುವಾದವನ್ನು ಮಾಡ್ತಾ ಇದ್ದೀರಿ. ನಾಳೆ ಇನ್ನು ಅನೇಕ ಜನ ಅನುವಾದವನ್ನು ಮಾಡೋರಿದ್ದಾರೆ, ಮುಂದಿನ ನಾಡಕ್ಕೂ ಅನುವಾದವನ್ನು ಮಾಡೋರಿದ್ದಾರೆ. ಯಾಕೆ ಇದನ್ನು ಈ ಒಂದು ಸ್ಕೀಮ್ ನಾನು ಯೋಜನೆ ಮಾಡಿದೆ ಅಂದರೆ, ಅನೇಕರು ಮುಂದೆ ಬಂದರು, ಅನೇಕರು ಬ್ಯಾಡ್ರಿ ಈ ವಯಸ್ಸಿನ ನಾವೇನು ಅನುವಾದ ಮಾಡ್ತೀವಿ, ನಮಗೆ ಬರೋದಿಲ್ಲ, ತೊಂದರೆ, ಒಂದು ಅರ್ಥದೊಳಗೆ ನಮ್ಮನ್ನು ಸ್ಟೇಜ್ ಮೇಲೆ ಕೂಡಿಸಿ ನಮ್ಮನ್ನು ಇನ್ಸಲ್ಟ್ ಮಾಡಲಿಕ್ಕೆ ಕೂಡಿಸ್ತೀರೇನೋ ಅನ್ನೋ ಹಾಗೆ ಕೆಲವರು ಹೇಳಿದರು. ಹಾಗೆಲ್ಲ ಏನಿಲ್ಲಪ್ಪ,
ಹಾಗೆಲ್ಲ ಸರ್ವತಾ ಇಲ್ಲ, ಆ ಉದ್ದೇಶವೂ ಇಲ್ಲ, ಆಲೋಚನೆ ಇಲ್ಲ. ಯಾಕೆಂದರೆ ಒಂದು ಶಬ್ದ ಆದರೂ ನಾವು ಕೂತು ಹೇಳಿದಾಗ ಅದರಿಂದ ಗುರುಗಳ ಶುದ್ಧಿಯನ್ನು ಮಾಡ್ತಾರೆ, ಅನುಗ್ರಹವನ್ನು ಮಾಡ್ತಾರೆ ಅನ್ನುವ ಉದ್ದೇಶವೇ ಹೊರತು ಬೇರೆ ಯಾವ ಆಲೋಚನೆ ಇಲ್ಲ. ಅದರಿಂದಾಗಿ ಈ ಒಂದು ಪ್ರಯೋಗ ಉಪಕ್ರಮ ಇಲ್ಲಿ ಪ್ರಾಯ ಬೇರೆ ಊರುಗಳಲ್ಲಿ ಮಾಡಿದ್ದಾರೆ. ಇದೇ ನಾನು ಹೊಸದಾಗಿ ಮಾಡಿದ ಉಪಕ್ರಮವಲ್ಲ, ಬೇರೆ ಊರುಗಳಲ್ಲಿ ಮಾಡಿದ್ದಾರೆ. ಅದನ್ನು ನೋಡಿ ಈ ಉಪಕ್ರಮವನ್ನು ವಿದ್ಯಾರ್ಥಿಗಳಿಂದ ನೀವು ಕೇಳ್ತಾ ಇರ್ತೀರಿ, ಒನ್ ವೇ ಆಯಿತು, ಡಬಲ್ ವೇ ಆಗಲಿಲ್ಲ, ಬರೀ ನೀವು ಹೇಳ್ತೀರಿ ನಾವು ಸ್ವೀಕಾರ ಮಾಡ್ತೀವಿ, ನಮ್ಮದೇನು ಅಂತನ್ನುವ ಒಂದು ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಉಳಿಯೋದು ಬೇಡ. ನಿಮಗೂ ಯಥಾಶಕ್ತಿಯಾಗಿ ಅನುವಾದ ಮಾಡುವ ಒಂದು ಏನೋ ಪಶ್ಯಂತೋಪಿ ನ ಪಶ್ಯಂತಿ ಮೇರೋ ರೂಪಂ ವಿಪಶ್ಚಿತ ಅಂತ ಹೇಳಿದ ಹಾಗೆ ಹಂಸ ಪಕ್ಷಿನೂ ಹಾರ್ತದೆ, ಆಮೇಲೆ ಹದ್ದನೂ ಹಾರ್ತದೆ, ಕಾಗೆನೂ ಹಾರ್ತದೆ, ಆಮೇಲೆ ಜಿರಳೆ ಅಂದರೆ ಕಾಕ್ರೋಚನೂ ಹಾರ್ತದೆ, ಎಲ್ಲನೂ ಹಾರ್ತದೆ. ಯಾಕೆಂದರೆ ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳಿದ್ದಾರೆ. ಅದರಿಂದಾಗಿ ಆಕಾಶದಲ್ಲಿ ಹಾರುವ ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಯೋಗ್ಯತೆಗೆ ಅಷ್ಟು ನಾವು ಮಾಡಿದರೆ ದೇವರು ಫಲವನ್ನು ಕೊಡ್ತಾನೆ ಅನ್ನುವ ಒಂದು ಉಪಕ್ರಮವನ್ನು ಮಾಡಿದ್ದೇವೆ. ನೀವೆಲ್ಲ ಚೆನ್ನಾಗಿ ಅದಕ್ಕೆ ಸ್ಪಂದನೆಯನ್ನು ಮಾಡಿದ್ದೀರಿ. ನಾನು ಅಲ್ಲಿ ಕೂತಾಗ ಹೇಳಿದೆ, ನಮ್ಮ ಪ್ರವಚನಕ್ಕೆ ಇಷ್ಟು ಜನ ಬರೋಂಗಿಲ್ಲ, ಶಾಸ್ತ್ರಾನುವಾದಕ್ಕೆ ಇಷ್ಟು ಜನ ಬಂದಿದ್ದಾರೆ, ನಂಗೆ ಖುಷಿಯಾಗಿ. ಪ್ರವಚನಕ್ಕೆ ಇಷ್ಟು ಜನ ಬರೋದಿಲ್ಲ, ಅನುವಾದಕ್ಕೆ ಇಷ್ಟು ಜನ ಬಂದಿದ್ರು. ಸ್ವಾಮಿಗಳ ಹತ್ರ ಬರ್ತಾರೆ, ಅದು ಬೇರೆ ಮಾತು, ಅದು ಸ್ವಾಮಿಗಳ ತಪ್ಪೋ ಮಹಿಮ. ಆದರೆ ಶಾಸ್ತ್ರದ ಮಹಿಮ ಇವತ್ತು ನನಗೆ ಅರ್ಥವಾಯಿತು. ಅಂದರೆ ಇಷ್ಟು ಜನ ಬಂದು ನೀವು ಶ್ರವಣವನ್ನು ಮಾಡಿದ್ದೀರಿ, ನಿಮಗೊಂದು ತೃಪ್ತಿ, ಸಂತೋಷ. ಬೇರೆ ಕಾಸಸ್ ಬೇರೆ ಇರಬಹುದು, ಅವ್ರವ್ರ ಜನ ಅವ್ರವ್ರು ಬರ್ತಾರದು ಇರ್ಬೋದು, ಅಂತೂ ಜನ ಬಂದಿದ್ದಾರೆ, ಶ್ರವಣವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಶಾಸ್ತ್ರ ಇನ್ನೂ ನಾವು ಪ್ರೋತ್ಸಾಹನೆ ನಮಗೆ ಸಿಗಬೇಕು ಅನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇನ್ನು 4-5 ದಿನಗಳಾದ ಮೇಲೆ ಮಹಾಸ್ವಾಮಿಗಳವರು ಅವಭೂತ ಸ್ನಾನವನ್ನು ಮಾಡಿಸುವುದಕ್ಕಾಗಿ ಬರ್ತಾರೆ. ಅವರಿಂದಲೇ ಪ್ರಾರಂಭವಾಗಿದೆ. ಮಹಬೂಬ್ ನಗರ 2017ನೇ ಇಸ್ವಿಯಲ್ಲಿ ಮಹಬೂಬ್ ನಗರದ ಚಾತುರ್ಮಾಸದಲ್ಲಿ ಅದು ಪ್ರಾರಂಭವಾಯಿತು. ಈ ಚಾತುರ್ಮಾಸದಲ್ಲಿ ಮುಗಿಬೇಕಾಗಿತ್ತು. ಆದರೆ ಅನೇಕರು ಹೇಳಿದರು, ಚಾತುರ್ಮಾಸದಲ್ಲಿ ಗುಂಪುಲೋ ಗೋವಿಂದ ಬ್ಯಾಡ್ರಿ, ನಮ್ಮ ಮಂಗಳ ಅನ್ನೋದೊಂದು ಪ್ರತ್ಯೇಕವಾಗಿ ನಮಗೊಂದು ಐಡೆಂಟಿಫಿಕೇಷನ್ ಬೇಕು ಅಂತ ಅಂದ್ಕೊಂಡಾಗ ಆಯಿತು ಹಾಗೆ ಮಾಡೋಣ ಅಂತ ಸ್ವಾಮಿಗಳವರ ಮುಂದೆ ನಮ್ಮ ಸಂಕಲ್ಪವನ್ನು ತಿಳಿಸಿದಾಗ ಅವಶ್ಯವಾಗಿ ಬರ್ತೀವಿ ಅಂತವರು ಅನುಗ್ರಹವನ್ನು ಮಾಡಿ ಬರ್ತಾ ಇದ್ದಾರೆ. ಭಾಳ ದೊಡ್ಡ ಅವರೇ ದಿವಸವನ್ನು ಆರಿಸಿಕೊಟ್ಟಿದ್ದಾರೆ. ಜ್ಯೇಷ್ಠ ಶುದ್ಧ ತ್ರಯೋದಶಿ ದಿವಸನೇ ಅವತ್ತು ಒಳ್ಳೆಯ ದಿವಸ ಇದೆ, ಬರ್ತೇವೆ ಅಂತ ಅನುಗ್ರಹವನ್ನು ಮಾಡಿ ಬರ್ತಾ ಇದ್ದಾರೆ. ನಮ್ಮ ಅಹೋಭಾಗ್ಯ ಸೌಭಾಗ್ಯ ಅಂತ ನಾವು ಕೇಳ್ತಾ ಗುರುಗಳಿಗೆ ಭೂಯಿಷ್ಠಾಂತೆ ನಮ್ಮ ಉಕ್ತಿ ವಿಧೇಯ. ನಾಳಿನ ದಿವಸ 3 ಜನ ಅನುವಾದ ಮಾಡಬೇಕು. ಕರಣಂ ರಾಘವೇಂದ್ರರಾವ್ ಅವರು, ಆಮೇಲೆ ಶ್ರೀನಿವಾಸ ಮೂರ್ತಿಯವರು, ಗಾಡಿಚಂದ್ರ ನಾಗರಾಜರಾವ್ ಅವರು, ಈ 3 ಜನ ಅನುವಾದ ಮಾಡ್ತಾರೆ. ಆಮೇಲೆ ಬಿಂದು ಮಾಧವನ್ ಇವತ್ತು ಅವರು ಅನುವಾದ ಮಾಡಬೇಕಾಗಿತ್ತು, ಊರಿನಿಂದ ಬಂದಿದ್ದಾರೆ, ಆದ್ದರಿಂದ ನಾಳೆ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. 4 ಜನ ಇವರು ಅನುವಾದ. ನಾಡಿದ್ದು 23ನೇ ತಾರೀಕು KV ವಿಜಯರಾಯ ಮತ್ತು ರಾಚೂರಿ ಗೋಪಿಕೃಷ್ಣ, ಬಿಚ್ಚಾರ್ ಗೋಪಾಲರಾವ್ ಅವರು, ಅವ್ರ ಮಕ್ಕಳು ಪಾಂಡುರಂಗರಾವ್ ಅವರು, ಇವಿಷ್ಟು ಜನ ಅನುವಾದವನ್ನು ಮಾಡ್ತಾರೆ. ಇನ್ನು ಬುಧವಾರದ ದಿವಸ ಕುಷ್ಟಗಿ ಮಧುಸೂದನ್ ಅಂತೇಳಿ ಅವರು ಬೆಂಗಳೂರಿನಲ್ಲಿದ್ದಾರೆ. ಅವರೊಬ್ಬರು ಬೇರೆ ಒಂದು ಆನ್ಲೈನ್ ಪಾಠಕ್ಕೆ ಬರ್ತಾ ಇದ್ದಾರೆ, ಅವರು ಅನುವಾದವನ್ನು ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ಕಾರ್ಯಕ್ರಮ ಸಾಂಗವಾಗಿ ನಡೀತದೆ, ನಡೀಲಿ ಅಂತ ದೇವರಲ್ಲಿ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಹರೆಯೋಣ. ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ಆಗಬೇಕು. ರಾಮನಾಮ ರಾಮ 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 ರಾಮ